ನನ್ನ ಹೆಸರು ಧನುಷ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ಪವರ್ ಪಾಯಿಂಟು MS ವರ್ಲ್ಡು ಎಕ್ಸೆಲ್ ಸೇರಿ 3 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಶ್ರೀ ರಾಮಕೃಷ್ಣ ಅಡಿಗ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದಾರೆ. ಅಲ್ಲಿಗೆ ಸರ್ವೆ ಮಾಡೋದು, ಲೆಟರ್ ಬರೆದು ಲೋನ್ ತಗೊಂಡು ಹೆಂಗೆ ತಿಳಿಸ್ಕೊಡ್ತೀವಿ. ಈಗ ಇಲ್ಲಿ ನಾನು MS ವರ್ಡಲ್ಲಿ ನಾನು ಶ್ರೀ ರಾಮಕೃಷ್ಣ ಅಡಿಗ ಅಂತ ಲೆಟರ್ ಕೊಲೆಗಳನ್ನು ಬರ್ತಿದ್ದೀನಿ. ಇಲ್ಲಿ 2 ಅಂದರೆ ಸಯಾಮ್ ಸುಂದರ್ ಅಂತ ಬ್ಯಾಂಕ್ ಮ್ಯಾನೇಜರ್ ಬರ್ತಿದ್ದೀನಿ. ಇಲ್ಲಿ ವಿಷಯ ಏನಂದರೆ ರಿಕ್ವೆಸ್ಟ್ ಫಾರ್ ಲೋನ್ ಟು ಸ್ಟಾರ್ಟ್ ಎ ರೆಸ್ಟೋರೆಂಟ್ ಬಿಸ್ನೆಸ್, ಅಂದರೆ ಒಂದು ಬಿಸ್ನೆಸ್ ಮಾಡೋಕ್ಕೆ ಲೋನ್ ಕೇಳ್ತಾ ಇದ್ದೀವಿ. ಇದಕ್ಕೆ ಡಿಸೈನ್ ನೋಟೋರೆ ಕಳಿಸೋಣ. ಈಗ ನಾನು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅಕ್ಷರ ಎಲ್ಲ ದೊಡ್ಡದು ಮಾಡ್ತೀನಿ. ಈಗ ಡಿಸೈನ್ ಮಾಡ್ತಾಯಿದ್ದೀನಿ. ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಈಗ ನೋಡಿ, ಈಗ ಇದೆಲ್ಲ ಮಾಹಿತಿ ತಿಳಿಸಾಗಿದೆ. ನೆಕ್ಸ್ಟ್ ಇನ್ನೂ ಸರ್ವೆ ಮಾಡಕ್ಕೆ ಹೋಗೋಣ. ಈಗ ಎಕ್ಸೆಲ್ ಅಂದರೆ ಟೋಟಲ್ ಪರ್ಸನ್ ಇನ್ ಕೊಳ್ಳೆಗಾಲದಲ್ಲಿ 60,000 ಇದ್ದಾರೆ. ಇನ್ಕಮ್ ಇಲ್ಲದಿದ್ದರು 37% ಇದ್ದಾರೆ. ಇನ್ನು 2,000 ತಗೊಳ್ಳೋರು 21% ಇದ್ದಾರೆ. ಇನ್ನು ಇದನ್ನ ನಂಬರ್ ನೋಡಬೇಕು ಅಂದರೆ ನೋಡಿ, ಇಲ್ಲಿ ಐತೆ 22,200, 12,600, 19,800 ಈ ಥರ ಇದ್ದಾರೆ. ಇನ್ನು ಇಲ್ಲಿ ಟೋಟಲ್ ಮನಿ ಸ್ಪೆಂಡ್ಸ್ ಪರ್ ಇಯರ್ ನಾರ್ತ್ ಇಂಡಿಯನ್ ಮೀಲ್ಸ್ ಅಂದರೆ ಎಷ್ಟು 50,000 ತಗೊಳ್ಳೋದು ಎಷ್ಟು ಜನ. ಸೊ ನಾರ್ತ್ ಇಂಡಿಯನ್ ಮೀಲ್ಸ್ನ ಎಷ್ಟು ತಿನ್ನೋರು, ಎಷ್ಟು 10 times ಬಂದು ತಿನ್ನೋರು, ಮಂತ್ಗೆ 10 times ಬಂದು ತಿನ್ನೋರು ಎಷ್ಟು ಜನ ಅಂತ ಕೂಡಿದ್ದೀವಿ. ಇಲ್ಲೆಲ್ಲ ನೋಡಿ, ಇಲ್ಲೂ ಕೂಡಿದ್ದೀವಿ. 1,44,000 ಕೂಡಿದ್ದೀವಿ. ಇಲ್ಲ 5,32,800 ಅಲ್ಲೂ ಕೂಡಿದ್ದೀವಿ. 60,48,000 ಇಲ್ಲೂ ಕೂಡಿದ್ದೀವಿ. ಮತ್ತು ಇಲ್ಲೆಲ್ಲ ಕೂಡಿದ್ದೀವಿ. ಇವೆಲ್ಲ ಸೇರಿ ಟೋಟಲ್ ಆಗಿ 31,10,400 ಇನ್ಕಮ್. ಕೊಳ್ಳೆಗಾಲದವರು ಇಷ್ಟು ಖರ್ಚು ಮಾಡ್ತಾರೆ. ಈಗ ಸರ್ವೆ ಎಲ್ಲ ಆಯಿತು. ಈಗ ನಾನು PPTಲಿ ಪ್ರೆಸೆಂಟೇಷನ್ ಮಾಡಿ ನಿಮಗೆ ಹೇಗೆ ಖರ್ಚು ಮಾಡ್ತೀವಿ ತಿಳಿಸ್ಕೊಡ್ತೀನಿ. FI ಹಾಕಿದ್ರೆ ಇದು ದೊಡ್ಡ ಸ್ಕ್ರೀನ್ ಥರ ಬರುತ್ತೆ. ಇಲ್ಲಿ ರೆಸ್ಟೋರೆಂಟ್ ವ್ಯವಹಾರ ಆರಂಭಿಸಲು ಸಾಲ ವಿನಂತಿ. ಇಲ್ಲಿ ವ್ಯವಹಾರ ಹೆಸರು ಬಸವ ರೆಸ್ಟೋರೆಂಟ್ ಅಂತ ಹೆಸರು. ಕೊಳ್ಳೆಗಾಲದಲ್ಲಿ ನೆಕ್ಸ್ಟು ತೋರಿಸು. ಈ ಪರಿಚಯ. ನನ್ನ ಪ್ರದೇಶ ರೆಸ್ಟೋರೆಂಟ್ ಆರಂಭಿಸುವ ಯೋಜನೆ ಇದೆ. ನಾವೊಂದು ಎಷ್ಟು ರೆಸ್ಟೋರೆಂಟ್ ಒಂದು ಜಾಗ ಬೇಕು ನಮಗೆ. ಗುಣಮಟ್ಟದ ಆಹಾರ ಸಂಯೋಜನೆ, ಬೆಲೆಯಲ್ಲಿ ನೀಡುವ ಉದ್ದೇಶಗಳು. ಯಾವ್ದಾದ್ರು ಒಂದು ಮರ್ಯಾದೆ ಕೊಡೋದೆಲ್ಲ ಇರುತ್ತೆ. ಕುಟುಂಬಗಳು, ವಿದ್ಯಾರ್ಥಿಗಳು ಮತ್ತು ಕಚೇರಿ ಸಿಬ್ಬಂದಿತ ಸೇವೆಗೆ ಇದು ಸಹಾಯ ಆಗುತ್ತದೆ. ಇದು ವ್ಯವಹಾರ ಆರಂಭಿಸಲು ಬ್ಯಾಂಕ್ ಸಾಲವನ್ನು ವಿನಂತಿಸುತ್ತಿದ್ದೇನೆ. ಈ ಥರ ಪ್ರೆಸೆಂಟೇಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ತೋರಿ. ವ್ಯವಹಾರ ಕಲ್ಪನೆ. ರೆಸ್ಟೋರೆಂಟ್ ಪ್ರಕಾರ ನಾವು ಸಸ್ಯಾಹಾರಿ, ಮಾಂಸಾಹಾರಿ, ಮೇಲ್ ಕ್ವಿಸಿನ್, ಮೀನು. ಹೋಟೆಲ್ನ ಏನೇನು ಮೆನುಗಳಿರ್ತವೆ ಅಂದರೆ ಬೆಳಗ್ಗೆ ಆಹಾರ ಅಂದರೆ ಉಪಹಾರ, ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಎಲ್ಲ ಊಟ, ರಾತ್ರಿ ಮತ್ತು ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್ ಇರುತ್ತೆ. ಮತ್ತು ಸ್ವಚ್ಛತೆ ಮತ್ತು ರುಚಿಗೆ ಮಹತ್ವ ಕೊಡ್ತೀವಿ. ಅಂದರೆ ನೀಟಾಗಿ ಮಾಡೋದು, ಅಂದರೆ ಈ ಥರ ಎಲ್ಲ ಕ್ಲೀನ್, ಒಂದು ಟೇಬಲ್ ಕ್ಲೀನ್ ಮಾಡಿ ಬಿರಿಯಾನಿ ಕುಡ್ಸೋಕೆ ಬರುತ್ತೆ. ಇನ್ನು ಗ್ರಾಹಕರಿಗೆ ಆರಾಮದಾಯಕ ಕುಳಿತುಕೊಳ್ಳುವ ವ್ಯವಸ್ಥೆ, ಅಂದರೆ ಈ ಥರ ಚೇರ್ಗಳೆಲ್ಲ ಒಂದು ಕುಟುಂಬಕ್ಕೆ ಇಷ್ಟು ಅಂತ ಮಡಗಿರ್ತಾರೆ. ನೆಕ್ಸ್ಟ್ ತಿಳ್ಕೊ. ಮಾರುಕಟ್ಟೆ ಅವಕಾಶ. ಅಂದರೆ ಈ ಪ್ರದೇಶದಲ್ಲಿ ಉತ್ತಮ ರೆಸ್ಟೋರೆಂಟ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಅಂದರೆ ಹೆಚ್ಚಾಗಿ ಬೇಡಿಕೆ ಇರುತ್ತದೆ. ಹತ್ತಿರದಲ್ಲಿ ವಿದ್ಯಾರ್ಥಿಗಳು ಉದ್ಯೋಗಗಳಿಗೆ ಹೆಚ್ಚು. ಅಂದರೆ ಹತ್ತಿರದಲ್ಲಿ ಒಂದು ಸ್ಕೂಲ್ ಪಕ್ಕ ಇದ್ದರೆ ಬಂದು ಸಾಯಂಕಾಲ ಸ್ನ್ಯಾಕ್ಸ್ ಬೇಕು ಅದು ತಿನ್ಬೋದು. ಇದು ಉತ್ತಮ ಗುಣಮಟ್ಟದ ಆಹಾರ ಆಯ್ಕೆಗಳ ಕಡಿಮೆ. ಅದು ಉತ್ತಮ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ್ಬೋದು ಅನಿಸುತ್ತೆ. ನಿಯಮಿತ ಗ್ರಾಹಕರನ್ನು ಪಡೆಯುವ ಅವಕಾಶ. ಇನ್ನು ಸ್ಥಳದ ಲಾಭ. ಈ ಸ್ಥಳದ ರೆಸ್ಟೋರೆಂಟ್ ಒಂದು UC ಪ್ರದೇಶದಲ್ಲಿ ಇರುತ್ತದೆ. ಕಾಲೇಜು, ಕಚೇರಿ ಮತ್ತು ನಿವಾಸ ಪ್ರದೇಶಗಳಲ್ಲಿ ಹತ್ತಿರ ಇರುತ್ತದೆ. ಸುಲಭ ಪ್ರವೇಶ ಮತ್ತು ಉತ್ತಮ ದೃಶ್ಯತೆ ಕಾಣುತ್ತದೆ. ಹೂಡಿಕೆ ಅಗತ್ಯ. ಅಂಗಡಿ ಬಾಡಿಗೆ, ಡೆಪಾಸಿಟ್ ಕೊಡೋದು, ಅಂಗಡಿಗೆ ಬಾಡಿಗೆ ಕೊಡೋದು, ಅಡುಗೆ ಮನೆ ಉಪಕರಣಗಳು, ಅಂದರೆ ಅಡುಗೆ ಮನೆ ಎಲ್ಲ ಕೆಲಸಕ್ಕೆ ಇಟ್ಕೊಳ್ಳೋದು, ಫರ್ನಿಚರ್ ಮತ್ತು ಇಂಟೀರಿಯರ್ಸ್ ಎಲ್ಲ ಸಿಗುತ್ತೆ.
ಕಚ್ಚಾ ವಸ್ತುಗಳು, ಸಿಬ್ಬಂದಿ ವೇತನ, ಜಾರಿಯ ಜಾಹೀರಾತು ಮತ್ತು ಪ್ರಚಾರ, ಈ ಥರ ಎಲ್ಲ ಪ್ರಚಾರ ಮಾಡಿದ್ವಿ. ಇನ್ನು ಸಾಲದ ಅಗತ್ಯ, ಬ್ಯಾಂಕ್ ಒಂದು 5 ಲಕ್ಷ ಖರ್ಚಾಗುತ್ತೆ. ಅಡುಗೆ ಮನೆ ಉಪಕರಣಗಳು ಖರ್ಚಾಗುತ್ತೆ, ಫರ್ನಿಚರ್ ಮತ್ತು ಸ್ಟಾಕ್ ಪಾಪ್ಗೆಲ್ಲ ಖರ್ಚಾಗುತ್ತೆ ಮತ್ತು ಆರಂಭಿಕ ಕಾರ್ಯಾಚರಣಾ ವೆಚ್ಚ ಬರುತ್ತದೆ. ಈ ರೆಸ್ಟೋರೆಂಟ್ ವ್ಯವಹಾರಕ್ಕೆ ಉತ್ತಮ ಮಾರುಕಟ್ಟೆ ಅವಕಾಶ ಇದೆ, ಆದಾಯ ಮತ್ತು ಉದ್ಯೋಗ ಸೃಷ್ಟಿಯಾಗುತ್ತದೆ. ದಯವಿಟ್ಟು ನಿಮ್ಮ ಸಾಲವನ್ನು ಅನುಮೋದಿಸಲು ವಿನಂತಿ ಕೇಳಿಕೊಳ್ಳುತ್ತೇನೆ. ಈ ಥರ MS ವರ್ಡು ಮತ್ತು ಎಕ್ಸೆಲ್, ಪವರ್ ಪಾಯಿಂಟಿಂದ ಈ ಥರ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಧನ್ಯವಾದ. ನನ್ನ ಹೆಸರು ಸಂಜಯ್ ಕುಮಾರ್ ಕೆವಿ. 7ನೇ ತರಗತಿಯಲ್ಲಿ ಓದುತ್ತೀನಿ. GS ಕಬ್ಬಲಿಗ ಶ್ರೀ ರಾಮಕೃಷ್ಣ ಅಡಿಗೆ ಅವರ ಸರ್ವೆಯನ್ನು ಹೋಟೆಲ್ ಬಗ್ಗೆ ಇದರ ಬಗ್ಗೆ ಸರ್ವೆಯನ್ನು ಮಾಡಲು ತಿಳಿಸಿಕೊಡ್ತೇನೆ. ಫಸ್ಟ್ ಇಲ್ಲಿ ಬಂದು ನೋ ಇನ್ಕಮ್ ಇರೋರು 37% ಇದ್ದಾರೆ ಮತ್ತು 2,000 ದುಡಿಯೋರು 21% ಇದ್ದಾರೆ. 5,000 ದುಡಿಯೋರು 33% ಇದ್ದಾರೆ. 10,000 ದುಡಿಯೋರು 7% ಇದ್ದಾರೆ ಮತ್ತು 50,000 ದುಡಿಯೋರು 8% ಇದ್ದಾರೆ. ಈಗ ನಾವು ಪರ್ಸೆಂಟಿಂದ ಮತ್ತು ನಂಬರ್ಸ್ಗಳಲ್ಲಿ ಪೀಪಲ್ ಸಂಖ್ಯೆ ಎಷ್ಟು ಅಂತ ನಿಮ್ಗೆ ತಿಳಿಸಿಕೊಡ್ತೀನಿ. ಫಸ್ಟ್ ಈಕ್ವಲ್ ಈಗ ಈಕ್ವಲ್ ಹಾಕ್ಬಿಟ್ಟು ಮತ್ತು ಕೊಲೆಗಾರದಲ್ಲಿ ಎಸ್ ಇಟ್ಟಿದ್ದಾರೆ ಮತ್ತು ಎಸ್ ಇಟ್ಟಿದ್ದಾರೆ ಇಂಟು ಮಾಡ್ಕೊತೀನಿ ಇಂಟು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ. ಈಗ 22,200 ಪೀಪಲ್ಸ್ಗಳು ನೋ ಇನ್ಕಮ್ ಆಗಿದ್ದಾರೆ. ಈಗ ನಾವು ಏನಾರ ಮಾಡ್ಕೋಬೇಕು ಅಂದರೆ ತಿಕ್ ಮೈನಸ್ ಮಾಡ್ಕೊಂಡು ಈ ಥರ ಎಲ್ಲ ಆಗಿದೆ. ಈಗ ನಂಬರ್ ಮುಖಾಂತರ ನಾವು ಮಾಡ್ಕೊಂಡು ನೆಕ್ಸ್ಟು ಈಗ ಯಾವುದಾದ್ರು ಐಟಮ್ಸ್ ಎಲ್ಲಿದೆ ಸೌತ್ ಇಂಡಿಯನ್ಸ್ ಟಿಫನ್ಸು ಮತ್ತು ಸೌತ್ ಇಂಡಿಯನ್ ಮೆಡ್ಸು, ನಾರ್ತ್ ಇಂಡಿಯನ್ ಮೆಡ್ಸು ಎಷ್ಟು ಈಗ ಇಟ್ಕೊಂಡಿದ್ದಾರೆ. ಟೋಟಲ್ ಮನಿ ಸ್ಪೆಂಡ್ ಪ್ರೇಯರ್ ಇಯರ್ ಮಂತು ಇಂಡಿಯನ್ಸ್ ಮೆಲ್ಸು. ಈಗ ನಾರ್ತ್ ಇಂಡಿಯನ್ದು ಫಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಂಡು ಇಂಟು ಇದು ನೆಕ್ಸ್ಟು ಇಂಟು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ಇವರು ಎಷ್ಟು ಟೈಮ್ ತಿಂತಾರೆ ಅಂತ, ಅದು 10 ಟೈಮ್ ತಿಂತಾರೆ. ನೆಕ್ಸ್ಟು ಇಂಟು ವರ್ಷಕ್ಕೆ 12 ತಿಂಗಳು ಅಂತ 12 ಅಂತ ಕತ್ತೀನಿ ಇಂಟ. ಈಗ 1,44,000 ವರ್ಷಕ್ಕೂ ಐತೆ. ನೆಕ್ಸ್ಟು ಟೋಟಲ್ ಮನಿ ಸೆಂಟ್ ಪೇರ್ ಇಯರ್ ಆನ್ ಮಂತ್ ಇನ್ ಇಂಡಿಯನ್ ಟಿಫನ್ಸ್. ಈಗ ಈಕ್ವಲ್ ಶಿಫ್ಟ್ ಇಂಟು ಎಷ್ಟು ಸತಿ ಹಿಟ್ ಮಾಡ್ತಾರೆ. ಈಗ 4,44,000. ಈಗ ಸೌತ್ ಇಂಡಿಯನ್ದು ಹೇಳಿದ್ದೀಗ 2 ಮಾಡ್ಕೊತೀವಿ ಈಕ್ವಲ್. ಈಗ ಸೌತ್ ಇಂಡಿಯನ್ದು ಹೇಳಿದ್ದೀಗ ನಾವು ಅಪ್ಲೈ ಮಾಡ್ಕೊತೀವಿ. ಇಲ್ಲಿ 60,48,000 ಇದೆ. ನೆಕ್ಸ್ಟ್ ಬಂದು ಟೋಟಲ್ ಮನಿ ಸೆಂಟ್ ಪ್ರೇಯರ್ ಇನ್ ದ ಇಯರ್ ಸೌತ್ ಇಂಡಿಯನ್ಸ್ ಮೇಲ್ಸ್ ಎಷ್ಟಿದೆ ಅಂತ. ಈಗ ಫಸ್ಟು ಸೌತ್ ಇಂಡಿಯನ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ. ಸೌತ್ ಇಂಡಿಯನ್ಸ್ ಮೇಲೆ ಈಕ್ವಲ್ ಸೌತ್ ಇಂಡಿಯನ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ಇಂಟು ಎಷ್ಟು ಟೈಮ್ ತಿಂತಾರೆ ಅಂತ. ಈಗ ಇಂಟು ವರ್ಷಕ್ಕೆ 12 ತಿಂಗಳು, ಅದಕ್ಕೆ 12 ಮಾಡ್ಕೊಡ್ತೀನಿ. ಈಗ 14,25,600 ಇದೆ. ಮತ್ತು ಈಗ ಸೌತ್ ಇಂಡಿಯನ್ಸ್ ಮೇಲೆ ಈ ಐಡಿಯಾದಾಗ ಏನೋ ಇದನ್ನು ಅಪ್ಲೈ ಮಾಡ್ತೀನಿ. ನೆಕ್ಸ್ಟು ಟೋಟಲ್ ಮೇಲೆ ಸೆಂಡ್ ಅಕ್ರಾಸ್ ಆಲ್ ಫುಡ್ ಇನ್ ಪೇಮೆಂಟ್ಸ್ ಈಕ್ವಲ್
ಈಕ್ವಲ್ ಸಮ್ ಈಗ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. 3 ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಈಗ ಆನ್ಸರ್ ಮೇಲೆ ಮಾಡ್ಕೊಂಡು ಚಿಕ್ಕ ಪ್ಲೇಸ್ ಮಾಡ್ಕೊಂಡು ಈಗ ಎಷ್ಟು ಬಂದಿದೆ, ಈಗ ಇಷ್ಟನ್ನು ಕೊಡಿದ್ದೇವೆ. ಆಲ್ಟ್ ಈಕ್ವಲ್ ಈಗ ಏನು ಮಾಡ್ತೀವಿ, ಈಗ 31,10,400 ಮಂದಿ ಈಗ ಸರ್ವ ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಭೂಮಿಕಾ, ನಾನು 7ನೇ ತರಗತಿ ವಿದ್ಯಾರ್ಥಿನಿ. ನನ್ನ ಹೆಸರು ಸಾಕ್ಷಿ, ನಾನು 7ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ದೊಡ್ಡತುಪ್ಪೂರು. ಇಂದು ನಾವು ಕಂಪ್ಯೂಟರಲ್ಲಿ MS Excel, MS PowerPoint, MS Wordನಲ್ಲಿ ಬಳಸಿಕೊಂಡು ಇವಾಗ ನಾವು ಒಂದು ಪ್ರಾಜೆಕ್ಟನ್ನು ಮಾಡಿದ್ದೇವೆ. ಮೊದಲು PowerPoint ಇದರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ರಾಮಕೃಷ್ಣ ಅಂತ. ಅವನು ಒಂದು ಮೈಸೂರಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಸ್ವಂತ ಹೋಟೆಲ್ ಬೇಕು ಅಂತ ಆಸೆ ಮಾಡಿದಾಗ ಅವನು ಬ್ಯಾಂಕ್ಗೆ ಹಂಗೆ ಹೋಗೋಕ್ಕಾಗಲ್ಲ, ಒಂದು ಪತ್ರ ರೆಡಿ ಮಾಡಬೇಕು ಅಲ್ವಾ. ಅದನ್ನು ನಾವು ಇಲ್ಲಿ ರೆಡಿ ಮಾಡಿದ್ದೀವಿ. ಮೊದಲು ಇನ್ನ ತಪ್ಪಿಟ್ಟು ಅವನೇನು ರಾಮಕೃಷ್ಣ ಅಡಿನ ತಪ್ಪಿದ್ದಾನೆ, ಮತ್ತು ಯಾರು ಕೊಡಬೇಕು ಮತ್ತು ವಿಷಯ ರೆಸ್ಟೋರೆಂಟ್ ವ್ಯವಹಾರವನ್ನು ಆರಂಭಿಸುವ ಸಲುವಾಗಿ ವಿನಂತಿ ಅಂತ ಈ ಥರ ಇದೆ. ಈಗ ಇದಕ್ಕೆ ನಾವು ಪೇಜ್ ಬಾರ್ಡರ್ ಮತ್ತು ಕಲರ್ ಮಾಡ್ತೇವೆ. ಈಗ ಪೇಜ್ ಬಾರ್ಡರ್, ಈಗ ಕಲರ್ ಆಯಿತು, ಪೇಜ್ ಬಾರ್ಡರ್ ಆಯಿತು. ಇವಾಗ ಪತ್ರ ರೆಡಿ ಮಾಡಿ ಅವ್ರಿಗೆ ಕೊಟ್ಟಾಯಿತು. ನೆಕ್ಸ್ಟು ಎಕ್ಸೆಲಲ್ಲಿ ಇದರಲ್ಲಿ ಒಟ್ಟು ನೋ ಇನ್ಕಮಿಂಗ್ ಅಂದರೆ ಅದರ ಯಾರು ಕೆಲಸಕ್ಕೆ ಹೋಗಲ್ಲ, ಅದು 37% ಇದೆ. 0ಇಂದ 2,000 ಅಂದರೆ ಕಾಲೇಜಿಗೆ ಹೋಗೋವಂಥ ಸ್ಟೂಡೆಂಟ್ ಹತ್ರ 2,000 ಇರುತ್ತೆ, ಅವ್ರು 21% ಇದ್ದಾರೆ. 2,000ಇಂದ 5,000 ಅಂದರೆ ಈಗ ಕೂಲಿ ಕೆಲಸಕ್ಕೆ ಹೋಗೋರು, ಈ ಥರ ಒಟ್ಟು 33% ಇದ್ದಾರೆ. 5,000ದಿಂದ 10,000 ಅದರ ಬ್ಯಾಂಕ್ ಹೋಗಿ ಆ ಥರ ಮಾಡೋರು ಒಟ್ಟು 7%. 10,000ಇಂದ 50,000 ಅದರ ದೊಡ್ಡ ಬ್ಯಾಂಕ್ಗಳು ಕಂಪ್ನಿಲಿ ಹೋಗಿ ಕೆಲಸ ಮಾಡೋರು ಒಟ್ಟು 2% ಇದ್ದಾರೆ. ಈಗ ನಾವು ನೋ ಇನ್ಕಮಿಂಗ್ ಆಫ್ ನಂಬರ್ ಆಫ್ ಪೀಪಲ್ ಇನ್ ಕೊಲೆವಾಡ ಇದನ್ನು ಮಾಡ್ತಾ ಇದ್ದೀವಿ. ಮೊದಲು ಈಸಿಕ್ವಾಲ್ಟನ್ನು ಹಾಕಬೇಕು, ಆಮೇಲೆ ಶಿಫ್ಟ್ ಈಸಿಕ್ವಾಲ್ಟನ್ನು ಹಾಕಬೇಕು, ಮತ್ತು 6,000 ಕ್ಲಿಕ್ ಮಾಡಿ ಶಿಫ್ಟ್ ಮಾಡಿ ಇಂಟು ಹಾಕಿ ಈಗ 22,200 ಬಂದಿದೆ. ಮತ್ತೆ ಈಸಿಕ್ವಾಲ್ಟ್ ಹಾಕಿ 60,000 ಕ್ಲಿಕ್ ಮಾಡಿ ಶಿಫ್ಟ್ ಮತ್ತು ಈಸಿಕ್ವಾಲ್ಟ್ 21% ಕ್ಲಿಕ್ ಮಾಡಿ ಇವಾಗ ಇಂಟರ್ ಸರ್ 12,600. 12,000 ಅಂದರೆ ಈಗ 60,000 ಒಟ್ಟು 21%. ಅದನ್ನು ನಾವು ನಂಬರ್ ರೂಪದಲ್ಲಿ ಇಲ್ಲಿ 12,600 ಇದೆ. ನೆಕ್ಸ್ಟು ಶಿಫ್ಟ್ಗೆ ಹೋಗಿ ಇವಾಗ 60,000 ಕ್ಲಿಕ್ ಮಾಡಬೇಕು. 32% ಈಗ ಇದರಲ್ಲಿ 33% ಅಂದರೆ 19,800 ಬಂದಿದ್ದಾರೆ. ಈಗ ಇದೇ ಥರ 7% ಅಂದರೆ 4,200, 2% ಅಂದರೆ 1,200 ಬಂದಿದೆ. ಈಗ ಟೋಟಲ್ ಕೂಡ್ತಾ ಇದ್ದೀನಿ. ಆಲ್ಟ್ ಹಿಡ್ಕೊಂಡು ಈಕ್ವಲ್ ಇಂಟರ್ ಹಾಕಿದ್ರೆ ಒಟ್ಟು ಬಂತು 60,000 ಜನ ಅಂತ.
ಟೋಟಲ್ ಮನಿಯನ್ನು ಇವಾಗ ಮಾಡ್ತಾ ಇದ್ದೇವೆ. ಈಸಿ ಕೋಟ್ ಹಾಕಿ ಇದನ್ನು ಕ್ಲಿಕ್ ಮಾಡಿ ಶಿಫ್ಟ್ ಹಿಡ್ಕೊ ಇಂಟು ಹಾಕಿ ನೆಕ್ಸ್ಟು ಎರಡನ್ನ ಕ್ಲಿಕ್ ಮಾಡಿ ಇಂಟರ್ ಬಂದರೆ 20 ಬಂತು. ಇದೇ ಥರ ನಾವು ಎಲ್ಲದಕ್ಕೂ ಮಾಡೋದು ಬೇಕಾಗಿಲ್ಲ, ಈ ಥರ ಮಾಡಿದ್ರೆ ಬಂತು. ಈಗ ಇದನ್ನು ಟೋಟಲ್ ಮಾಡ್ತಾಯಿದ್ದೀವಿ. 3200 ಬಂತು. ನೆಕ್ಸ್ಟು ನಾವು ಟೋಟಲ್ ಮಾಡಿದ್ದು 3200, ಅಂದರೆ ಇವ್ರ ಅಂಗಡಿ ಇದ್ದಾಗ 3200 ಲಾಭ ಆಗುತ್ತೆ. ನೆಕ್ಸ್ಟು ಪವರ್ ಪಾಯಿಂಟಲ್ಲಿ ನಾವು ಇದರಲ್ಲಿ ಅವ್ರದ್ದು ತಾಜ್ ರೆಸ್ಟೋರೆಂಟ್ ಅಂತ ಹಾಕಿ ಈ ಥರ ಮಾಡಿದ್ದೀವಿ. ನೆಕ್ಸ್ಟು ರಾಮಕೃಷ್ಣ ಅಡಿಗೆ ಅಂತ ಹಾಕಿದ್ದೀವಿ. ಇಂಡಿಯನ್ ಫುಡ್ ಅಂದರೆ ಉತ್ತರ ಭಾರತದಲ್ಲಿ ಏನೇನು ಮಾಡ್ತಾರೆ ಅಂದರೆ ಪಾನಿಪುರಿ, ಪರಾಟ, ಗೋಬಿ, ಆಲೂ ಪರಾಟ, ಪೂರಿ, ಬಾಜಿ ಈ ಥರ ಮಾಡ್ತಾರೆ. ಉತ್ತರ ಭಾರತ ಅಂದರೆ ಕೆಳಗಡೆ ಇಡ್ಲಿ, ದೋಸೆ, ವಡೆ, ಉಪ್ಪಿಟ್ಟು, ಪೊಂಗಲ್ ಈ ಥರ ಅಡುಗೆಗಳನ್ನ ಮಾಡ್ತಾರೆ. ನೆಕ್ಸ್ಟು ಅದ್ರ ಚಿತ್ರಗಳನ್ನೆಲ್ಲ ಇಲ್ಲೇ ಹಾಕಿದ್ದೀವಿ, ಪಾನಿಪುರಿ ಈ ಥರದ್ದು. ಸೌತ್ ಇಂಡಿಯನ್ ಏನೇನು ಮಾಡಬೇಕು ಅಂದರೆ ನಾವು ಏನೇನು ಮಾಡಬೇಕು ಅಂತ ಇಲ್ಲೇ ಹಾಕಿದ್ದೀವಿ. ಇಡ್ಲಿ, ದೋಸೆ ಇದು ಚಿತ್ರ ಇದೇ ಥರ ಮಾಡಬೇಕು. ನೆಕ್ಸ್ಟು ಇದರಲ್ಲಿ ಎಷ್ಟು ರೂಪಾಯಿ ಅಂದರೆ ಆಲೂ ಪರೋಟ ಹಾಫ್ ತಗೊಂಡ್ರೆ 40, ಫುಲ್ ತಗೊಂಡ್ರೆ 70 ರೂಪಾಯಿ. ಅದೇ ಥರ ಪನ್ನೀರ್ ಅದಕ್ಕೆ 50 ಅಂದರೆ ಹಾಫ್ ತಗೊಂಡ್ರೆ 50, ಫುಲ್ ತಗೊಂಡ್ರೆ 90. ಇದೇ ಥರ ನಾವೆಲ್ಲದಕ್ಕೂ ಮಾಡಿದ್ದೀವಿ. ನೆಕ್ಸ್ಟು ಥ್ಯಾಂಕ್ ಯು ಅಂತ ಮಾಡಿದ್ದೀವಿ. ಇದು ನಾವು ಈ ಪವರ್ ಪಾಯಿಂಟು, ಎಕ್ಸೆಲ್ಲು, MS ವರ್ಡ್ ಮುಖಾಂತರ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಇದನ್ನು ಹೆಸರು ಆಕಾಶ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ರಾಮಕೃಷ್ಣ ಅಡಿಗ ಒಬ್ಬ ಹೋಟೆಲಲ್ಲಿ ಕೆಲಸ ಮಾಡಿದ್ದೇನೆ. ಅವನು ಹೋಟ್ಲನ್ನ ಇಡಬೇಕು ಅಂತ ಕನಸು ಕಾಣ್ತಾನೆ. ಅವನು ಬ್ಯಾಂಕಲ್ಲಿ ಅವನ ಹತ್ರ 1 ಲಕ್ಷ ಇರುತ್ತೆ. ಬ್ಯಾಂಕಲ್ಲಿ 4 ಲಕ್ಷ ತಗೋಬೇಕು ಅಂತ ಇರ್ತಾನೆ. ಅವರು ಸರ್ವೆ ಮಾಡಿ ತರಬೇಕು ಅಂತಾರೆ. ಇವಾಗ 3 ಒಂದು ಲೆಟರ್ ಅನ್ನು ಬರೆದಿದ್ದೇವೆ. ಇವಾಗ ಆ ಲೆಟರ್ಗೆ ಪೇಜ್ ಕಲರ್ ಮತ್ತು ಪೇಜ್ ಬಾರ್ಡರ್ ಹಾಕೋದನ್ನು ತಿಳಿಸಿಕೊಡುತ್ತೇನೆ. ಇವಾಗ ಇಲ್ಲಿ ಪೇಜ್ ಕಲರ್ ಇದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬೋದು. ಇವಾಗ ಪೇಜ್ ಬಾರ್ಡರನ್ನು ಹಾಕೋದನ್ನು ತಿಳಿಸುತ್ತೇನೆ. ಇಲ್ಲಿಗೆ ಬಂದು ಇವಾಗ ಪೇಜ್ ಬಾರ್ಡರ್ ಹಾಕಿದ್ದೇವೆ. ಇವಾಗ ನಾವು ಇಲ್ಲಿಗೆ ಬಂದು ಪೇಜ್ ಸೈಜನ್ನು ತಿಳಿಸುತ್ತೇವೆ. ಇವಾಗ ಲೆಟರ್ಗೆ ಕಲರು ಮತ್ತು ಬಾರ್ಡರು ಮತ್ತು ಸೈಜ್ ತಿಳಿಸಿದ್ದೇವೆ. ನಾವು ಇದನ್ನು ತಿಳಿಸುತ್ತೇವೆ. ರೆಸ್ಟೋರೆಂಟ್ ವ್ಯವಹಾರವನ್ನು ಪ್ರಾರಂಭಿಸಲು ಸಲಹಾಗಿ ವಿನಂತಿ. ಇವಾಗ ನಾವು ಎಕ್ಸೆಲ್ ಸರ್ವೆ ಮಾಡುತ್ತೇವೆ. ಇವಾಗ ನೋ ಇನ್ಕಮಿಂಗ್ ಟೋಟಲ್ ಪೀಪಲು 60,000 ಜನ ಇದ್ದಾರೆ. ನೋ ಇನ್ಕಮಿಂಗು 37% ಇದ್ದಾರೆ. 2,000 21% ಇದ್ದಾರೆ. 5,000 33% ಇದ್ದಾರೆ. 10,000 7% ಇದ್ದಾರೆ. 50,000 7% ಇದ್ದಾರೆ. ಇವಾಗ ಇದನ್ನು ನಂಬರಲ್ಲಿ ಹೇಳುತ್ತೇನೆ. ಇವಾಗ ಅಪ್ಲೈ ಆಗಿದೆ. ಇವಾಗ ಕೊಡುತ್ತೇನೆ. ಇವಾಗ ಬಂದಿದೆ. ಇವಾಗ ಟೋಟಲ್ ಮನಿ ಸ್ಪೆಂಡ್ ಪರ್ ಇಯರ್ ನಾರ್ತ್ ಇಂಡಿಯನ್ ಮೇಲ್ಸ್ ರುಪೀಸ್. ಇವಾಗ ಇಂಡಿಯನ್ ಮೇಲ್ಸ್ ರುಪೀಸನ್ನು ತಿಳಿಸುತ್ತೇವೆ.
ಇವಾಗ ಈಕ್ವಲ್ ಟು ಹಾಕೊಂಡು ಇವಾಗ ಅವರು ಒಂದು ಸುಕ್ಕಡಿ ಕಂಡುಹಿಡಿದ್ದಾರೆ. ಇವಾಗ ನಾರ್ತ್ ಸೌತ್ ಇಂಡಿಯನ್ ಡಿಫರೆನ್ಸ್ ಇದ್ದಾರೆ ಸೆಲೆಕ್ಟ್ ಮಾಡುತ್ತೇನೆ. ಇವಾಗ ಇಟ್ಟು ಎಷ್ಟು ಟೈಮ್ ತಿಂತಾರೆ ಇವಾಗ ಇಟ್ಟು ಒಂದು ಬಂದಿದೆ. ಇವಾಗ South Indian males. ಇವಾಗ ಎಷ್ಟು ಟೈಮ್ ತಿಂತಾರೆ 2 ವರ್ಷಕ್ಕೆ ಇವಾಗ ಟೋಟಲ್ ಮನಿ ಸೆಂಟ್ ಊರಿಂದ ಎಷ್ಟು ದುಡ್ಡು ಬಂದಿದೆ ತಿಳಿಸಿಕೊಡ್ತೀನಿ. ಬಂದಿದೆ ಇವಾಗ ಇಲ್ಲೆಲ್ಲವೇ ಅಪ್ಲೈ ಮಾಡಿದ್ದೇನೆ. ಇವಾಗ ಈ ಶೀಟ್ನು ಟೋಟಲ್ 31,04,400 ಆಗಿದೆ. ಇವಾಗ ಪವರ್ ಪಾಯಿಂಟ್ ಮುಖಾಂತರ ಸರ್ವ್ ಮಾಡುತ್ತೇನೆ, ಪ್ರೆಸೆಂಟೇಷನ್ ಮಾಡುತ್ತೇನೆ. ಇವಾಗ ನಾವು ರೆಸ್ಟೋರೆಂಟ್ ನೇಮ್ ಉಡುಪಿ ಡಿನರ್ ರೆಸ್ಟೋರೆಂಟ್ ಅಂತ ನೇಮ್ ಕೊಡ್ಬೇಕು ಅಂತ. ಕೈಸೋಜಿ ವ್ಯವಹಾರ ಪರಿಚಯ, ರೆಸ್ಟೋರೆಂಟ್ ಮಾಹಿತಿ, ಲೋಗೋ, ಮಾರುಕಟ್ಟೆ ಶ್ರಮಿಸಿ, ಮೆನು, ಇಟಲಿಗಳು, ಕನಸುಗಳು. ವ್ಯವಹಾರದ ರೆಸ್ಟೋರೆಂಟ್ ಹೆಸರು ಉಡುಪಿ ಡಿನರ್. ಆಹಾರದ ಪ್ರಕಾರ ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತೀಯ ಟಿಫನ್. ಸ್ಥಳ ಕೊಳ್ಳೇಗಾಲ. ನಮ್ಮ ಲೋಗೋ ಕುಮಾರ್ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಇಂಡಿಯನ್ ಪಾಪ್ಯುಲೇಷನ್ MS ವರ್ಲ್ಡ್ ಬಗ್ಗೆ ಹೇಳ್ತಿದ್ದೇನೆ. ಈಗ ನಾನು DS ರಾಮಕೃಷ್ಣ ಅಡಿಗ ಅವರ ಪ್ರಾಜೆಕ್ಟ್ ಮಾಡುತ್ತಿದ್ದೇನೆ. ಈಗ ನಾನು ಪೇಜ್ ಕಲರನ್ನು ಹಾಕುತ್ತಿದ್ದೇನೆ. ಪೇಜ್ ಕಲರ್ ಈಗ ರೆಡ್ ಕಲರ್, ಪೇಜ್ ಬಾರ್ಡರನ್ನು ರೆಡ್ ಕಲರ್ ಹಾಕಿದ್ದೇನೆ. ಈಗ ಪೇಜ್ ಬಾರ್ಡರನ್ನು ಹಾಕುತ್ತಿದ್ದೇವೆ. ಈಗ ಪೇಜ್ ಬಾರ್ಡರನ್ನು ಹಾಕಿದೆ. ಈಗ
ಈಗ ಲೇಔಟ್ ಹೋಗಿ ಸೈಜನ್ನು ಈಗ ಲೆಟರನ್ನು ಕ್ಲಿಕ್ ಮಾಡಿದೆ. ಈಗ ನಾನು ವಿಷಯವನ್ನು ಹೇಳ್ತಿದ್ದೇನೆ. ರೆಸ್ಟೋರೆಂಟ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಸಾಲಕ್ಕಾಗಿ ವಿನಂತಿಸಿ. ಈಗ ನಾನು ಲೆಟರನ್ನು ಬ್ಯಾಂಕ್ಗೆ ಕೊಡಬೇಕಾಗಿದೆ. ಇದರಿಂದ ನಮಗೆ ಹಣ ಬೇಕಾಗಿದೆ. ಅದಕ್ಕೆ ನಾನು ಈ ಲೆಟರನ್ನು ಬ್ಯಾಂಕ್ಗೆ ಕಳಿಸುತ್ತಿದ್ದೇನೆ. ಈಗ ಎಕ್ಸೆಲ್ ಸರ್ವೆ ಮಾಡುತ್ತಿದ್ದೇನೆ. ಈಗ ನಾನು ಎಕ್ಸೆಲ್ ಸರ್ವೆಯನ್ನು ಮಾಡುತ್ತಿದ್ದೇನೆ. ನಂಬರ್ ಆಫ್ ಪೀಪಲ್ ಇನ್ ಕೊಳ್ಳೇಗಾಲ. ಇವಾಗ ಕೊಳ್ಳೇಗಾಲದಲ್ಲಿ ಜನಸಂಖ್ಯೆ 60,000 ಜನಸಂಖ್ಯೆ ಇದ್ದಾರೆ. ಈಕ್ವಲ್ 60,000 ಜನಸಂಖ್ಯೆಯನ್ನು ಕ್ಲಿಕ್ ಮಾಡಿದೆ. 8 ಈಗ 37% ಅನ್ನು ಕ್ಲಿಕ್ ಮಾಡಿದೆ. ಈಗ 37% ಅಂಕವನ್ನು ಪಡೆದಿದ್ದೇನೆ. ಈಗ ನಾನು ಶಿಫ್ಟ್ ಇಂಟು 12 ಕ್ಲಿಕ್ ಮಾಡಿದೆ. ಅಪ್ಲೈ ಮಾಡುತ್ತಿದ್ದೇನೆ. ಈಗ ಇದೇ ಥರ ಎಲ್ಲಕ್ಕೂ ಆನ್ಸರ್ ಬಂದಿದೆ. ಈಗ ಟೋಟಲ್ ಮನಿ ಸ್ಪೆಂಡ್ ಯುವರ್ ಇಯರ್ ಆನ್ ನಾರ್ತ್ ಇಂಡಿಯನ್ ಮೀಲ್ಸ್ ರುಪೀಸ್. ಈಗ ನಾರ್ತ್ ಇಂಡಿಯನ್ ತಿಂಡಿ ಬೆಲೆ ಕಂಡುಹಿಡಿಯುತ್ತಿದ್ದೇನೆ. ಈಗ ನಾರ್ತ್ ಇಂಡಿಯನ್ ಸಲಾಡ್ ಬಂದಿದೆ. ಈಕ್ವಲ್ 1200 ಇಂಟು ಈಗ 10 ಕ್ಲಿಕ್ ಮಾಡಿದೆ. ಇಂಟು 12 ಕ್ಲಿಕ್ ಮಾಡಿದೆ. ಎಂಟರ್. ಈಗ ಆನ್ಸರ್ ಬಂದಿದೆ. 1,44,000 ಬಂದಿದೆ. ಈಗ ನಾನು ಅದೇ ರೀತಿ ಸೌತ್ ಇಂಡಿಯನ್ ಟಿಫನಿಸ್ನ ಬೆಲೆ ಕಂಡುಹಿಡಿದಿದ್ದೇನೆ. ಈಕ್ವಲ್ ಶಿಫ್ಟ್ ಇಂಟು 2 ಕ್ಲಿಕ್ ಮಾಡಿದೆ. ಈಗ ಶಿಫ್ಟ್ ಇಂಟು 12. ಈಗ ಆನ್ಸರ್ ಬಂದಿದೆ. 5,32,800 ಬೆಲೆ ಬಂದಿದೆ. ಈಗ ಇನ್ನೊಂದು ಸೌತ್ ಇಂಡಿಯನ್ ಟಿಫನ್ಗೆ ಆನ್ಸರ್ ಮಾಡಿದ್ದೇನೆ. ಈಗ ಇದೇ ರೀತಿ ಸೌತ್ ಇಂಡಿಯನ್ ಮೀಲ್ಸನ್ನು ಬೆಲೆ ಕಂಡುಹಿಡಿಯುತ್ತಿದ್ದೇನೆ. ಈಗ ಸೌತ್ ಇಂಡಿಯನ್ ಮೀಲ್ಸ್ಗೆ ಬೆಲೆ ಕಂಡುಹಿಡಿಯುತ್ತಿದ್ದೇನೆ. ಈಕ್ವಲ್ 8,000 ಇಂಟು ಈಗ 8 ಈಗ 12 ಶಿಫ್ಟ್ 8 12 ಎಂಟರ್. ಈಗ ಆನ್ಸರ್ ಬಂದಿದೆ. ಈಗ ಆಲ್ ಫುಡ್ಸ್ಗೆ ಕಂಡುಹಿಡಿಯುತ್ತಿದ್ದೇನೆ. ಈಗ ಈಕ್ವಲ್ ಸಮ್. ಈಗ ಇದೇ ರೀತಿ 3 ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟೆ. ಈಗ ಆನ್ಸರ್ ಬಂದಿದೆ. ಈಗ ಇದೇ ರೀತಿ ಎಲ್ಲಕ್ಕೂ ಆನ್ಸರ್ ಬಂದಿದೆ. ಈಗ ನಾನು 16,84,800 ಸರ್ವೆಯನ್ನು ಮಾಡಿದ್ದೇನೆ. ಧನ್ಯವಾದಗಳು.
ಯಾರು ಮಾತಾಡ್ತಾ ಇರೋದು? ಯಾವ ಸ್ಕೂಲು? ಹೇಳ್ರಿ. ಮಾತಾಡಿ. ನನ್ನ ಹೆಸರು ಹರ್ಷಿತಾ. ನನ್ನ ಹೆಸರು ಅರ್ಪಿತಾ. ನನ್ನ ಹೆಸರು ಐಶ್ವರ್ಯ. ನನ್ನ ಹೆಸರು ತನುಷ್. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮಹಳ್ಳಿ. ಮೊದಲನೇ ಹೆಸರು ಕೇಳಿಸ್ಲಿಲ್ಲ ನಂಗೆ. ಸರ್ ಮೊದ್ಲೇ ಅವಳ ಹೆಸರು ಕೇಳಿಸ್ಲಿಲ್ಲ. ನನ್ನ ಹೆಸರು ಹರ್ಷಿತಾ. ಹರ್ಷಿತಾ. ಹ್ಞೂ ಸರ್. ಹರ್ಷಿತಾ. ನೀನ್ ಎರಡನೇ ಅವಳು? ಅರ್ಪಿತಾ. ಅರ್ಪಿತಾ. ಹರ್ಷಿತಾ, ಅರ್ಪಿತಾ. ಅರ್ಥ ಆಯ್ತು. ಓಕೆ, ಶುರು ಮಾಡ್ಕೊಳ್ಳಿ. ಏನ್ ತೋರಿಸ್ತೀವಿ? ಮಾತಾಡ್ಬೇಕು. ನಾನು ಅಷ್ಟು ಜೋರಾಗಿ ಕೇಳ್ಸಲ್ಲ ನಂಗೆ. ಒಂದ್ ನಿಮಿಷ, ನಾನು ಹೆಡ್ಸೆಟ್ ಹಾಕೊಳ್ಳ ಅಂತ ನೋಡ್ತೇನೆ. ಬೇಡ ಬಿಡ್ರಿ. ಸರಿ, ಮೆತ್ತಿಗೆ ತೋರಿಸು. ಹರ್ಷ, ನೀವು ಕಂಪ್ಯೂಟರ್ ಹತ್ರ ಹೋಗ್ತೀರಾ? ನಂಗೆ ಕಾಣಿಸಲ್ವಲ್ಲ ಸರಿಯಾಗಿ ಅವ್ನು ತೋರಿಸ್ತಾ ಇರೋದು. ಸರ್ ಇಂಟ್ರೊಡಕ್ಷನ್ ಕೊಟ್ಟ ಆಮೇಲೆ ಹೋಗ್ತೀನಿ ಸರ್. ಸರಿ, ವೆರಿ ಗುಡ್. ಹೇಳಪ್ಪ. ನಾವೀಗ ಇಲ್ಲೊಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಅದು ಯಾರ ಬಗ್ಗೆ ಅಂತಂದ್ರೆ ಶ್ರೀ ರಾಮಕೃಷ್ಣ ಅಡಿಗೆ ಅವ್ರ ಬಗ್ಗೆ. ಅವರು ಈಗ ಒಂದು ಬ್ಯಾಂಕ್, ನಾವು ಈಗ ಅವರು ಮೈಸೂರಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಹೋಟೆಲ್ ಓಪನ್ ಮಾಡ್ಕೊಂಡಿದ್ದಾರೆ. ಆ ಹೋಟೆಲ್ ಅಲ್ಲಿ ಆ ಹೋಟೆಲ್ ಯಾವ ತರ ಓಪನ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಬ್ಯಾಂಕ್ ಹೋಗಿ ಅವರು ಡೈರೆಕ್ಟ್ ಆಗಿ ಹೋಗಿ ಕಾಸಿನ ಕೇಳಕ್ ಆಗಲ್ಲ. ಅವರು ಪತ್ರ ಇದ್ ಮಾಡ್ಬೇಕು. ಪತ್ರಲ್ಲಿ ಅವ್ರ ಸೈನು ಅದೆಲ್ಲ ಬರ್ಕೊಟ್ ಬನ್ನಿ ಅಂತ ಕಳಿಸ್ತಾರೆ. ಆಗ ಇವರು ಸರ್ವೆ ಮಾಡ್ತಾರೆ, ಅವ್ರ ನೇಮು ಎಲ್ಲಾನು ಬರ್ದಿ ಅವ್ರಿಗೆ ಕೊಡ್ಬೇಕು. ಆಗ ಅವರು ಒಂದು ಲೆಟರ್ ಬರ್ತಾರೆ. ಈಗ ಇಲ್ಲಿ ಇಲ್ಲೊಂದು ಲೆಟರ್ ಬರ್ಕೊಂಡಿದ್ದಾರೆ. ಅವರು ಫ್ರಮ್ ಅಲ್ಲಿ ಶ್ರೀ ರಾಮಕೃಷ್ಣ ಕೊಳ್ಳೇಗಾಲ ಅಂತ ಹಾಕಿದೀವಿ. ಇಲ್ಲಿ 2 ಅಲ್ಲಿ ಶ್ಯಾಮ್ ಸುಂದರ್ ಅಂತಂದ್ರೆ ಅವರು ಬ್ಯಾಂಕ್ ಮ್ಯಾನೇಜರ್ ಕೊಳ್ಳೇಗಾಲದಲ್ಲಿದ್ದಾರೆ. ಏನಕ್ಕೆ ಬರೀತಾ ಇದಾರೆ ಲೆಟರ್ ಅವರು? ಸರ್ ವಿಷಯ ಯಾತಕ್ ಬರೀತಾ ಇದಾರೆ ಅವರು? ವಿಷಯ ರೆಸ್ಟೋರೆಂಟ್ ವ್ಯವಹಾರವನ್ನು ಪ್ರಾರಂಭಿಸಲು ಸಾಲದ ವಿನಂತಿ. ಇಲ್ಲ, ಅದ್ ಸರಿ. ಲೆಟರ್ ನೀವು ಓದ್ಬೇಡ, ನನ್ನ ಹತ್ರ ಮಾತಾಡ್ಸು. ಯಾತಕ ಲೆಟರ್ ಬರೀತಾ ಇದಾರೆ? ಸರ್ ಅವರೊಂದು ರೆಸ್ಟೋರೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಸರ್. ಅವ್ರಿಗೆ ಬರೀ 1 ಲಕ್ಷ ಅಷ್ಟೇ ಅವ್ರ ಹತ್ರ ದುಡ್ಡಿರೋದು ಸರ್. ಅದಕ್ಕೋಸ್ಕರ 5 ಲಕ್ಷ ಬೇಕಿರುತ್ತೆ. ಅವರು ಬ್ಯಾಂಕ್ ಹೋಗಿ ಸಾಲ ಕೇಳ್ಬೇಕಾದ್ರೆ ಪತ್ರ ಬರಿಬೇಕು ಅಂತ ಅಂತಾರೆ. ಅದಕ್ಕೋಸ್ಕರ ಪತ್ರ ಬರ್ತಾರೆ. ವೆರಿ ಗುಡ್. ಸಿ, ಆ ತರ ಉತ್ತರ ಕೊಡ್ಬೇಕು. ಕರೆಕ್ಟ್, ಎಕ್ಸಾಕ್ಟ್ಲಿ, ವೆರಿ ಗುಡ್. ಇವಾಗ ಲೆಟರ್ ಓದು. ಏನ್ ಬರೆದಿದ್ಯಾ ಲೆಟರ್ ಅಲ್ಲಿ? ಏನ್ ಬರ್ತಿದ್ಯಾ ಅಂತ. ವಿಷಯ ರೆಸ್ಟೋರೆಂಟ್ ವ್ಯವಹಾರವನ್ನು ಪ್ರಾರಂಭಿಸಲು ಸಾಲದ ವಿನಂತಿ. ಶ್ರೀ ರಾಮಕೃಷ್ಣ ಅಡಿಗಾದಲ್ಲಿ ನನ್ನ ಹೆಸರು. ನಾನು ಕೊಳ್ಳೇಗಾಲನಿಂದ ಬಂದಿದ್ದೇನೆ. ನಾನು ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಲು ಬಯಸುತ್ತೇನೆ. ರೆಸ್ಟೋರೆಂಟ್ ನ ಹೆಸರು ನಾನು ಅದನ್ನು ರಸ್ತೆಯಲ್ಲಿ ಹೊಂದಲು ಬಯಸುತ್ತೇನೆ. ನನ್ನ ಸಮೀಕ್ಷೆಯ ಆಧಾರದಲ್ಲಿ ಮೇಲೆ ನಾನು ಭಾರತೀಯ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಲು ಬಯಸುತ್ತೇನೆ. ನಾನು ಈ ರೀತಿಯ ಆಹಾರವನ್ನು ಕಂಡುಕೊಂಡಿದ್ದೇನೆ. ಈ ಪ್ರದೇಶದಲ್ಲಿ ಹೆಚ್ಚು ಜನರು. ನಾನು ಅಡಿಗೆಯವರ ಕುಟುಂಬ ಬಂದವನು. 3 ತಲೆಮಾರುಗಳ ಹಿಂದೆ ಹೋಗುತ್ತೇನೆ. ನನ್ನ ಮೊದಲ ಅನುಭವವೆಂದರೆ 20ನೇ ವಯಸ್ಸಿನವರೆಗೆ ನಮ್ಮ ಕುಟುಂಬಕ್ಕೆ ಮನೆಯಲ್ಲಿ ಅಥವಾ ನಮ್ಮ ಅಡಿಗೆ ಮನೆಯಲ್ಲಿ ವಿವಿಧ ಮದುವೆಗಳಲ್ಲಿ ಸಹಾಯ ಮಾಡುವುದು. ನಾನು ಮೈಸೂರಿಗೆ ಹೋಗಿ ಮೈಸೂರಿನ ಅತ್ಯಂತ ಪ್ರಸಿದ್ಧ ರೆಸ್ಟೋರೆಂಟ್ ನಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದೆ. ನಾನು ಎಲ್ಲವೂ ನಾನು ಪಾಕವಿಧಾನಗಳನ್ನು ಕಲಿತಿದ್ದೇನೆ. ನನ್ನ ವಿಷಯತೆ ದಕ್ಷಿಣ ಮತ್ತು ಉತ್ತರ ಭಾರತದ ಪಾಕ ಪದ್ಧತಿ. ನನ್ನ ತಂದೆ ಮತ್ತು ಅನಾಮಧೇಯ ಸಮುದಾಯದಲ್ಲಿ ಮುಂದುವರೆಯುವ ಬಗ್ಗೆ ನಾನು ತುಂಬಾ ಉತ್ಸುಕನಾಗಿದ್ದೇನೆ. ನಾನು ರೆಸ್ಟೋರೆಂಟ್ಗಳ ಉಲ್ಲೇಖಗಳು ಮತ್ತು ಪಾಕ ಪದ್ಧತಿಯಲ್ಲಿ ನನ್ನ ಪರಿಣತಿಯನ್ನು ಗಮನಿಸಿದರೆ ಈ ಪದ್ಯಮದಲ್ಲಿ ನಾನು ತುಂಬಾ ಯಶಸ್ವಿಯಾಗುತ್ತೇನೆ ಎಂದು ನಾನು ನಂಬುತ್ತೇನೆ. ಇದನ್ನ ನೀನೇ ಹೇಳು ಅಂತ. ಈ ಲೆಟರ್ ನ ನೀನೇ ಬರ್ದ್ಯಾ ಇಲ್ದ್ರೆ ಯಾರ ಬರ್ಕೊಟ್ರ? ನೀ ಟೈಪ್ ಮಾಡಿದ್ಯಾ? ಬೇರೆಯವ್ರು ಕೊಟ್ಟಿದ್ದನ್ನ ಟೈಪ್ ಮಾಡಿದ್ಯಾ? ನೀನೇ ಬರ್ದ್ಯಾ? ಫಸ್ಟೇ ಮಾಡಿದ್ದು ಸರ್. ಫಸ್ಟೇ ಮಾಡಿದ್ದು ಸರ್. ಅರ್ಥ ಆಗ್ಲಿಲ್ಲ, ಕೇಳಿಸ್ಲಿಲ್ಲ. ಸರ್ ಮೊದಲೇ ಮಾಡಿದ್ದು ಸರ್.
ಯಾರು ಮಾಡಿದ್ರು? ಸರ್ ನಾವೇ ಮಾಡಿದ್ದು ಸರ್. ಸೊ ನೀವೇ ಬರ್ದಿ ಅದನ್ನ? ಹ್ಞೂ ಸರ್. ಸರಿ. ಸೊ ಆ ಲೆಟರ್ ನೀನು ಕಳಿಸ್ತೀಯಾ, ಬ್ಯಾಂಕ್ ಕಳಿಸ್ತೀಯ? ಹ್ಞೂ ಸರ್. ಸರ್ ಎಷ್ಟು ಸಲ ಕೇಳ್ತಾ ಇದ್ದಿ? ಸರ್ ಅದು 4 ಲಕ್ಷ. 4 ಲಕ್ಷ. ಸೊ ಬ್ಯಾಂಕ್ನವ್ರು ಕೊಟ್ಬಿಡ್ತಾರಾ? ಸರ್ ಕೊಡಲ್ಲ ಸರ್. ಸೊ ಇನ್ನೇನ್ ಮಾಡ್ಬೇಕು? ಸರ್ ಅವರು ಪತ್ರ ಬರ್ದಾದ್ಮೇಲೆ ಹ್ಮ್ ಹೇಳು ನೀನು. ಇನ್ನೇನ್ ಮಾಡ್ ಬರೀ ಎಲ್ರು ಒಂದ್ ನಿಮಿಷ. ಸೊ ಎಲ್ರು ನಾನು ಲೆಟರ್ ಬರೀತೀನಿ, ನೀನು ಲೆಟರ್ ಬರೀ, ಎಲ್ರು ಲೆಟರ್ ಬರೀ, ಎಲ್ರಿಗೂ 4 ಲಕ್ಷ ಕೊಟ್ಬಿಡ್ತಾರ ಬ್ಯಾಂಕು? ಸರ್ ಇಲ್ಲ ಸರ್, ಯಾಕೆ ಬೇಕು ಎಲ್ಲಾನು ಕೇಳ್ತಾರೆ ಸರ್. ಅವಾಗ ನಾವು ಸರ್ ಅವರು ಸರ್ವೆ ಮಾಡ್ಕೊ ಬನ್ನಿ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಎಲ್ಲಾನು ಮಾಡಿ, ಆಮೇಲೆ ಅವ್ರು ಅದನ್ನ ಯಾವ ಜಾಗದಲ್ಲಿ ಮಾಡ್ತಿದ್ರೆ ನೀವು ಅದನ್ನ ಫೋಟೋ ತಗೋ ಬನ್ನಿ, ಅದ್ರದ್ದು ಪ್ರೆಸೆಂಟೇಶನ್ ಮಾಡಿ ಅಂತ ಹೇಳ್ತಾರೆ ಸರ್. ಹಾ, ಸರ್ವೆ ಅಂದ್ರೆ ಏನು? ಒಂದ್ ನಿಮಿಷ, ಏನು ತೋರಿಸ್ಬೇಡ, ನಾ ಪ್ರಶ್ನೆ ಕೇಳ್ತೀನಿ, ನೀ ಉತ್ತರ ಕೊಡು. ನೀ ಚೆನ್ನಾಗ್ ಮಾತಾಡ್ತೀನಿ. ನಿನ್ನ ಹೆಸರೇನಂದ್ರೆ ನೀನು? ಅರ್ಪಿತಾ? ಹ್ಞೂ ಸರ್. ಹಾ, ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಸೊ ಅದೆಲ್ಲ ಆಮೇಲೆ ತೋರಿಸು, ಮತ್ ಟೈಮ್ ಕೊಡ್ತೀನಿ. ಸ್ವಲ್ಪ ಮೆತ್ತಗೆ ಉಸಿರಾಡು. ಹೆದರಿಕೆ ಪಡ್ಕೊಳಗೋದಿಲ್ಲ. ಸಮಾಧಾನ ಆಗಿ ಹೇಳು. ನಾ ಏನು ಭಯ ಅಲ್ಲ ನಿನ್ನ, ನಾ ಏನು ಪೊಲೀಸ್ ಅಲ್ಲ, ಗೊತ್ತಾಯ್ತಾ? ಸುಮ್ಮನೆ ನನ್ ಟೋಪಿ ಹಾಕೊಂಡ್ ಬಂದಿದ್ದೀನಾ? ಇಲ್ಲ ತಾನೆ? ಕೈ ಕೋಲ್ ಇಟ್ಕೊಂಡಿದ್ದೀನ? ಇಲ್ಲ. ಹಾಯಾಗಿರು, ಮೆತ್ತಗ್ ಮಾತಾಡು. ನಾ ಪ್ರಶ್ನೆಗಳಿಗೆ ಉತ್ತರ ಕೊಡು, ಆಮೇಲೆ ತೋರ್ಸು. ಸರಿ. ಸೊ ನಿನ್ ಪ್ರಕಾರ ಸುಮ್ನೆ ಒಂದ್ ಲೆಟರ್ ಕಳಿಸ್ಬಿಟ್ರೆ ಸಾಕಿಲ್ಲ ಅಂತೀಯಾ? ಸುಮ್ನೆ ಒಂದ್ ಲೆಟರ್ ಕಳಿಸ್ಬಿಟ್ರೆ ಸಾಕಿಲ್ಲ? ಸರ್ ಇಲ್ಲ ಸರ್. ಇನ್ನೇನ್ ಕೊಡ್ಬೇಕು? ಸರ್ ಅದಕ್ಕೆ ಎಷ್ಟು ದುಡ್ಡು ಬೇಕು ಎಲ್ಲಾನು ಸರ್ ಎಕ್ಸೆಲ್ ಮುಖಾಂತರ ಮಾಡ್ಬೇಕು ಸರ್. ಆಮೇಲೆ ನಾವು ಯಾವ ಜಾಗದಲ್ಲಿ ಮಾಡ್ತಿದೀವಿ ಎಲ್ಲಾನು ಸರ್ ಫೋಟೋ ತಗೊಂಡು ಅವ್ರಿಗೆ ಪ್ರೆಸೆಂಟೇಶನ್ ಮಾಡ್ಬೇಕು. ಸರಿ, ಸರ್ವೆ ಅಂತ ಹೇಳಿದಲ್ಲ, ಏನ್ ಸರ್ವೆ ಮಾಡ್ಬೇಕು? ಸರ್ ಸರ್ ಆ ಜಾಗ ತಗೋಬೇಕು ಅಂದ್ರೆ ಸರ್ ನಾವ್ ಅದ್ ಮಾಡ್ಬೇಕು ಅಂದ್ರೆ ಎಷ್ಟೆಷ್ಟು ದುಡ್ಡು ಬೇಕಾಗುತ್ತೆ, ಅಲ್ಲಿ ಬಂದವ್ರಿಗೆ ಅವ್ರು ಬಂದ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಎಷ್ಟೆಷ್ಟು ದುಡ್ಡು ಬೇಕು ಸರ್, ಅದನ್ನೆಲ್ಲ ಮಾಡ್ಬಿಟ್ಟು ಸರ್ ಅವರು ಸರ್ ಆ ಜಾಗನ ಫೋಟೋ ತಗೊಂಡು ಅದು ಸರ್ವೆ ಅಲ್ಲ. ಸರ್ವೆ ಇಲ್ಲಿ ಏನ್ ಮಾಡ್ಬೇಕು? ನೀನ್ ಹೇಳ್ತಾ ಇರೋದು ಎಷ್ಟು ದುಡ್ಡು ಬೇಕು, ಎಷ್ಟು ಖರ್ಚಾಗತ್ತೆ, ಎಷ್ಟು ಆದಾಯ ಬರುತ್ತೆ, ಅದೆಲ್ಲ ಸರಿ. ಬಟ್ ಸರ್ವೆಲಿ ಏನ್ ಮಾಡ್ಬೇಕು? ಸರ್ವೆ ಏನು ಸರ್ ಎಷ್ಟು ಜನ ಇದಾರೆ ಸರ್? 30% ಇನ್ಕಮ್ ಇಲ್ಲದವರು ಸರ್ 5,000 ರೂಪಾಯಿ ಸರ್ 30% ಸರ್, ಆ ತರ ಇರುತ್ತೆ ಸರ್. ಅದರಲ್ಲಿ ಸರ್ ನಾವು ಸರ್ ಇನ್ಕಮ್ ಎಷ್ಟು ತಿಂತಾರೆ ಸರ್, ಇನ್ಕಮ್ ಇಲ್ಲದವ್ರು ಎಷ್ಟು ತಿಂತಾರೆ ಸರ್, ಅದನ್ನ ಸರ್ ನೋಡ್ಕೊಂಡು ಸರ್ ನಾವು ಸರ್ವೆ ಮಾಡ್ಬೇಕು. ಇಲ್ಲಪ್ಪ, ಅದ್ ಸರಿ. ಬಟ್ ಏನು ಅಂತ ಸರ್ವೆ ಮಾಡ್ತೀನಿ ನೀನು? ಇವಾಗ ನೀವ್ ಒಂದ್ ಕಡೆ ಒಂದು ಹೋಟೆಲ್ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ಇರ್ತಿ. ಸೊ ನೀವ್ ಏನು ಅಂತ ಸರ್ವೆ ಮಾಡ್ತೀವಿ? ಏನ್ ಜನಗಳಿಗೆ ಹೋಗಿ ಕೇಳ್ತೀಯಾ? ಏನ್ ಮಾಡ್ತಿ? ಸರ್ ಸರ್ ಫಸ್ಟ್ ಜನಸಂಖ್ಯೆ ಸರ್, ಟೋಟಲ್ ಪೊಲ್ಯೂಷನ್ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಮೆತ್ತಗ್ ಮಾತಾಡು, ಹತ್ರ ಬಾ, ಮೆತ್ತಗ್ ಮಾತಾಡು, ಏನೂ ಆಗಲ್ಲ, ಮೆತ್ತಗ್ ಮಾತಾಡು, ಹೇಳು. ಸರ್ ಕೊಂಡೆಗಾಲದಲ್ಲಿ ಸರ್ ಎಷ್ಟು ಜನ ಇರ್ತಾರೆ ಸರ್, ಆ ಜನಸಂಖ್ಯೆ ಸರ್ ಕೌಂಟ್ ಮಾಡ್ಕೊಂಡು ಸರ್ ಎಕ್ಸೆಲ್ ಸರ್ 30 ಎಷ್ಟು ಜನ ಸರ್ ಸಂಬಳ ಪಡಿತಾರೆ ಸರ್, ಎಷ್ಟು ಜನ ಸರ್ ಇನ್ಕಮ್ ಹೆಚ್ಚಾಗಿ ಪಡಿತಾರೆ ಸರ್, ಅದನ್ನೆಲ್ಲ ಸರ್ ನಾವು ಸರ್ ಪರ್ಸೆಂಟೇಜ್ ಮಾಡ್ಕೊಂಡು ಸರ್ ಅದನ್ನ ಸರ್ ನಾವು ಸರ್ ಎಕ್ಸೆಲ್ ಇಂದ ಸರ್ ಎಷ್ಟು ಜನ ಇನ್ಕಮ್ ಪಡಿತಾರೆ ಸರ್ ಕೌಂಟ್ ಮಾಡ್ಕೊಳ್ಳೋದು ಸರ್. ಆದ್ಮೇಲೆ ಎಷ್ಟು ಟೈಮ್ ಇರ್ತಾರೆ ಸರ್, ಸೌತ್ ಇಂಡಿಯನ್ ಸರ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರುತ್ತೆ ಸರ್ ನಮ್ಮ ರಾಮಕೃಷ್ಣ ಅಡಿಗದಲ್ಲಿ ಸರ್. ಅವ್ರ ಇನ್ಕಮ್ ಯಾತಕ್ ಗೊತ್ತಾಗ್ಬೇಕು ಅಂದೆ? ಸರ್ ಇನ್ಕಮ್ ಸರ್ ಎಷ್ಟು ಟೈಮ್ ತಿಂತಾರೆ ಸರ್, ಇನ್ಕಮ್ ಇಲ್ಲದವರು ಸರ್ ಇನ್ಕಮ್ ಎಷ್ಟು ಟೈಮ್ ತಿಂತಾರೆ ಸರ್, ಅದನ್ನ ಸರ್ ಪರ್ಸೆಂಟೇಜ್ ಸರ್ ಮಾಡ್ಬೇಕು. ಇಲ್ಲಪ್ಪ, ಸರ್ವೆ ಮಾಡುವಾಗ ಅವ್ರು ಎಷ್ಟು ದುಡ್ಡು ಸಂಪಾದನೆ ಆಗ್ತದೆ ಅದೆಲ್ಲ ಯಾತಕ್ ಬೇಕು? ನೀವು ಬೇಕಾಗಿರೋದು ಅವ್ರು ಊಟ ಮಾಡ್ತಾರೋ ಇಲ್ವೋ ಅಂತ ಅಲ್ವಾ? ನೀನ್ ರೆಸ್ಟೋರೆಂಟ್ ಬರ್ತಾರೋ ಇಲ್ವೋ ಅಂತ ತಿಳ್ಕೊಬೇಕಾಗ್ತದೆ, ಅಷ್ಟೇ ತಾನೆ? ಇನ್ಕಮ್ ಯಾತಕ್ ಬೇಕು? ಸರ್ ಇನ್ಕಮ್ ಸರ್ ಎಷ್ಟು ಸಂಬಳ ಪಡಿತಾರೆ ಸರ್ ಅದನ್ನ ತಿಳ್ಕೋಬೇಕು ಸರ್. ಯಾತಕ್ಕೆ ಅಂತ ಕೇಳ್ತಾ ಇದ್ದೀನಿ. ಸರ್ ಹಂಗಲ್ಲ ಸರ್, ನಾವು ಸರ್ ಈಗ ಅದನ್ನ ಶಾಲೆ ಹತ್ರದಲ್ಲಿ ಏನಾದ್ರು ಮಾಡಿದ್ರೆ ಸರ್ ಅಲ್ಲಿ ನಮ್ಗೆ ಎಷ್ಟು ಲಾಭ ಆಗುತ್ತೆ, ನಾವು ಎಷ್ಟೆಷ್ಟು ತಿಂಗಳಲ್ಲಿ ಅವ್ರಿಗೆ ವಾಪಸ್ ದುಡ್ಡು ಕೊಡ್ಬೋದು ಅನ್ನೋದ್ರ ಬಗ್ಗೆ ಸರ್ವೆ ಮಾಡ್ಬೇಕು. ಇಲ್ಲ, ಅದು ಸರ್ವೇಲಿ ಗೊತ್ತಾಗಲ್ಲ. ಸರ್ವೇಲಿ ಏನ್ ಗೊತ್ತಾಗತ್ತೆ ಅಂದ್ರೆ, ಇವಾಗ ನೀವು ಒಂದ್ ಅಂಗಡಿ ಓಪನ್ ಮಾಡ್ತೀಪ್ಪ, ಯಾವ್ದೋ ಕಡೆ ಒಂದ್ ಅಂಗಡಿ ಓಪನ್ ಮಾಡ್ತಿ, ಒಂದ್ ಹಳ್ಳಿಲಿ ಒಂದ್ ಅಂಗಡಿ ಓಪನ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ, ಏನೋ ಬೇರೆ ರೆಸ್ಟೋರೆಂಟ್ ಅಲ್ಲ ಇನ್ನೇನೋ ಅಂಗಡಿ ಓಪನ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ನೀ ಏನ್ ತಿಳ್ಕೊಬೇಕನ್ಸುತ್ತೆ? ಆ ಹಳ್ಳಿ ಜನಗಳನ್ನ ಮಾತಾಡ್ಸಿ ಏನ್ ತಿಳ್ಕೊಬೇಕು? ಒಂದು ಬಟ್ಟೆ ಅಂಗಡಿ
ಓಪನ್ ಮಾಡ್ತೀನಿ ಅಂತ ಇಟ್ಕೊ. ಓಕೆ, ಒಂದು ಹಳ್ಳಿಲಿ. ಸೊ ಹಳ್ಳಿ ಜನರ ಹತ್ರ ಹೋಗಿ ಏನ್ ಪ್ರಶ್ನೆ ಕೇಳ್ತೀನಿ ನೀನು? ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ, ಒಂದು ಬಟ್ಟೆ ಅಂಗಡಿ, ಒಂದು ಹಳ್ಳಿಲಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕು ಅಂತ ಇದೆ. ಫಸ್ಟ್ ನೀ ಏನ್ ತಿಳ್ಕೊತಿ? ಸರ್ ನಮ್ಗಲ್ಲಿ ವ್ಯಾಪಾರ ಆಗುತ್ತಾ ಇಲ್ವಾ ಅಂತ ತಿಳ್ಕೊ. ಹಾ, ಹೆಂಗ್ ತಿಳ್ಕೊತಿ ಅದನ್ನ? ಸರ್ ಅಲ್ಲಿ ಜನಸಂಖ್ಯೆ ಇದಾರೆ ಇಲ್ವಾ ಅಂತ ನೋಡಿ. ಸರಿ, ಜನಸಂಖ್ಯೆ ಇದೆ ಅಂತ ಗೊತ್ತಾಯ್ತು, ಅದಕ್ಕೇನ್ ಸರ್ವೆ ಬೇಕಿಲ್ಲ. ಪ್ರತಿ ಜನ ಮನೆಗೂ ಹೋಗಿ 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 ಏನ್ ತಿಳ್ಕೊತಿ? ಏನ್ ಸರ್ವೆ ಮಾಡ್ತೀವಿ? ಈ ರೆಸ್ಟೋರೆಂಟ್ ವಿಚಾರ ಮಾತಾಡೋಣ. ಒಂದ್ ಹಳ್ಳಿ, ಒಂದು ಸಣ್ಣ ಊರು, ಕೊಳ್ಳೆಗಾಲು, ಅಲ್ಲಿ ಓಪನ್ ಮಾಡ್ಬೇಕು ಅಂತ ಇದೆ. ಏನ್ ಜನಗಳು ಹೋಗಿ ಏನ್ ಕೇಳ್ತಿ? ಏನ್ ಪ್ರಶ್ನೆ ಕೇಳ್ತಿ ಅವ್ರನ್ನ? ಏನಾದ್ರು ಹೇಳಿ. ಸುಮ್ನೆ ಅದ್ ಲಾಭ ನಷ್ಟ ಅವ್ರು ಸರ್ವೇಲಿ ಹೇಳಕ್ಕಾಗಲ್ಲ ಅಲ್ವಾ, ಅದು ಬೇರೆ ಅದು. ಬಟ್ ಏನ್ ಕೇಳ್ತಿ ಸರ್ವೇಲಿ? ಏನ್ ಕೇಳ್ಬೇಕು ಅಂತ ನಾ ಕೇಳ್ತಾ ಇರೋದು. ಸರ್ವೇಲಿ ಏನ್ ಕೇಳ್ಬೇಕು ಅಂದ್ರೆ, ಬೇರೆ ಬೇರೆ ಆದಾಯದ ವರ್ಗದವ್ರು ಇರ್ತಾರೆ. ಇವಾಗ ತುಂಬಾ ಬಡ ಜನಗಳು ಊಟ ಮಾಡಕ್ಕೆ ಶಕ್ತಿ ಇರಲ್ಲ ಅಲ್ವಾ. ಸೊ ತುಂಬಾ ಬಡ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಯಾರು ಬರ್ತಾರೆ ಊಟ ಮಾಡಕ್ಕಲ್ವಾ? ದುಡ್ಡು ಬೇಕು ತಾನೆ, ಬಿಟ್ಟಿ ಕೊಡ್ತೀಯಾ ಊಟ ನೀನು? ಇಲ್ಲ. ಸೊ ತುಂಬಾ ಬಡತನ ಇದೆ ಒಂದ್ ಹಳ್ಳಿಲಿ, ನೀವೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಯಾರು ನಿನ್ ರೆಸ್ಟೋರೆಂಟ್ ಬರಲ್ಲ ಅಲ್ವಾ. ಅದಕ್ಕೆ ಇನ್ಕಮ್ ಬೇಕಾಗಿರೋದು. ಯಾಕಂದ್ರೆ ತುಂಬಾ ಬಡತನ ಇದ್ರೆ ಒಂದ್ ಹಳ್ಳಿಲಿ ನೀವೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಅದರಿಂದ ಏನು ವ್ಯಾಪಾರ ಆಗಲ್ಲ ಅಲ್ವಾ. ಸೊ ಆದಾಯ ತಿಳ್ಕೊಬೇಕು. ಯಾಕಂದ್ರೆ ಆದಾಯ ಗೊತ್ತಿದ್ರೆ ಅವ್ರು ಊಟ ಮಾಡಕ್, ದುಡ್ಡು ಕೊಡಕ್ಕೆ ಶಕ್ತಿ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಕರೆಕ್ಟ್ ತಾನೆ? ಸೊ ಇನ್ನೇನ್ ತಿಳ್ಕೊಳಕ್ ಇಷ್ಟ ನೀನು? ಸೊ ನೀ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದಿ, ಹಳ್ಳಿಲಿ ಎಲ್ಲರನ್ನೂ ಹೋಗಿ ಮಾತಾಡಿಸ್ತಾ ಇದ್ದಿ. ಮೊದ್ಲೇದು ನಿಮ್ ಆದಾಯ ಎಷ್ಟು ಅಂತ ತಿಳ್ಕೊತಿ. ಇನ್ನೇನ್ ತಿಳ್ಕೊಳಕ್ ಇಷ್ಟ? ಆಯ್ತಲ್ಲ, ಅದು ಆದಾಯ. ಅದೇ ಆದಾಯ. ಆಮೇಲೆ ಇನ್ನೇನ್ ಇಷ್ಟ? ಇನ್ನೇನ್ ಕೇಳ್ತಿ ಅವ್ರನ್ನ? ಇನ್ನೇನ್ ಕೇಳ್ತಿ ಸರ್ವೆ ಮಾಡುವಾಗ? ನೀನು ಒಂದು ಹೋಟೆಲ್ ಓಪನ್ ಮಾಡಕ್ ಟ್ರೈ ಮಾಡ್ತಾ ಇದ್ದಿ, ಅದ್ರಲ್ಲಿ ಅವ್ರು ಏನ್ ತಿಳ್ಕೊಳಕ್ ಇಷ್ಟ ಆಗುತ್ತೆ ನಿಮ್ಗೆ? ಹೋಟೆಲ್ ಶುರು ಮಾಡಕ್ ಮುಂಚೆ ಯಾವ್ಯಾವ ಊಟ ನಿಮ್ಗೆ ಇಷ್ಟ ಅಂತ ತಿಳ್ಕೊಳ್ಳೋದ್ ಬೇಡವಾ? ಇನ್ನೇನ್ ತಿಳ್ಕೊತಿ? ಏನ್ ತಿಳ್ಕೊತಿ? ನೀನು ನಾರ್ತ್ ಇಂಡಿಯನ್ ಊಟ ಮಾಡಕ್ ಹೋಗಿ ಅವ್ರಿಗೆ ನಾರ್ತ್ ಇಂಡಿಯನ್ ಇಷ್ಟನೇ ಇಲ್ದಿದ್ರೆ ಏನ್ ಉಪಯೋಗ ಅಲ್ವಾ? ನೀನು ಕೋಳಿ ಮಾಡಕ್ ಹೋಗಿ ಅವ್ರಿಗೆ ಬರೀ ಹಂದಿನೇ ಬೇಕು ಅಂದ್ರೆ ಅವ ನಿಂದು ಯಾರು ತಿಂತಾರಲ್ವಾ. ಸೊ ಅವ್ರ ಅನಿಸಿಕೆಗಳೇನು, ಅವ್ರಿಗೆ ಏನ್ ಇಷ್ಟ, ಯಾವ ತರದ ತಿಂಡಿ ಇಷ್ಟ ಅಂತ ತಿಳ್ಕೊಳ್ಳೋದ್ ಬೇಡವಾ? ತಿಳ್ಕೊಬೇಕಲ್ವಾ? ಅದೇ ಸರ್ವೆ ಅನ್ನೋದು. ಯಾಕಂದ್ರೆ ಅವ್ರಿಗೆ ಇಷ್ಟನೇ ಇಲ್ದೇ ನೀನ್ ಮಾಡೋ ಅಡುಗೆ ಇಷ್ಟನೇ ಇಲ್ದೇ ಏನ್ ಉಪಯೋಗ ಅಲ್ವಾ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ಅಲ್ವಾ. ಸರ್ವೆ ಅನ್ನೋದು ಯಾವಾಗ್ಲೂ ಮಾಡೋದು ಅನಿಸಿಕೆಗಳು. ಇವಾಗ ಹೊಸದ ಯಾವ್ದಾದ್ರು ಒಂದು ಶಾಂಪೂ ಬಂತು ಅಂತ ಇಟ್ಕೊಳ್ಳೋಣ ಮಾರ್ಕೆಟ್ಗೆ. ಸೊ ಏನ್ ತಿಳ್ಕೊಬೇಕು? ಅವ್ರು ನಿಜವಾಗ್ಲೂ ಉಪಯೋಗಿಸ್ತಾರ ಆ ಶಾಂಪೂನ? ಯಾರು ಶಾಂಪು ತಲೆಗೆ ಸ್ನಾನ ಮಾಡದೇ ಇದ್ರೆ ಏನ್ ಉಪಯೋಗ ಅಲ್ವಾ? ನೀ ತಲೆ ಸ್ನಾನ ಮಾಡ್ತೀಯ? ನೀನು ಈ ಶಾಂಪೂ ಉಪಯೋಗಿಸ್ತೀಯಾ? ಸೊ ನಿನಗ್ ಒಳ್ಳೆ ಗಿರಾಕಿ. ನೀನು ಶಾಂಪೂ ಉಪಯೋಗಿಸ್ತೀಯಾ? ನೀನು ಉಪಯೋಗಿಸ್ತೀಯಾ? ಸೊ ಅಂತ ಪ್ರಶ್ನೆ ಕೇಳ್ಬೇಕಲ್ವಾ? ಇವಾಗ ಹಳ್ಳಿಲಿ ಎಲ್ರು ನಾವ್ ಶಾಂಪೂನ ಉಪಯೋಗಿಸಿದ್ರೆ ಬರೀ ಶೀಗೆಕಾಯಿ ಉಪಯೋಗಿಸ್ತೀವಿ, ಮಣ್ಣು ಉಪಯೋಗಿಸ್ತೀವಿ ಅಂದ್ರೆ ಏನ್ ಉಪಯೋಗ ಅಲ್ವಾ? ಸರ್ವೆ ಮಾಡುವಾಗ ಯಾವಾಗ್ಲೂ ಏನ್ ಉಪಯೋಗ, ನಿಜವಾಗ್ಲು ನಾನು ಏನ್ ತಯಾರು ಮಾಡಕ್ ಇಷ್ಟಪಡ್ತಾ ಇದೀನೋ ಅದನ್ನ ಅವ್ರಿಗೆ ಇಷ್ಟ ಇದೆಯಾ ಅಂತ ತಿಳ್ಕೊಬೇಕು ಅಲ್ವಾ? ಸರಿ ತಾನೆ? ನೀವ್ ಆತರ ಸರ್ವೆ ಮಾಡಿದ್ರ ನೀವು ಇವಾಗ? ಇವಾಗ ನಾನು ಬಾಯಿ ಮುಚ್ಕೊಂಡಿರ್ತೀನಿ, ನೀವ್ ಏನ್ ಮಾಡಿದಿರಿ ತೋರಿಸ್ರಿ. ಏನೇನ್ ಮಾಡಿದಿರಿ ತೋರಿಸ್ರಿ. ಇಷ್ಟೊತ್ತು ನಾನು ಪ್ರಶ್ನೆ ಕೇಳಿದ್ರೆ ಏನೇನ್ ಮಾಡಿದ್ರಿ ತೋರಿಸ್ರಿ. ಅಷ್ಟೇ ಸ್ವಲ್ಪ ಹತ್ತ ತಗೊಂಬಪ್ಪ, ನಂಗೆ ಕಾಣಿಸಲ್ಲಪ್ಪ.
ಸರ್ ಕೊಳ್ಳೇಗಾಲದಲ್ಲಿ ಸರ್ 60,000 ಸರ್ ಜನಸಂಖ್ಯೆ ಇದ್ದಾರೆ ಸರ್. ಸರ್ ಅಲ್ಲಿ ಸರ್ ಇನ್ಕಮ್ ಪಡೆದವರು ಸರ್ 37% ಇದ್ದಾರೆ. ಸರ್ 2,000 ಪಡೆಯೋರು ಸರ್ 21% ಇದ್ದಾರೆ. ಸರ್ 5,000 ಪಡೆಯೋರು ಸರ್ 33 ಇದ್ದಾರೆ. ಒಂದು 10,000 ಪಡೆಯೋರು 7% ಇದ್ದಾರೆ. ಒಂದು 50,000 ಮೇಲ್ ಪಡೆಯೋರು 2% ಇದ್ದಾರೆ. ಇಲ್ಲಿ ಈಗ ನಂಬರ್ ಆಫ್ ಪೀಪಲ್ ಇನ್ ಕೊಳ್ಳೇಗಾಲ ಅಂತಂದ್ರೆ ಇಲ್ಲಿ ಗ್ರೇಡ್ ಅಲ್ಲಿ ಇರೋದನ್ನ ನಾವು ಸಂಖ್ಯೆಯಲ್ಲಿ Percentage ಇರೋದನ್ನ numberಲಿ. ಪರ್ಸೆಂಟೇಜ್ ನಂಬರ್ಲಿ ಮಾಡ್ಕೊಳ್ಳೋದು. ಮಾಡಿ ಸರ್ ಈಗ ಬಾಕ್ಸ್ ಕ್ಲಿಕ್ ಮಾಡಿ ಫಸ್ಟ್. ಇರು. ಇದಲ್ವಾ ಮಾಡಿ. ಈಕ್ವಲ್ ಆಗೋದು. ಹ್ಮ್ ಸರಿ ಸರ್ ಟೋಟಲ್ ಕೊಳ್ಳೇಗಾಲ ಸರ್ ರೆಸಿಡೆನ್ಸ್ ಸರ್ ಕ್ಲಿಕ್ ಮಾಡ್ಕೊಳ್ಳೋದು. ಸರ್ ಈಗ ಸರ್ ಇಂಟು ಸರಿ 50 ಇಂಟು ಸರ್ 8 ಆಗುತ್ತೆ. ಸರಿ ಸರಿ ಸರ್ 22,000 ಸರ್ 200 ಜನ ಸರ್ ಇನ್ಕಮ್ ಪಡೆದಿದ್ದಾರೆ ಸರ್. ಸರ್ ಈ ತರ ಚಿಕ್ ಪ್ಲೇಸ್ ಮಾಡ್ಕೊಂಡು ಸರ್ ಡಬಲ್ ಕ್ಲಿಕ್ ಮಾಡಿದ್ರೆ ಸರ್ ಎಲ್ಲ ಸರ್ ಎಷ್ಟು ಜನ ಪಡೆದಿದ್ದಾರೆ ಸರ್ ಗೊತ್ತಾಗುತ್ತೆ ಸರ್. ಸರ್ 2,000 ಪಡೆಯೋರು 12,600 ಜನ ಇದ್ದಾರೆ ಸರ್. ಸರ್ 10,000 ಪಡೆಯೋರು ಸರ್ 5,000 ಪಡೆಯೋರು ಸರ್ 19,800 ಜನ ಇದ್ದಾರೆ ಸರ್. ಸರಿ ಹ್ಞೂ ಸರ್. ಸರ್ 10,000 ಪಡೆಯೋರು ಸರ್ 4,200 ಜನ ಇದ್ದಾರೆ ಸರ್. ಸರಿ ಸರ್ 50,000 ಪಡೆಯೋರು ಸರ್ 1,200 ಜನ ಇದ್ದಾರೆ ಸರ್. ಸರಿ ಸರ್ ಈಗ ಸರ್ ಇಲ್ಲಿ ಸರ್ ನಾವು ಸ್ಟಿಫನ್ಗಳ ಸರ್ ಫುಡ್ ಪರ್ಫಾರ್ಮೆನ್ಸ್ ಇಟ್ಕೊಂಡಿವಿ ಸರ್. ಅದಕ್ಕೆ ಸರ್ ಇನ್ಕಮ್ ಇಲ್ಲದ್ರೆ ಸರ್ ಎಷ್ಟು ಟೈಮ್ ಊಟ ಮಾಡ್ತಾರೆ ಅಲ್ಲಿ 2, 4, 6, 8, 10 ಆ ಥರ ಇದೆ ಸರ್ ಇಲ್ಲಿ. ಸರ್ ಇನ್ಕಮ್ ಇಲ್ಲದವ್ರು 2 ಟೈಮ್ ಮಾಡ್ತಾರೆ ಸರ್. ಇನ್ಕಮ್ ಎಷ್ಟು ಜನ ಇದ್ದಾರೆ ಸರ್ ಹೆಚ್ಚು ಸಂಬಳ ಇರೋರಿಗೆ ಸರ್ 10 ಟೈಮ್ ಮಾಡ್ತಾರೆ. ಇನ್ನು 50,000 8 ಟೈಮು ಸರ್ ಆ ಥರ ಸರ್ ಇರುತ್ತೆ ಸರ್. ಸರ್ ಇಲ್ಲಿ ಜಾಸ್ತಿ ದುಡ್ಡು ಇರೋರು ಜಾಸ್ತಿ ಸತಿ ಬರ್ತಾರ ಊಟ ಮಾಡಕ್ಕೆ, ಕಡಿಮೆ ಊಟಕ್ಕೆ ಸರ್ ಜಾಸ್ತಿ ಸರ್ ದುಡ್ಡು ಸರ್ ಸರ್ ಜಾಸ್ತಿ ಟೈಮ್ ಊಟ ಮಾಡಕ್ ಬರ್ತಾರೆ ಸರ್. ಯಾಕೆ ಅವ್ರ ಹೊಟ್ಟೆ ದೊಡ್ಡದಾಗಿದ್ಯಾ? ಸರ್ ಮನಿ ಇದೆಯಲ್ಲ ಸರ್ ಮನೆ ದುಡ್ಡು. ದುಡ್ಡಿದೆ ಅದಕ್ಕೆ ಜಾಸ್ತಿ ಸತಿ ಬರ್ತಾರೆ. ಸೊ ದುಡ್ಡು ಇಲ್ದೇ ಇರೋರು ಎಲ್ಲಿ ಊಟ ಮಾಡ್ತಾರೆ? ಮನೇಲೆ ಊಟ ಮಾಡ್ತಾರಾ? ಸರ್ ಇಲ್ಲ ಸರ್ ಇನ್ಕಮ್ ಇಲ್ಲದವರು ಸರ್ 2 ಟೈಮ್ ಅಂತಾರೆ ಸರ್. ಅದೇ ಸರ್ ಮನೇಲೆ ಮಾಡ್ತಾರೆ. ಹಾ ಸೊ ಇನ್ಕಮ್ ಕಡಿಮೆ ಇರೋರು ಹೋಟೆಲ್ ಮನೇಲಿ ಊಟ ಮಾಡ್ತಾರೆ. ಇನ್ಕಮ್ ಜಾಸ್ತಿ ಇರೋರು ಹೋಟೆಲ್ ಬಂದು ಊಟ ಮಾಡ್ತಾರೆ. ಅದೇನಾ? ಸರಿ ಓಕೆ. ಸರ್ ಈಗ ಸರ್ ನಮ್ಮ ಫುಡ್ಗೆ ಸರ್ ಸೌತ್ ಇಂಡಿಯನ್ ಫುಡ್ ಸರ್ ಇದು ಟಿಫನ್ ಸರ್ ಹಾಫ್ ಸರ್ 10 ರೂಪೀಸು ಸರ್ ಫುಲ್ಲು ಸರ್ 20 ರೂಪೀಸ್ ಮಾಡ್ಕೊಂಡಿದ್ದೀವಿ ಸರ್. ಸೌತ್ ಇಂಡಿಯನ್ ಮಿಲ್ಸು ಸರ್ ಹಾಫು ಸರ್ 50 ಸರ್ ಫುಲ್ಲು ಸರ್ 100 ಸರ್ ನಾರ್ತ್ ಇಂಡಿಯನ್ ಮಿಲ್ಸು ಸರ್ 200 ಸರ್. ಸರ್ ಇದೆ ಟೋಟಲ್ ಮನಿ ಸ್ಪೆಂಡ್ ಡಿಸೈಡ್ ಮಾಡಿದ್ಯಾ? ಅದು ಯಾರು ಡಿಸೈಡ್ ಮಾಡಿದ್ರು ಅದನ್ನ? ಸರ್ ನಾವೇ ಡಿಸೈಡ್ ಮಾಡಿದ್ದೀವಿ ಸರ್. ಸರಿಯಾಗಿದ್ಯಾ? ಸೊ ನಿಮ್ಮ ಗುಂಡ್ಲುಪೇಟೆಲಿ ಎಷ್ಟಾಗತ್ತೆ ಒಂದು ನಾರ್ತ್ ಇಂಡಿಯನ್ ಮೀಲ್, ಒಂದು ಸೌತ್ ಇಂಡಿಯನ್ ಮೀಲ್? ತಿಂದಿದ್ಯಾ ಯಾವ ತರ ಗುಂಡ್ಲುಪೇಟೆಲಿ ಸರ್ ಹೋಗಿ? ಇಲ್ಲ ಸರ್ ಇಲ್ಲ ಸರ್ ಹರ್ಷ ಎಷ್ಟಾಗತ್ತಪ್ಪ ಇಲ್ಲ ಗುಂಡ್ಲುಪೇಟೆ? ಸರ್ ಇಲ್ಲಿರಂಗೆ ಮಾಡ್ಸಿದ್ರು ಸರ್ ಇಲ್ಲಿ. ಸರ್ ಇಲ್ಲಿ ಯಾವ ತರ ಇದೆ ಸರ್ ಆ ತರ ಹಾ ಸರ್ ಇಲ್ಲಿ ಸರ್ ಯಾವ ತರ ಕೊಡ್ರಿ ಸರ್ ಆ ತರ ಮಾಡಿದೀವಿ ಸರ್ ನಾವು. ಅದು ಸುಮ್ನೆ ಕೊಟ್ಟಿರ್ತಾರೆ, ಬಟ್ ನಿನ್ ಪ್ರಕಾರ ನಿಜ ಸರಿನಾ ಇಲ್ವಾ ತಪ್ಪಾ ಅಂತ ಕೇಳ್ತಾ ಇದೀನಿ. ಸರ್ ಇವಾಗ ಅಮೌಂಟ್ ಸ್ವಲ್ಪ ಜಾಸ್ತಿ ಸರ್ ಆಗಿದೆ. ಜಾಸ್ತಿ ಆಗಿದೆ ಸರ್ ಈಗ. ಸೊ ಅದನ್ನ ಜಾಸ್ತಿ 30-50 ಆಗಿತ್ತು ಸರ್. ಎಷ್ಟು ಇವಾಗ ಗುಂಡ್ಲುಪೇಟೆಯಲ್ಲಿ ಒಂದು ಸೌತ್ ಇಂಡಿಯನ್ ಥಾಳಿ ತಿಂದ್ರೆ ಎಷ್ಟಾಗತ್ತೆ ಸರ್ ಹಾಫ್ 30, ಫುಲ್ಲು 50 ಸರ್. ಸರ್ ಅದನ್ನ ಚೇಂಜ್ ಮಾಡ. ನಾ ಎಷ್ಟು ಕೊಟ್ಟಿದ್ದೀನಿ ಅಲ್ಲಿ? ಇಲ್ಲಿ 10-20 ಕೊಟ್ಟಿದ್ದಾರೆ ಸರ್. ಸೊ ಜಾಸ್ತಿ ಮಾಡ್ಬೇಕಲ್ವಾ? 30 ಹಾಕೊಳ್ಳಿ. ಅದು ಸುಮ್ನೆ ನಾನು ಕೊಟ್ಟಿರ್ತೀನಿ, ಬಟ್ ಅದನ್ನೇ ನಾನು ಹೇಳಿದ್ದೆ ನಂಬೇಕು ಅಂತ ಇದೆಯಾ? ಪ್ರತಿ ವರ್ಷನೂ ಚೇಂಜ್ ಆಗ್ತಾನೆ ಇರುತ್ತಲ್ವಾ? 50 ಮಾಡಿ 50 ಆಗ್ತಾನೆ ಇರುತ್ತೆ. ಕ್ಲಿಕ್ ಮಾಡು. ಇವಾಗ ಸರಿ ಕರೆಕ್ಟ್ ಆಗೈತೆ ಸರ್ ಇವಾಗ. ಸರ್ ಟೋಟಲ್ ಮನಿ ಸ್ಪೆಂಡ್ ಪರ್ ಇಯರ್ ನಾರ್ತ್ ಇಂಡಿಯನ್ ಇರು. ಕಾಣಿಸ್ತಾ ಇಲ್ಲ ನೀನು. ಸೊ ಯಾವ್ದು ಏನೇನಿದೆ ಹೇಳು? ಹಾಫ್ ಮೀಲು, ಫುಲ್ ಮೀಲು ಏನೇನಿದೆ? ಸರ್ ಸೌತ್ ಇಂಡಿಯನು ಸರ್ ನಾರ್ತ್ ಇಂಡಿಯನು ಸರ್. ಓಕೆ. ಸೌತ್ ಇಂಡಿಯನ್ ಟಿಫನ್ ಇತ್ತು, ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸ್ ಸರ್. ಸೌತ್ ಇಂಡಿಯನ್ ಟಿಫಿನ್, ಸೌತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಮೀಲ್ಸ್ ಮೂರೇನಾ? ಹಾಂ ಸರ್. ಅದರಲ್ಲಿ ಸೌತ್ ಇಂಡಿಯನ್ ಟಿಫನ್ ಇಸ್ಲಿ ಹಾಫು ಫುಲ್ಲು, ಪುನಃ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಹಾಫು ಫುಲ್ಲು ಸರ್.
ಸರಿ, ಅದೆಲ್ಲ ಸರಿಯಾಗಿ ಚೇಂಜ್ ಮಾಡಿದ್ರ ದುಡ್ಡನ್ನ? ಚೇಂಜ್ ಆಗಿದೆ ಸರ್, ಚೇಂಜ್. ಸರ್ ಸರಿ, ಇವಾಗ ಏನ್ ಮಾಡ್ತೀರಿ? ಸರ್ ಈಗ ಸರ್ ಟೋಟಲ್ ಮನಿ ಪರ್ ಇಯರ್ ನಾರ್ತ್ ಇಂಡಿಯನ್ ಮಿಲ್ಸ್ ಸರ್. ಓಕೆ, ಎಷ್ಟು ದುಡ್ಡು ಬರ್ತಾ ಇದೆ ಅಂತ ನೋಡ್ಕೊತಾ ಇದೆ. ಸರ್ ಈಗ ಸರ್ ಅದನ್ನ ಸರ್ ಎಷ್ಟು ಸರ್ ನಾರ್ತ್ ಇಂಡಿಯನ್ ಮಿಲ್ಸ್ ಸರ್ ಇಂಡಿಯನ್ ಸರ್ ರುಪೀಸ್ ಎಷ್ಟು ಸರ್ ಟೋಟಲ್ ಮಾಡ್ಕೊಳ್ಳೋದು ಸರ್ ಈಗ ಈಕ್ವಲ್ 52. ಅದಲ್ಲ 1200 ಎಷ್ಟು ಬಂತು ಸರ್ 24 ಲಕ್ಷ ಸರ್ ಖರ್ಚಾಗತ್ತೆ ಸರ್ ಸರ್ ನಾರ್ತ್ ಇಂಡಿಯನ್ ಮಿಲ್ಸ್ಗೆ ವರ್ಷಕ್ಕೆ? ಸರ್ ವರ್ಷಕ್ಕೆ. ಆದಾಯ ಬರುತ್ತಾ? ಖರ್ಚು ಆದಾಯನ? ಸರ್ ಖರ್ಚು ಸರ್ ಸರ್ ಒಂದ್ ವರ್ಷಕ್ಕೆ. ಇಲ್ಲಪ್ಪ, ನೀನ್ ಹೇಳಿದ್ದು ಇವಾಗ ಇವಾಗ ನಾರ್ತ್ ಇಂಡಿಯನ್ ಮಿಲ್ಸ್ಗೆ ಸ್ಪಿನ್ ಮಾಡ್ತಾರೆ ಅಂತ ಸರ್. ಸರ್ ಇದು ಸರ್ ಖರ್ಚು ಮಾಡಿದೆ ಸರ್. ಇಲ್ಲಪ್ಪ, ಇವಾಗ ಸದ್ಯಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ದು ಖರ್ಚು ಎಷ್ಟಾಗತ್ತೆ ಅಂತನೋ ಹೋಟೆಲ್ಗೆ, ಇಲ್ಲದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತನೋ ಮಾಡಿದ್ದು? ದುಡ್ಡು ಬರುತ್ತೆ ಅಂತ ಸರ್. ಅಂತಂದ್ರೆ ಸರ್ ಪಾಪ್ಯುಲೇಷನ್ ಅವರು ಇಷ್ಟು ಖರ್ಚು ಮಾಡ್ತಾರೆ ಅಂತ ಸರ್, ನಾರ್ತ್ ಇಂಡಿಯನ್ ಮಿಲ್ಸ್ಗೆ ಇಷ್ಟು ಅಮೌಂಟ್ ಖರ್ಚು ಮಾಡ್ತಾರೆ ವರ್ಷಕ್ಕೆ ಅಂತ ಸರ್. ಅಲ್ವಾ? ಸೊ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಮಾಡ್ತಾ ಇದೆಯಲ್ವಾ? ಹ್ಞೂ ಸರ್. ಕರೆಕ್ಟ್ ತಾನೆ? ಹ್ಞೂ ಸರ್. ಓಕೆ, ಸೊ ಎಷ್ಟು ಬರ್ತಾ ಇದೆಯಂತೆ ನಿನ್ ಪ್ರಕಾರ? ಸರ್ 24 ಲಕ್ಷ ಬರ್ತದೆ ಸರ್. ಏನಪ್ಪಾ ಸರ್ 24 ಲಕ್ಷ ಬರ್ತದೆ ಸರ್. ಸರ್ ಸರ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ. ಸರಿ, ಒಂದ್ ನಿಮಿಷ, ನಾನು ಈ ಕಡೆ ಮಾಡ್ತೀನಿ. ಒಂದ್ ನಿಮಿಷ ನೋಡ್ತಾ ಇದ್ದೀನಿ. ಸೊ ಏನ್ ಹೇಳಿದೀನಿ ನೀನು? 1 ಸೆಕೆಂಡ್. ಸೊ ನೀ ಏನ್ ಹೇಳ್ತಾ ಇದ್ದಿ? ಸರಿಯಪ್ಪ, ಒಂದ್ ನಿಮಿಷ, ನಾನು ಈ ಕಡೆ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಸೊ ನೀ ಏನ್ ಹೇಳಿದಿ? ಎಷ್ಟ್ ಜನ ಇದಾರೆ ಕೊಳ್ಳೆಗಾಲಲ್ಲಿ? ಸರ್ 60,000 ಸರ್. 60,000 ಜನ ಇದ್ದಾರೆ. ಹ್ಞೂ ಸರ್. ಕರೆಕ್ಟಾ? ಹ್ಞೂ ಸರ್. ಸೊ ಇನ್ಕಮ್ ಇಲ್ದೇ ಇರೋರು ಎಷ್ಟು ಜನ? ಸರ್ 22,000 ಸರ್. ಸರ್ 22,200. 22,200 ಇನ್ಕಮೇ ಇಲ್ಲ. ಹ್ಞೂ ಸರ್. ಸರಿ, ಆಮೇಲೆ ಎಷ್ಟು ಜನಕ್ಕೆ 0ಇಂದ 2,000 ಅಷ್ಟು ಬರುತ್ತೆ? 2,000 ಅಷ್ಟು ಬರುತ್ತೆ. ಸರ್ 12,600 ಜನಕ್ಕೆ ಸರ್. ಓಕೆ, ತುಂಬಾ ದುಡ್ಡು ಇರೋರು 1 ಲಕ್ಷದಿಂದ 5 ಲಕ್ಷ ಸಂಬಳ, 10,000ದಿಂದ 50,000 ಸಂಪಾದನೆ ಮಾಡೋರು? ಸರ್ 1,200 ಸರ್. ಓಕೆ, ಅವರೇ ಕಡಿಮೆ. ಸೊ ಸಾಹುಕಾರರು ಕಡಿಮೆ. ಹ್ಞೂ ಸರ್. ಸರ್ ಬಡವರೇ ಜಾಸ್ತಿ ಸರ್. ಬಡವರೇ ಜಾಸ್ತಿ. ಸೊ ಬಡವರು 2 ಸತಿ ಊಟ ಮಾಡ್ತಾರೆ, ಸಾಹುಕಾರರು 10 ಸತಿ ಊಟ ಮಾಡ್ತಾರೆ. ಕರೆಕ್ಟಾ? ಹ್ಞೂ ಸರ್. ಸರಿ, ಎಷ್ಟು ಹೇಳ್ದಿ ನೀನು ಇವಾಗ? ಸೌತ್ ಇಂಡಿಯನ್ ಟಿಫಿನ್ಸ್ ಹಾಫ್ ಟಿಫಿನ್ಸ್ಗೆ ಎಷ್ಟು ಅಂತ ಹೇಳ್ದಿ? ಸರ್ 30. ಆಮೇಲೆ ಫುಲ್ ಟಿಫಿನ್ ಸರ್ 50. ಆಮೇಲೆ ಮೀಲ್ಸ್ ಸರ್ ಅದು 50 ಸರ್. ಇಲ್ಲ, ಒಂದು ಹಾಫ್ ಟಿಫಿನ್, ಒಂದು ಫುಲ್ ಟಿಫಿನ್ ಅಲ್ವಾ? ಹ್ಞೂ ಸರ್. ಮೀಲ್ಸ್ ಎಷ್ಟು? ಸರ್ ಹಾಫ್ ಸರ್ 50 ಸರ್, ಫುಲ್ ಸರ್ 100 ಸರ್. ಓಕೆ, ಆಮೇಲೆ ನಾರ್ತ್ ಇಂಡಿಯನ್ ಸರ್ 200 ಸರ್. 200. ಸರಿ, ಓಕೆ. ಸೊ ಇದರಿಂದ ದುಡ್ಡು ಎಷ್ಟು ಬರುತ್ತೆ? ನಾರ್ತ್ ಇಂಡಿಯನ್ ಮೀಲ್ಸ್ ಇಂದ ಎಷ್ಟು ಬರುತ್ತೆ? ಸೌತ್ ಇಂಡಿಯನ್ ಮೀಲ್ಸ್ ಅದೆಲ್ಲ ಮಾಡ್ಕೋತೀಯಾ? ಹ್ಞೂ ಸರ್. ಸೌತ್ ಇಂಡಿಯನ್ ಮಾಡು. ಸರ್ ಈಗ ಸರ್ ಸೌತ್ ಇಂಡಿಯನ್ ಟಿಫಿನ್ ಮಾಡ್ತೀನಿ ಸರ್ ಈಗ. ಮಾಡಪ್ಪ. ಹದಿಮೂರು ಲಕ್ಷದ 32,000 ಸರ್. 13 ಲಕ್ಷದ ಸರ್ 32,000 ಸರ್. ಹಾಫ್ಗೆ? ಸರ್ ಹಾಫ್ಗೆ ಸರ್. ಫುಲ್ಗೆ? ಯಾವ್ದಕ್ಕೆ? ಸರ್ ಸೌತ್ ಇಂಡಿಯನ್ ಟಿಫಿನ್ ಸರ್. ಸೌತ್ ಇಂಡಿಯನ್ ಟಿಫಿನ್ಸ್ ಯಾರು ತಿಂತಾರೆ? ಸರ್ ಇನ್ಕಮ್ ಇಲ್ಲಿರೋರು ಸರ್. ಅವ್ರು ಮಾತ್ರ ತಿಂತಾರೆ, ಮಿಕ್ಕಿ ಸೊ ಬರೀ ನಾರ್ತ್ ಇಂಡಿಯನ್ ಮೀಲ್ಸ್ ತಿಂತಾರಾ? ಹ್ಞೂ ಸರ್. ಸರಿ. ಸರ್ ಫುಲ್ಗೆ ಸರ್ 25,000 ಸರ್. 25 ಲಕ್ಷ ಸರ್. 20,000 ಸರ್. ಸರಿ, ಈಗ ಸೌತ್ ಇಂಡಿಯನ್ ಮೀಲ್ಸ್ ಮಾಡು. ಸರ್ ಸೌತ್ ಇಂಡಿಯನ್ ಮೀಲ್ಸ್ ಸರ್. ಯಾರು ತಿಂತಾರೆ ಅದನ್ನ?
ಸರ್ ಇವರು ಸರ್ 5,000 ಸರ್ 5,000 ಸರ್ 10,000 ಸರ್. ಅವ್ರು ಬರೀ ಸೌತ್ ಇಂಡಿಯನ್ ಮೀಲ್ಸ್ ತಿಂತಾರೆ, ಯಾಕಂದ್ರೆ ಅವ್ರದ್ದು ದುಡ್ಡು ಜಾಸ್ತಿ ಇದೆ ಅಲ್ವಾ, ಹ್ಞೂ ಸರ್. ಅದಕ್ಕೆ ಜಾಸ್ತಿ ಅವರು ಸ್ವಲ್ಪ ಮೀಲ್ಸ್ ತಿಂತಾರೆ. ಹ್ಞೂ ಸರ್. ಆಮೇಲೆ 5,000ದಿಂದ 10,000 ಬರೋ ಅವ್ರು ಏನ್ ತಿಂತಾರೆ? ಸರ್ ಅವರು ಸರ್ ಸೌತ್ ಇಂಡಿಯನ್ ಸರ್. ಸರ್ ಅದು ಫುಲ್ಲು ಸರ್. ಅವರು ಸೌತ್ ಇಂಡಿಯನ್ ಫುಲ್ ಮೀಲ್ಸ್ ತಿಂತಾರೆ. ಹ್ಞೂ ಸರ್. ಸರ್ ನಾರ್ತ್ ಇಂಡಿಯನ್ ಅವರು? ಸರ್ ನಾರ್ತ್ ಇಂಡಿಯನ್ಸರು ಸರ್ 10,000 ಸರ್ 50,000ಕ್ಕಿಂತ ಜಾಸ್ತಿ ಅವರು ಅವರಿಂದ ಎಷ್ಟು ಬರುತ್ತೆ ದುಡ್ಡು? ಸರ್ ಅವರು ಸರ್ 24 ಲಕ್ಷ ಸರ್. 24. ಸೊ ಒಟ್ಟು ಎಷ್ಟು ದುಡ್ಡು ಬಂತು? ಒಟ್ಟು ಸರ್ ಇನ್ನು ಇದು ಮಾವುಟ್ ಮಾಡ್ತಾನೆ ಸರ್. ಸರ್ ಇದು ಮಾಡ್ತೀನಿ ಸರ್. ತೆಗೀರಿ. ಮಾಡಿ ಈಕ್ವಲ್ ಅಮೌಂಟ್. ಸೊ ಇನ್ಕಮ್ ಇಲ್ದೇ ಇರೋದ್ರಿಂದ ಎಷ್ಟು ದುಡ್ಡು ಬಂತು? ಸರ್ 13 ಲಕ್ಷ ಸರ್ 32,000 ಸರ್. ಇಲ್ಲ, ಇನ್ಕಮ್ ಇಲ್ದೇ ಇರೋದ್ರಿಂದ ಎಷ್ಟು ಬಂತು ದುಡ್ಡು? ಸರ್ ಇನ್ನೂ ಸರ್ ಕ್ಯಾಲ್ಕುಲೇಟ್ ಮಾಡಲಿ ಸರ್, ಮಾಡ್ತೀನಿ ಸರ್. ಇಷ್ಟು ಟೋಟಲ್ ಮಾಡಿ ಗೊತ್ತಲ್ಲ ಬಾಕ್ಸಲ್ಲಿ. ಲಾಸ್ಟ್ ಬಾಕ್ಸು. ಈಕ್ವಲ್. ಈಗ ಏನ್ ಮಾಡೋದು? ಅದಲ್ಲ, ಈ 3 ಬಾಕ್ಸು. ಆ 3 ಈ 3 ತಾನೇ ನೀವು ಮಾಡ್ದದು. ಇಲ್ಲಿಂದ ಇಲ್ಲಿ ಗಂಟು ಸೆಲೆಕ್ಟ್ ಮಾಡ್ಕೋಬೇಕು. ಆ ಬಾಕ್ಸ್ ಕ್ಲಿಕ್ ಮಾಡು. ಈಗ ಹಂಗಾಯ್ತಾ? ತಪ್ಪಾದ್ಮೇಲೆ ಏನು ಮಾಡ್ಕೋ, ಬ್ಯಾಕ್ ಸ್ಪೇಸು ತೆಗಿ ಇನ್ನೊಂದು. ಈಗ ಈ ಬಾಕ್ಸ್ ಕ್ಲಿಕ್ ಮಾಡು. ಈಗ 1 2 ಅಂದ್ಬಿಟ್ಟು ಅಷ್ಟೇ. ಈಗ ಏನು ಮಾಡೋದು? ಈಗ ಡ್ರ್ಯಾಗ್ ಮಾಡ್ಕೊಂಡು ಒಟ್ಟು ಎಲ್ಲ ಸೇರಿ ಎಷ್ಟು ದುಡ್ಡು ಬಂತು? ಮಾಡ್ತಿದ್ದಾರೆ ಸರ್. ಲಾಸ್ಟ್ ಬಾಕ್ಸಲ್ಲಿ ಕೂಡು. ಇದು ಈ ಬಾಕ್ಸ್. ಇದು ಈಗೇನು ಕೂಡೋದಂಗೆ? ಆಮೇಲೆ ಎಂಟರು. ಟೋಟಲ್ ಮನಿ ಸರ್ 1,00,00,000 ಸರ್ 21,92,000 ಸರ್. ಅದು ಹೆಂಗಪ್ಪ ಅಷ್ಟು ಬಂತು? ಸೊ ಇನ್ಕಮ್ ಇಲ್ದೇ ಇರೋರು ಸೌತ್ ಇಂಡಿಯನ್ ಟಿಫಿನ್ಸ್ ಊಟ ಮಾಡಿದ್ರ? ಎಷ್ಟು ಜನ ಇನ್ಕಮ್ ಇಲ್ದೇ ಇರೋರು ಎಷ್ಟು ಜನ ಇದಾರೆ ಸರ್? 22,000 ಸರ್ 200 ಸರ್. ಅವ್ರು ಎಷ್ಟು ದುಡ್ಡು ಕೊಡ್ತಾರ? 2 ಸತಿ ಊಟ ಮಾಡ್ತಾರಲ್ವಾ? ಹ್ಞೂ ಸರ್. ಆಮೇಲೆ ಒಂದ್ಸತಿ ಊಟ ಮಾಡಿದಾಗ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ? 30 ಸರ್. 30 ಸರ್. ಅವ್ರು ಒಟ್ಟು ಎಷ್ಟು ದುಡ್ಡು ಖರ್ಚು ಮಾಡಿದ್ರು? ಎಷ್ಟು ಖರ್ಚು ಮಾಡಿದ್ರು ಟೋಟಲ್? ಅವರು ಸರ್ ಟೋಟಲ್ ಸರ್ 13 ಲಕ್ಷ ಸರ್ 32,000 ಸರ್. ಸರಿ, ಅವರು 13,32,000 ಖರ್ಚು ಮಾಡಿದ್ರು. ಎರಡನೇವರು 2,000 ರೂಪಾಯಿ ಮಾಡೋರು, ಅವರು ಎಷ್ಟು ಜನ ಇದ್ದಾರೆ? ಸರ್ ಅವರು ಸರ್ 59 ಲಕ್ಷ ಸರ್ 40,000 ಸರ್. ಇಲ್ಲಪ್ಪ, ಅವ್ರು ಎಷ್ಟು ಜನ ಇದ್ದಾರೆ ಎಂದೆ? ಸರ್ 19,800 ಸರ್. ಎಷ್ಟು ಸತಿ ಊಟ ಮಾಡ್ತಾರೆ? ಸರ್ 6. 4 ಸತಿ ಅಲ್ವಾ? 0ಇಂದ 2,000 ಇರೋರು 4 ಸತಿ ಊಟ ಮಾಡ್ತಾರಲ್ವಾ ಅವರು? ಅಂತಂದ್ರೆ ತಿಂಗಳಿಗೆ 6 ಸತಿ ಸರ್. ತಿಂಗಳಿಗೆ ಇದೆಲ್ಲ ತಿಂಗಳಿಗೆ 4 ಸತಿ ಊಟ ಮಾಡ್ತಾರೆ. ಒಂದ್ಸತಿ ಊಟ ಮಾಡಿದ್ರೆ 50 ರೂಪಾಯಿ ಖರ್ಚು ಮಾಡ್ತಾರಾ? ಒಟ್ಟು ಎಷ್ಟು ಖರ್ಚು ಮಾಡ್ತಾರ ಅವರು? ಸರ್ 59 ಲಕ್ಷ ಸರ್ 40,000 ಸರ್. ಅದ್ ಹೆಂಗಪ್ಪ? ಸೊ 12,600 ಜನ ಇದ್ದಾರೆ, ಕರೆಕ್ಟಾ? ಇಲ್ಲ ಸರ್, 19,800 ಸರ್. ಎರಡನೇ ಲೈನ್ ಹೇಳ್ತಾ ಇರೋದು, ಎರಡನೇ ಲೈನ್. ಸರ್ ಎರಡನೇ ಸರ್. 12,600 ಜನ ಇದ್ದಾರೆ, ಕರೆಕ್ಟಾ? ಒಂದು ಸತಿ ಅವ್ರು 4 ಸತಿ ಬರ್ತಾರೆ ಒಂದ್ ತಿಂಗಳಿಗೆ. 50 ರೂಪಾಯಿ ಖರ್ಚು ಮಾಡ್ತಾರೆ. ಒಟ್ಟು ಎಷ್ಟು ಖರ್ಚು ಮಾಡ್ತಾರ ಅವರು? ಸರ್ 25 ಲಕ್ಷ ಸರ್. 20,000 ಸರ್. ವೆರಿ ಗುಡ್. ಮೂರನೇವರು ಸರ್ 59 ಲಕ್ಷ ಸರ್ 40,000 ಸರ್. ಅದೇನಪ್ಪ, ಅವ್ರು ಎಷ್ಟು ಜನ ಇದ್ದಾರೆ?
ಸರ್ 19,800 ಜನ ಇದ್ದಾರೆ ಸರ್. ಎಷ್ಟು ಸತಿ ಊಟ ಮಾಡ್ತಾರೆ ಒಂದ್ ತಿಂಗಳಲ್ಲಿ? ಸರ್ 6 ಸಲ ಸರ್. ಎಷ್ಟು ಖರ್ಚು ಮಾಡ್ತಾರೆ? ಸರ್ 50. 50 ರೂಪಾಯಿ. ಹ್ಞೂ ಸರ್. 59 ಲಕ್ಷ. ಸರಿ, ಕರೆಕ್ಟ್. ನಾಲ್ಕನೇವರು? ಸರ್ 400. ಅವರು ಸೌತ್ ಇಂಡಿಯನ್ ಮಿಕ್ಸೇ ತಿಂತಾರಲ್ವಾ? ಹ್ಞೂ ಸರ್. ನಾರ್ತ್ ಇಂಡಿಯನ್ ಮೀಲ್ಸ್. ಸರ್ ನಾರ್ತ್ ಇಂಡಿಯನ್ ಮಿಲ್ಸ್ ಸರ್. ಇಲ್ಲ, ನಾಲ್ಕನೇವರು ಸೌತ್ ಇಂಡಿಯನ್ ಮಿಲ್ಸ್ ಅಲ್ವಾ? ಇದು ಡ್ರ್ಯಾಗ್ ಮಾಡಿಲ್ಲ ಸರ್ ಇದು. ಸರ್ ಡ್ರ್ಯಾಗ್. ಈಗ ಕರೆಕ್ಟ್ ಆಯ್ತು. ಈಗ ಇದೆಲ್ಲ ಅವ್ರು ಎಷ್ಟು ಸತಿ ತಿಂತಾರೆ? ಸರ್ ಅವರು 8 ಸಲ ಸರ್. ಅವ್ರು ಒಂದೊಂದ್ ಸತಿ ತಿಂದಾಲು ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ? ಸರ್ 100. ಸರ್ 100 ರೂಪಾಯಿ ಸರ್. ಅವ್ರು ಎಷ್ಟು ಖರ್ಚು ಮಾಡ್ತಾರೆ? ಸರ್ 33 ಲಕ್ಷ ಸರ್. 60,000 ಸರ್. ಸರಿ. ಆಮೇಲೆ ತುಂಬಾ ದುಡ್ಡಿರೋರು ಎಷ್ಟು ಜನ ಇದ್ದಾರೆ? ಸರ್ 1,200. ಸರಿ, ಅವ್ರು ಎಷ್ಟು ಸತಿ ಊಟ ಮಾಡ್ತಾರೆ ಪ್ರತಿ ತಿಂಗಳು? ಸರ್ 10 ಸಲ ಸರ್. ಒಂದೊಂದ್ಸತಿ ಬಂದಲ್ಲೂ ಎಷ್ಟು ಖರ್ಚು ಮಾಡ್ತಾರೆ? ಸರ್ 200 ರೂಪಾಯಿ. ಒಟ್ಟು ಎಷ್ಟು ಖರ್ಚು ಮಾಡ್ತಾರೆ? ಸರ್ 24 ಲಕ್ಷ ಸರ್. ಸರಿ, ಎಲ್ಲಾ ಸೇರಿ ಎಷ್ಟು ದುಡ್ಡು ಬಂತು? ಸರ್ 1 ಕೋಟಿ ಸರ್ 15,050. 1,55,00,000. 1,55,52,000 ಸರ್. ವೆರಿ ಗುಡ್. ಸೊ ಇದು ಪರ್ ಮಂತ್ ಪರ್ ಇಯರ್ ಇದು? ಸರ್ ಇಯರ್ ಸರ್. ಇಲ್ಲಪ್ಪ, ಇದೆಲ್ಲ ಪರ್ ಮಂತ್, ಪರ್ ಇಯರ್ ಪರ್ ಮಂತ್? ಸರ್ ಪರ್ ಇಯರ್ ಸರ್. ಅದೆಲ್ಲಪ್ಪ ಪರ್ ಮಂತ್ ಅಲ್ವಪ್ಪ ಇದೆಲ್ಲ? ಹ್ಞೂ ಸರ್. ಪರ್ ಇಯರ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಎಲ್ಲ 12 ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಹ್ಞೂ ಸರ್. ಮಾಡು, ಹೋಗು. ಈಕ್ವಲ್ ಹಾಕು. ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಹ್ಞೂ ಸರ್. ಕ್ಲಿಕ್ ಮಾಡೋದು. ಎಷ್ಟು ತಿಂಗಳಿಗೆ ಎಷ್ಟು ಮಂತ್ ಇದು, ವರ್ಷಕ್ಕೆ ಎಷ್ಟು ಮಂತ್? ಸರ್ 12. ಇಂಟು 12 ಇಂಟು 12 8. ಹ್ಞೂ ಸರ್ 1,59,00,000 ಸರ್. 84,000 ಸರ್. ಹೆಂಗಪ್ಪ ಎಲ್ಲದನ್ನು 12 ಮಲ್ಟಿಪ್ಲೈ ಮಾಡ್ಬೇಕಲ್ವಪ್ಪ? ಹ್ಞೂ ಸರ್. ಹ್ಞೂ ಸರ್. ಒಂದ್ ಮಾಡಿದ್ದಾನೆ ಸರ್, ಇವಾಗ ಟ್ಯಾಗ್ ಸರ್ ಮಾಡ್ತಾನೆ. ನೋ ಇನ್ಕಮ್ ಮಾಡಿದ್ದೀನಿ ಸರ್. ಸರಿ ಸರಿ, ಎಲ್ಲ ಸೇರಿ ಎಷ್ಟಾಯ್ತಪ್ಪ? ಮಾಡಿಲ್ಲ ಇಲ್ಲಿ ಗಂಟು ಮಾತ್ರ. ಇದು ಟೋಟಲ್ ಗೊತ್ತಾನೆ. ಆರ್ಟ್ ಈಕ್ವಲೆಂಟ್ ಎಷ್ಟು ಬಂತು? 1 ಕೋಟಿ ಸರ್ 86 ಲಕ್ಷ. ಇಲ್ಲ 18 ಕೋಟಿ ಸರ್ 18 ಕೋಟಿ 66 ಲಕ್ಷ. ಅಪ್ಪ, ಸರ್ 18 ಕೋಟಿ ಆಯ್ತಲ್ವಪ್ಪ? ಹ್ಞೂ ಸರ್. ಇಲ್ಲಪ್ಪ, ಫಸ್ಟ್ ನಾ ಕೇಳ್ತಾ ಇದ್ದೀನಿ. ಒಂದು ಓಪನ್ ಮಾಡಿ 18 ಕೋಟಿ ಮಾಡಿದ್ರೆ ನೀನು ಕಂಪ್ಯೂಟರ್ ಟೀಚರ್ ಆಗ್ತೀಯಾ, ಹೋಗಿ ರೆಸ್ಟೋರೆಂಟ್ ಓಪನ್ ಮಾಡ್ತೀಯಾ? ರೆಸ್ಟೋರೆಂಟ್ ಓಪನ್ ಮಾಡ್ತೀವಿ ಸರ್. ನಿಜವಾಗ್ಲೂ 18 ಕೋಟಿ ಬರುತ್ತಾ? ನಿಜವಾಗ್ಲೂ ಸರ್ ಇಲ್ಲಿ ಯೋಚನೆ ಮಾಡಿ. ಸರ್, ಇಲ್ಲಿ 60 ಪೀಪಲ್ ಇದಾರೆ ಸರ್. ನಾವು ಸರ್ವೆ ಮಾಡೋ ಪ್ರಕಾರ ಇಲ್ಲಿ ಸರ್ ಎಷ್ಟು ಈ ತರ ಸರ್ವೆ ಮಾಡಿದ್ರೆ ಈ ತರ ಬಂದೈತೆ ಸರ್. ಏನ್ ತಪ್ಪಿದೆ ಇದರಲ್ಲಿ? ಅದನ್ನೇ ಯೋಚನೆ ಮಾಡ್ಬೇಕು. 18 ಕೋಟಿ ಬರುತ್ತಾ? ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ವರ್ಷಕ್ಕೆ 18 ಕೋಟಿ ಬರ್ಬೇಕಾದ್ರೆ ಇದ್ರಲ್ಲಿ ಎಷ್ಟು ಖರ್ಚಾಗ್ಬೋದು? 18 ಕೋಟಿ ಆದಾಯ, ಎಷ್ಟು ಖರ್ಚಾಗ್ಬೋದು? ಅಂದ್ರೆ ಸರ್ 60,000 ಪೀಪಲ್ ಅಷ್ಟಿಟ್ಟು ಬಂದು ಊಟ ಮಾಡ್ತು ಅಂತಂದ್ರೆ ಸರ್ ಈ ತರ. ಸೊ ಅದೇ ತಪ್ಪಿರೋದು. ಸೊ ಇದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ 60,000 ಜನ ಕೊಳ್ಳೇಗಾಲ್ನವ್ರು ನಿಮ್ ಬರೀ ನಿನ್ ಒಂದೇ ರೆಸ್ಟೋರೆಂಟ್ ಇರೋದು ಕೊಳ್ಳೇಗಾಲದಲ್ಲಿ? ಊರಿಗೆ ಒಬ್ನೇನ ಪದ್ಮಾವತಿ? ಇಲ್ಲ ಸರ್. ಸೊ ಎಷ್ಟು ರೆಸ್ಟೋರೆಂಟ್ ಇರ್ಬೋದು ಕೊಳ್ಳೇಗಾಲಲ್ಲಿ? ಸರ್ 15-20 ಇರ್ಬೋದು ಸರ್. ಸೊ ಕೊಳ್ಳೇಗಾಲ 60,000 ಜನ ಇದ್ರು ನಿಮ್ ರೆಸ್ಟೋರೆಂಟ್ಗೆ ಸರ್ 60,000 ಜನ ಇದ್ದಾರೆ, ಗೊತ್ತಾಯ್ತು. ಬಟ್ ಎಲ್ರು ಸೊ ಇದು ಸಾಹುಕಾರರು ತಿಂಗಳಿಗೆ 10 ಸತಿ ಹೊರಗಡೆ ಊಟಕ್ಕೆ ಹೋಗ್ತಾರೆ ಅಲ್ವಾ? ಸೊ 3 ದಿವಸಕ್ಕೆ ಒಂದ್ಸತಿ ಹೊರಗಡೆ ಊಟಕ್ಕೆ ಹೋಗ್ತಾರೆ, ಕರೆಕ್ಟಾ? ತಾನೆ? ಸೊ ತಿಂಗಳಲ್ಲಿ ಎಷ್ಟು ದಿವಸ ಇದೆ? ತಿಂಗಳಲ್ಲಿ ಎಷ್ಟು ದಿವಸ ಇದೆ? 30. ಅದರಲ್ಲಿ ದಿವಸ ಸಾಹುಕಾರರು ಎಷ್ಟು ದಿವಸಕ್ಕೆ ಒಂದ್ಸತಿ ಹೊರಗಡೆ ಊಟಕ್ಕೆ ಹೋಗ್ತಾರೆ? ಎಷ್ಟು ದಿವಸಕ್ಕೆ ಒಂದ್ಸತಿ ಹೊರಗಡೆ ಊಟಕ್ಕೆ ಹೋಗ್ತಾರೆ ಸಾಹುಕಾರರು? ವೀಕ್ಲಿ. ಇಲ್ಲಪ್ಪ, 30 ದಿವಸ ಇದೆ ಒಂದ್ ವಾರ, ಒಂದ್ ತಿಂಗಳಲ್ಲಿ.
ಹ್ಞೂ ಸರ್. ಸತಿ ಹೊರಗಡೆ ಹೋಗ್ತಾರೆ ಅಂತ ನೀನೇ ಹೇಳಿದೆಯಲ್ವಾ? ಹ್ಞೂ ಸರ್. ಸೊ ಎಷ್ಟು ದಿವಸಕ್ಕೊಂದ್ಸತಿ ಹೊರಗಡೆ ಹೋಗ್ತಾರೆ? ಸರ್ ಒಂದು ವಾರಕ್ಕೊಂದ್ಸಲ ಹೋಗ್ತಾರೆ. ಇಲ್ಲಪ್ಪ, ಒಂದ್ ತಿಂಗಳಲ್ಲಿ 30 ದಿನ ಇದೆಪ್ಪ. ಹ್ಞೂ ಸರ್. 10 ಸತಿ ಹೋಗ್ತಾ ಇದ್ದಾರೆ ಹೊರಗಡೆ ಊಟಕ್ಕೆ ತಿಂಗಳಲ್ಲಿ. ಎಷ್ಟ್ ಎಷ್ಟ್ ದಿವಸಕ್ಕೊಂದ್ಸತಿ ಊಟಕ್ಕೆ ಹೋಗ್ತಾರೆ ಹೊರಗಡೆ? ಸರ್ ನಾನು ಒಂದ್ ತಿಂಗಳಲ್ಲಿ 30 ದಿವಸ ಇದೆ, 10 ಸತಿ ಹೋಗ್ತಾರೆ ಹ್ಞೂ ಸರ್. ತಿಂಗಳಲ್ಲಿ. ಎಷ್ಟ್ ದಿವಸಕ್ಕೊಂದ್ಸತಿ ಹೊರಗಡೆ ಹೋಗ್ತಾರೆ? ಸರ್ 7 ಸರ್, ಒಂದು ವಾರದ ಒಂದ್ಸರಿ ಸರ್. ಇಲ್ಲಪ್ಪ, ಇದಪ್ಪ 30/10 ಅಲ್ವಪ್ಪ? ಸರ್? ಒಂದ್ ತಿಂಗಳಲ್ಲಿ 30 ದಿವಸ ಇದೆ, ಹ್ಞೂ ಸರ್. 10 ಸತಿ ಹೊರಗಡೆ ಹೋಗ್ತಾರೆ. ಹ್ಞೂ ಸರ್. ಸೊ ಎಷ್ಟ್ ದಿವಸಕ್ಕೊಂದ್ಸತಿ ಹೊರಗಡೆ ಹೋಗ್ತಾರಪ್ಪ? 30 ಸರ್ ಡಿವೈಡ್ 3 ದಿನ. 30 ಸರ್ 3 ದಿನ. 3 ದಿವಸಕ್ಕೊಂದ್ಸತಿ ಹೊರಗಡೆ ಹೋಗ್ತಾರೆ. ಹ್ಞೂ ಸರ್. ಪ್ರತಿ ಸತಿನೂ ಅದೇ ರೆಸ್ಟೋರೆಂಟ್ಗೆ ಬರ್ತಾರಾ? ಸರ್ ಇಲ್ಲ. ಅಲ್ವಾ? ಬರಲ್ಲ ಅಲ್ವಾ? ಸರ್ ಬೇರೆ ಬೇರೆ ಕಡೆ ಹೋಗ್ತಾರೆ. ಒಂದ್ಸತಿ ಹೇಳ್ತಾರೆ ಅವ್ರ ಹೆಂಡತಿಗೆ ಇಲ್ಲಿಗೆ ಹೋಗೋಣ ಅಂತಾರೆ, ಇನ್ನೊಂದ್ಸತಿ ಇಲ್ಲಿಗೆ ಹೋಗೋಣ ಅಂತಾರೆ, ಇಲ್ಲಿಗೆ ಹೋಗೋಣ ಅಂತಾರೆ. ಸೊ ಇದನ್ನ ಏನ್ ಮಾಡ್ಬೇಕು ಇವಾಗ? ಇದ್ರ 18 ಕೋಟಿ ಬರ್ಬೇಕಾದ್ರೆ ಹರ್ಷ ನಮ್ ಕೆಲಸ ಬಿಟ್ಬಿಟ್ಟು ಹೋಗಿ ರೆಸ್ಟೋರೆಂಟ್ ಓಪನ್ ಮಾಡೋರು ಅಲ್ವಾ ಹರ್ಷ? ನೀವು ತಾನೆ 18 ಕೋಟಿ ಬರಕ್ ಸಾಧ್ಯ? ಸೊ ಇದನ್ನ ಏನ್ ಮಾಡ್ಬೇಕು ಇವಾಗ ಹರ್ಷ? ಅದನ್ನ ಏನ್ ಚೇಂಜ್ ಮಾಡೋಣ? ಎಷ್ಟು ರೆಸ್ಟೋರೆಂಟ್ ಇದೆ ಅಂತ ಹೇಳಿದ್ವಿ ಇವಾಗ? ಒಂದು 15 ಒಂದು 20 20 ಸರ್. 20 ಇದೆ. ಸೊ ಇದನ್ನ ಏನ್ ಚೇಂಜ್ ಮಾಡೋಣ ಇದೆಲ್ಲ ಅವಾಗ? ಇವಾಗ ಡಿವೈಡೆಡ್ ಬೈ ಅಮೌಂಟ್ ನೋಡೋದು ಸರ್. ಇಲ್ಲ, 60 ಡಿವೈಡ್ ಬೈ 20 ಮಾಡು. ಹಾಂ ಸರ್. ಸಾವಿರನ, ಯಾಕಂದ್ರೆ 60,000 ಜನ ಇದಾರೆ ಕೊಳ್ಳೇಗಾಲದಲ್ಲಿ. ಬೇರೆ ರೆಸ್ಟೋರೆಂಟ್ ಹೋಗ್ತಾರೆ. ನಿಮ್ ರೆಸ್ಟೋರೆಂಟ್ ಬರೋರು ಎಷ್ಟು ಜನ? 20%. 20% ಸರ್. ಇಲ್ಲಪ್ಪ, 60,000 ಜನ ಇದ್ದಾರೆ, 20 sir. ರೆಸ್ಟೋರೆಂಟ್ ಇದೆ. ಹ್ಞೂ ಸರ್. ಸೊ ಒಂದೊಂದು ರೆಸ್ಟೋರೆಂಟ್ ಎಷ್ಟು ಜನ ಬರ್ತಾರೆ? 12,000 ಸರ್. ಅದು ಹೆಂಗಪ್ಪ 10,000 ಆಯ್ತು? 60,000 20 20% ಅಂತಂದ್ರೆ 12% ಆಗುತ್ತೆ ಸರ್. 20% ಅಲ್ಲಪ್ಪ, 60,000 ಜನ ಇದ್ದಾರೆ, 20 sir. ರೆಸ್ಟೋರೆಂಟ್ ಇದೆ. ಹಾಂ ಸೊ ಒಂದೊಂದು ರೆಸ್ಟೋರೆಂಟ್ಗೆ ಎಷ್ಟು ಜನ ಬರ್ತಾರೆ? ಸರ್ ಎಲ್ರು ಅಷ್ಟೇ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ, ಡಿವೈಡ್ ಆಗೋಗುತ್ತೆ ಅಂತ. ಇವಾಗ ನಿಂಗೆ 10 ಆಪಲ್ ಕೊಡ್ತೀನಿ, ಓಕೆ? 5 ಜನ ಇದ್ದಾರೆ, ಒಬ್ಬೊಬ್ರು ಎಷ್ಟು ತಿಂತಾರೆ? 10 ಸೇಬು ಕೊಡ್ತೀನಿ, 5 ಜನ ಇದ್ದಾರೆ, ಒಬ್ಬೊಬ್ರು ಎಷ್ಟು ತಿಂತಾರೆ? ಸರ್ 2. ಹಂಗೇನೆ 60,000 ಜನ ಇದ್ದಾರೆ, 20 ರೆಸ್ಟೋರೆಂಟ್ ಇದೆ. ಒಂದೊಂದು ರೆಸ್ಟೋರೆಂಟ್ ಎಷ್ಟು ಜನ ಬರ್ತಾರೆ? ಸರ್ ಕ್ಯಾಲ್ಕುಲೇಟ್ ಮಾಡಪ್ಪ. B2 ಕ್ಯಾಲ್ಕುಲೇಟ್ ಮಾಡಪ್ಪ. ಮಾಡೋಲ್ಲ. ಬರೀ ಏನ್ ಬರಿಬೇಕು? ಇಸ್ ಈಕ್ವಲ್ ಟು ಏನ್ ಬರಿಬೇಕು? B2 ಏನ್ ಬರಿಬೇಕು? ಇಲ್ಲಿ 20 ಹಾಕು ಅಂತಂದ್ರೆ 20 ರೆಸ್ಟೋರೆಂಟ್ ಮಾಡ್ಬೇಕಲ್ವಪ್ಪ? ಹಾಂ ಸರ್. ಹ್ಞೂ ಸರ್. ಇವಾಗ ಇಲ್ಲಿ ಮಾಡು ಸೊ ಒಂದೊಂದು ರೆಸ್ಟೋರೆಂಟ್ ಎಷ್ಟು ಜನ ಬರ್ತಾ ಇದ್ದಾರೆ? ಸರ್. ಇವಾಗ ಮಾಡ್ತಿದ್ದಾರೆ ಸರ್, ಈಕ್ವಲ್ ಹಾಕಿ. ಒಂದೊಂದು ರೆಸ್ಟೋರೆಂಟ್ಗೆ ಎಷ್ಟು ಜನ ಬರ್ತಾ ಇದ್ದಾರೆ? ಸರ್ ಮಾಡ್ತೀವಿ ಸರ್. ಟೋಟಲ್ 20 ರೆಸ್ಟೋರೆಂಟ್ ಇದೆ ಸರ್. ಗೊತ್ತಾಯ್ತಪ್ಪ, ರೆಸ್ಟೋರೆಂಟ್ 20 ಇದೆಪ್ಪ, ಎಷ್ಟು ಜನ ಇದಾರಪ್ಪ? ಅದು 60,000 ಇದೆ ಸರ್. ಸೊ ಒಂದೊಂದು ರೆಸ್ಟೋರೆಂಟ್ಗೂ ಎಷ್ಟು ಜನ ಬರ್ತಾರಪ್ಪ? ಅದನ್ನೇ ಮಾಡ್ತಿದ್ದೀನಿ ಸರ್ ಇವಾಗ. ಮಾಡಪ್ಪ. 3,000 ಆಗುತ್ತೆ ಸರ್. ಅದ್ ಹೆಂಗಪ್ಪ? 60,000 ಡಿವೈಡ್ ಬೈ 20 ಎಷ್ಟಾಯ್ತಪ್ಪ? 20 3,000. ಸರಿ, ಓಕೆ. ಸೊ ಒಂದೊಂದು ರೆಸ್ಟೋರೆಂಟ್ ಎಷ್ಟು ಜನ ಬರ್ತಾ ಇದಾರೆ? ಸರ್ 3,000. ಇವಾಗೆಲ್ಲ ಪೂರ್ತಿ ಮಾಡು. ಇವಾಗ 60,000 ಜನ ಇಲ್ವಲ್ಲ? ಹ್ಞೂ ಸರ್. ಅದೆಲ್ಲ 22,200 ಜನ ಇಲ್ವಾ? ನ್ಯೂ ಇನ್ಕಮ್ ಎಷ್ಟಾಯ್ತು ಇವಾಗ? ಈ ಆನ್ಸರ್ನೇ ಡಿವೈಡ್ ಮಾಡು. ಸರ್ 20. ಈಕ್ವಲು ಟೋಟಲ್ ಅಮೌಂಟು, ಅದಾದಮೇಲೆ ಡಿವೈಡ್ ಬೈ 3,000. ಮಾಡು. ಕೆಳಗಡೆ ಬಾಕ್ಸು ಕ್ಲಿಕ್ ಮಾಡು. ಈಗೇನು ಸರ್ ಈಕ್ವಲ್ಲು ಸರ್ ಟೋಟಲ್ ಅಮೌಂಟು ಹ್ಞೂ ಸರ್ ಡಿವೈಡೆಡ್ ಬೈ ಹ್ಞೂ ಸರ್
ಸರ್ ಇದು 3000 ಎಂಟು ಈಗ ಎಷ್ಟು ಬಂತು? ಸರ್ 62,000 ಸರ್ 208 ಸರ್. ಏನಪ್ಪ? ಸರ್ 68,000 ಸರ್ 208. 62,208 ಸರ್. ಏನ್ 68,000? 62,000. ಏನ್ 62,000. 68,000? ಹಾಂ ಸರ್. ಏನ್ 68,000? ನಂಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟು ಆದಾಯನ? ಹ್ಞೂ ಸರ್, ಅವ್ರಿಗೆ ಒಬ್ಬರಿಗೆ ಒಂದು ರೆಸ್ಟೋರೆಂಟ್ಗೆ ಆದಾಯ ಸರ್. ನಂಬರ್ ಆಫ್ ಪೀಪಲ್ ಚೇಂಜ್ ಮಾಡಿಲ್ವಲ್ಲಪ್ಪ ಕಾಲಮ್ ಡಿಲಿ. 3,000 ಜನ, ಯಾವ್ದನ್ನ ಸರ್? 60,000 ಜನ ಇರೋ ಬದಲು 3,000 ಜನ ಇದ್ದಾರೆ. ಇವಾಗ ನೋ ಇನ್ಕಮ್ ಇರೋರು ಎಷ್ಟು ಜನ ಇದ್ದಾರೆ? ಇಲ್ಲಿ ಸರ್, ನಾ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲೇ ಮಾಡಿಸ್ತೀವಿ ಸರ್, ಇಲ್ಲೇ ಮಾಡಿಸ್ತೀನಿ ಸರ್. ಇಲ್ದರೆ ಅಲ್ಲೂ ಮಾಡ್ಕೊಂಬಪ್ಪ ಪೂರ್ತಿ. ಅದಲ್ಲಪ್ಪ, ಎಷ್ಟು ಜನ ಇದ್ದಾರೆ ಅಂತ ಚೇಂಜ್ ಮಾಡೋದು ಬೇಡವಾ? ಸರ್ ಇಲ್ಲಿ ಅಮೌಂಟ್ ಇದು ತಗೊಂಡ್ಬಿಟ್ಟು ಇದು ತೆಗಿಬೇಕು ಸರ್. ಆಮೇಲೆ ಇಲ್ಲಪ್ಪ, ನೋ ಇನ್ಕಮ್ ಇರೋರು ಎಷ್ಟು ಜನ ಬರ್ತಾರೆ ರೆಸ್ಟೋರೆಂಟ್ಗೆ? 22,200 ಸರ್. ಇಲ್ಲಪ್ಪ, ಇವಾಗ ಅವಾಗ 60,000 ಇದ್ದಾಗ ಅಷ್ಟಾಯ್ತಪ್ಪ. ಇವಾಗ ಹಾ, ಸರ್. 3,000 ಜನ ಇರೋದು. 3,000 ಅದು 60,000 ಬದಲು 3,000 ಹಾಕ್ಬೇಕಲ್ವಾ ಅಲ್ಲೇ? ಸರ್ 3,000 ಕೊಡಿ ಸರ್ ಅಲ್ಲಿ. ಸರ್ ಇಲ್ಲಿ ಸರ್ ಇಲ್ಲಪ್ಪ, ಮುಂಚೆ 60,000 ಜನ ಇದ್ದಾಗ ನೋ ಇನ್ಕಮ್ನವ್ರು 22,000 ಇದ್ರು. ಹಾಂ ಸರ್. ಇವಾಗ 3,000 ಜನ ಇರೋದು ಟೋಟಲ್. ಈಗ ಚೇಂಜ್ ಆಯ್ತು ಸರ್. ಇಲ್ಲಿ ಸರ್ ಹೇಳು ಎಷ್ಟು? 1,110 ಸರ್. ಸರಿ. ಆಮೇಲೆ ತುಂಬಾ ಸಾಹುಕಾರ ಎಷ್ಟಿದ್ದಾರೆ? ಸಾವುಕಾರ ಇಲ್ಲಿ ಲಾಸ್ಟಲ್ಲಿ ಎಲ್ಲ ಮಾಡು, ಎಲ್ಲ ವಾಪಸ್ ಮಾಡ್ಬೇಕಲ್ವಾ? ಸರ್. ಇವಾಗ ಹೇಳು. ಸರ್ ಈಗ ಇನ್ಕಮ್ ಇಲ್ದದವ್ರು ಎಷ್ಟು ಇಟ್ಟಿದ್ದಾರೆ? ಸರ್ ಸರ್ ಇನ್ಕಮ್ ಇಲ್ಲದವ್ರು ಸರ್ ಈಗ ಸರ್ 1,110 ಸರ್. ಓಕೆ. ಆಮೇಲೆ ನೆಕ್ಸ್ಟ್ ಸರ್ ಸರ್ ಸೊನ್ನೆಯಿಂದ ಸರ್ 2,000 ಪಡೆಯೋರು ಸರ್ 630 ಸರ್. ಆಮೇಲೆ ಸರ್ 2,000 ಇಂದ ಸರ್ 5,000 ಪಡೆಯೋರು ಸರ್ 990 ಸರ್. ಸರಿ. ಆಮೇಲೆ 210, ಆಮೇಲೆ 60. ಕರೆಕ್ಟ್ ತಾನೆ? ಹಾಂ ಸರ್. ಸರಿ. ಇವಾಗ ಮಿಕ್ಕಿದ್ದೆಲ್ಲ ಕ್ಯಾಲ್ಕುಲೇಷನ್ಸ್ ಹಂಗೆ ಬರುತ್ತಲ್ವಾ? ಸೊ ಇವಾಗ ಎಷ್ಟು ದುಡ್ಡು ಬರ್ತಾ ಇದೆ ರಾಮಕೃಷ್ಣ ಅಡಿಗಾಗೆ? ಇವಾಗ 18 ಕೋಟಿ ಬರ್ತಾ ಇದೆ, ಇನ್ನು ಕಡಿಮೆ ಬರ್ತಾ ಇದೆಯಾ? ಸರ್ ಕಡಿಮೆ ಎಷ್ಟು? ಸರ್ 93 ಲಕ್ಷ. 9,33,000 ಲಕ್ಷ. 93 ಲಕ್ಷ ಬರ್ತಾ ಇದೆ. ಕರೆಕ್ಟ್ ತಾನೆ? ಇಲ್ಲ ಸರ್, 9,33,000 ಲಕ್ಷ. ಇಲ್ಲ 93 ಲಕ್ಷ. ಇಲ್ಲ ಸರ್, 93 ಲಕ್ಷ. 93 ಲಕ್ಷ. 93 ಲಕ್ಷ ಅಂದ್ರೆ 1 ಕೋಟಿ ಅಲ್ವಾ? ಹಾಂ ಸರ್. 18 ಕೋಟಿಯಿಂದ ಬಂದು ಇಳಿತಾನೆ. ಹಾಂ ಸರ್. ತಿಂಗಳಿಗೆ ಇಷ್ಟು ಬರುತ್ತೆ ಸರ್. 7,76,600 ಬರುತ್ತೆ ಸರ್ ತಿಂಗಳಿಗೆ. 7 ಲಕ್ಷ ಮಂತ್ಗೆ. ಓಕೆ. ಅದ್ರಲ್ಲಿ ಎಷ್ಟು ಖರ್ಚಿರ್ಬೋದು ನಿಮ್ ಪ್ರಕಾರ? ಖರ್ಚು 50% ಇರ್ಬೋದು ಸರ್. 50% ಖರ್ಚಿರುತ್ತೇನ್ರಿ? ಅದೆಲ್ಲ ಮಾಡಿದೀರಾ? ಊಟಕ್ಕೆ, ಪುನಃ ಬಾಡಿಗೆ, ರೆಂಟು, ಇಲ್ಲ ಒಂದ್ ಕೆಲಸ, ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಅದೆಲ್ಲ ಮಾಡಿದ್ರ ಕುತ್ಕೊಂಡು? ಇಲ್ವಾ? ಅದೆಲ್ಲ ಮಾಡಿಲ್ಲ ಅಲ್ವಾ ನೀವು? ಅದೆಲ್ಲ ಮಾಡ್ಸಿಲ್ಲ ಸರ್. ಅದೆಲ್ಲ ಟೈಮ್ ಇಲ್ಲ ಸರ್. ಅದಕ್ಕೆ ಟೆಂಪ್ಲೇಟ್ ಕೊಟ್ಟಿದ್ನಾ ಇಲ್ವಾ ನಾನು? ಇದು ಇಲ್ಲೇ ಮಾಡ್ಸಿ, ಎಕ್ಸೆಲ್ ಅಲ್ಲೇ ಮಾಡ್ಸಿದೆ ಸರ್ ಇದೇ ತರ. ಇಲ್ಲ ಬಟ್ ಎಷ್ಟು ಖರ್ಚಾಗತ್ತೆ ಅದೆಲ್ಲ ಮಾಡಿಲ್ಲ. ವೆಜಿಟೇಬಲ್ಸ್ ಎಷ್ಟು ಖರ್ಚಾಗತ್ತೆ ಅದೇ ಕೊಟ್ಟಿಲ್ಲ ಸರ್. ಸರಿ. ಸೊ ಒಂದು 70% ಖರ್ಚಾಗತ್ತೆ ಅಂತ ಇಟ್ಕೊಳ್ಳೋಣ. ಹಾಂ ಸರ್. ಸೊ ಎಷ್ಟು ಬಂತು ದುಡ್ಡು? ಮಾಡು ಈಗ ನೀನು. ಈಗ ಕೊಳಕು. ಅಮೌಂಟ್ ಎಷ್ಟು ಬಂತು ಈಗ? ಇವಾಗ ಇಂಟು ಇದು ಡಿವೈಡ್ ಬೈ. ಸರಿ 76. ಪ್ರಾಫಿಟ್ ಎಷ್ಟು ಬಂತು? 13 ಲಕ್ಷ. ಸರ್ 13 ಲಕ್ಷ. ಏನ? ಇರಿ ಸರ್ ಹಂಗೆ. ಇಲ್ಲ 9 ಪ್ರಾಫಿಟ್ ಈಗ 70% ಹೊಂಟೈತು ಖರ್ಚಾಗಲ್ಲ. ಅಲ್ಲಪ್ಪ, ಇನ್ನು ಎಷ್ಟು ಪರ್ಸೆಂಟ್ ಐತೆ ಪ್ರಾಫಿಟ್? 30%. ಇವಾಗ 30% ಕ್ಲಿಕ್ ಮಾಡು, ಇಂಟು ಮಾಡು, ಶಿಫ್ಟ್ ಇಟ್ಕೊಂಡು ಇಂಟು 30 ಹಾಕು. ಪರ್ಸೆಂಟೇಜ್ ಹಾಕು ಇಲ್ಲಿ, ಶಿಫ್ಟ್ ಇಟ್ಕೊಂಡು 5. ಎಷ್ಟು ದುಡ್ಡು ಬರ್ತಾ ಇದೆ?
ಪ್ರಾಫಿಟ್ ಎಷ್ಟು ಬಂತು? ಅಲ್ಲೇ. 27,99,360. 27 ಲಕ್ಷ ಪ್ರಾಫಿಟ್ ಅವನ್ಗೆ. ಹಾ ಸರ್, ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಪ್ಪ? ಸ್ವಲ್ಪ ಜಾಸ್ತಿ ಆಯ್ತು ಸರ್. 80% ಮಾಡೋಣ ಇದು ಹಾ ಸರ್. ಖರ್ಚು. ಹಾ, So, ಹಿಂಗೆ 80% ಖರ್ಚಾಯ್ತು. ಪ್ರಾಫಿಟ್ ಎಷ್ಟು ಪರ್ಸೆಂಟ್? ಹಾ, ಏನ್ ಮಾಡೋದು? ಈಕ್ವಲ್ ಎಷ್ಟು ಅಮೌಂಟು? ಹೌದು, ಅದಾದ್ಮೇಲೆ ಎಂಟು ಎಷ್ಟು? ಸರ್ 20 20% ಶಿಫ್ಟ್ ಇಟ್ಕೊಂಡು 5 ಹಾ ಹಾ 18,66,000 ಸರ್. ಸರ್ 18 ಲಕ್ಷ ಸರ್, 66,000 ಸರ್, ಇನ್ನೂ 40 ಸರ್. 18 ಲಕ್ಷ ಸರ್. ಈ ತರ ಯೋಚನೆ ಮಾಡ್ಬೇಕಪ್ಪ. ಯಾವಾಗ್ಲೂ ಅನಾಲಿಸಿಸ್ ಮಾಡುವಾಗ ಬರೀ ಒಂದ್ಸತಿ ಮಾಡ್ಬಿಟ್ಟಲ್ಲ, ಹಿಂಗೆ ಬೇರೆ ಬೇರೆ ತರ ಹಿಂಗಿದ್ರೆ ಹೆಂಗೆ, ಹಿಂಗಾದ್ರೆ ಹಂಗೆ, ಹಿಂಗಾದ್ರೆ ಹೆಂಗೆ, ಹಿಂಗ. ಸೊ ಇವಾಗ ಸದ್ಯಕ್ಕೆ ನಾವು ಎಷ್ಟಿದ್ದು 18 ಕೋಟಿಲಿ ಇದ್ವಿ, ಇವಾಗ ಎಷ್ಟಕ್ಕೆ ತಂದ್ವಿ? ಸರ್ 18 ಲಕ್ಷ ಸರ್. ಹಾ, ಇವಾಗ ತಕ್ಷಣ ಇನ್ನೂ 10 ರೆಸ್ಟೋರೆಂಟ್ ಬಂದ್ಬಿಡ್ತು ಕೊಳ್ಳೇಗಾಲ್ಗೆ. ಅವಾಗ ಎಷ್ಟು ಬರುತ್ತೆ ಇವಂಗ? ಅವಾಗ ಇನ್ನೂ 10 ರೆಸ್ಟೋರೆಂಟ್ ಬಂದ್ಬಿಡ್ತು ಕೊಳ್ಳೇಗಾಲಲ್ಲಿ. ಅವಾಗ ಏನಾಗತ್ತೆ? ಪ್ರಾಫಿಟ್ ಕಮ್ಮಿ ಆಗುತ್ತೆ. ಪ್ರಾಫಿಟ್ ಕಮ್ಮಿ ಆಗುತ್ತೆ ಸರ್. ಯಾಕೆ? ಜನಗಳು ಬರೋದ್ ಕಡಿಮೆ ಆಗತ್ತೆ. ಸರ್. ಆಮೇಲೆ ಇನ್ನೊಂದು ಯೋಚನೆ ಮಾಡೋಣ. ಕೊಳ್ಳೇಗಾಲದಲ್ಲಿ ಜನಗಳು ಅಷ್ಟ್ ಸತಿ ಹೊರಗಡೆ ಊಟಕ್ಕೆ ಬರಲ್ಲ, ಬೆಂಗಳೂರಲ್ಲಿ ಬರ್ತಾರೆ. ಓಕೆ, ಅದ್ರಲ್ಲಿ 2, 4, 6, 8, 10 ಮಾಡಿದ್ವಿ ಅಲ್ವಾ? ಅಂದ್ರೆ ಬಡವರು 2 ಸತಿ ಬರ್ತಾರೆ. ಆಮೇಲೆ 4, 6, 8, 10 ಅದನ್ನ ಅರ್ಧ ಮಾಡಿದ್ರೆ, ಎಲ್ಲ ಅರ್ಧ ಮಾಡಿದ್ರೆ ಬಡವ ಒಂದೇ ಸತಿ ಬರೋದು. 1, 2, 3, 4, 5 ಅವಾಗ ಮಾಡಿದ್ರೆ ಅದಕ್ಕೆ ಎಷ್ಟಾಗುತ್ತೆ ಪ್ರಾಫಿಟ್? ಅವಾಗ ಅರ್ಧ ಆಗುತ್ತೆ ಸರ್. ಈಗ ಸದ್ಯಕ್ಕೆ ಎಷ್ಟಿತ್ತು ಪ್ರಾಫಿಟ್? ನಾವ್ ಇದೆಲ್ಲ 80% ಮಾಡಿದ್ಮೇಲೆ ಎಷ್ಟು ಬಂತು ಪ್ರಾಫಿಟ್? 18 ಲಕ್ಷ. 18 ಲಕ್ಷ. ಸೊ 3,000 ಜನ. ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬೇಡ, ಸುಮ್ನೆ ಹೇಳು. 18 ಲಕ್ಷ ಕರೆಕ್ಟ್ ತಾನೆ? ಓಕೆ. ಸೊ ಬಟ್ 2,000, ಬಟ್ 20 ರೆಸ್ಟೋರೆಂಟ್ ಬಂದು 30 ರೆಸ್ಟೋರೆಂಟ್ ಬಂದಿತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಇನ್ನೂ ಕಡಿಮೆ ಆಗತ್ತೆ, ಕರೆಕ್ಟ್ ತಾನೆ? ಆಮೇಲೆ ಅಷ್ಟು ಜನ ಅಷ್ಟು ಊಟ ಮಾಡೋ ಬದಲು ಇನ್ನೂ ಕಡಿಮೆ ಊಟ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಇನ್ನೂ ಕಡಿಮೆ ಆಗತ್ತೆ, ಕರೆಕ್ಟ್ ತಾನೆ? ಸೊ ಇದೆಲ್ಲ ಆದ್ಮೇಲೆ ನಾನು ಹೇಳ್ತಾ ಇದ್ದೀನಿ 2 ಲಕ್ಷ ಪ್ರಾಫಿಟ್ ಬರುತ್ತೆ ಅಂತ ಇಟ್ಕೊ, ಆಯ್ತಾ? ಓಕೆ, ಇದೆಲ್ಲ ಮಾಡಿದ್ಮೇಲೆ ಜಾಸ್ತಿ ಜನ ಬರ್ತಾ ಇಲ್ಲ, ಓಕೆ, ಜಾಸ್ತಿ ಊಟ ಮಾಡ್ತಾ ಇಲ್ಲ. ಸೊ ಪ್ರಾಫಿಟ್ ಬರ್ತಾ 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 ಕಡಿಮೆ ಹಾಕೊಂಡು ಹೋಗುತ್ತೆ, ಸರಿನಾ? ಸೊ 2 ಲಕ್ಷ ಪ್ರಾಫಿಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಸರಿ, ಇವಾಗ ಬ್ಯಾಂಕ್ ಲೆಟರ್ ಬರೀತಾ ಇದ್ವಿ, ಎಷ್ಟು ಕೇಳ್ತಾ ಇದ್ವಿ? 4 ಲಕ್ಷ. ಓಕೆ, ಸೊ ನಿನಗೆ 2 ಲಕ್ಷ ಪ್ರಾಫಿಟ್ ಬರ್ತಾ ಇದೆ, ಕರೆಕ್ಟಾ? ನಿನಗೂ ಸ್ವಲ್ಪ ಸಂಬಳ ಬೇಕೋ ಬೇಡವೋ? ನೀ ಎಷ್ಟು ತಗೋತಿ? 1 ಲಕ್ಷ ತಗೊಳ್ತೀನಿ. ನೀ 1 ಲಕ್ಷ ತಗೋತೀಯಾ? ಹರ್ಷ, ನೀನೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ನೀವು 1 ಲಕ್ಷ ತಗೋತೀರಪ್ಪ ನೀವು ವರ್ಷಕ್ಕೆ? ಎಷ್ಟು ಇಲ್ಲ ತಗೋತೀರ? ಸರ್, ಏನ್ ಖರ್ಚೈತೆ ತಗೋತೀನಿ ಸರ್, ಇನ್ ಮಿಕ್ಕದ್ನೆಲ್ಲ ಪುನಃ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್. ಬಟ್ ನಿನ್ಸ್ ಖರ್ಚು ಬೇಡವಪ್ಪ? ನಿನ್ ಹೆಂಡತಿ ಮಕ್ಳಿಗೆಲ್ಲ ಬೇಡವಾ? ಅದಲ್ಲ ಸರ್, ನಂಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ತಕೊಂಡು ಮಿಕ್ಕದ್ನೆಲ್ಲ ಪುನಃ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್. ಸರಿ ಸರಿ. ಸೊ ನಾವೇನ್ ಹೇಳಿದ್ವಿ? ವರ್ಷಕ್ಕೆ 2 ಲಕ್ಷ ಪ್ರಾಫಿಟ್ ಬರ್ತಾ ಇದೆ, ಕರೆಕ್ಟಾ? ಸೊ 4 ಲಕ್ಷ ಲೋನ್ ಕೊಟ್ಟಿದ್ದಾರೆ. ಸೊ ಎಷ್ಟು ವರ್ಷ ಬೇಕು ವಾಪಸ್ ಲೋನ್ ತೀರ್ಸಕ್ಕೆ? 2 ವರ್ಷ ಸರ್. ಬಟ್ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಸರ್ 5%. 5. ಎಷ್ಟು % ಲೋನ್ ಕೊಡ್ತಾರೆ ಅಷ್ಟೇ ನಿಮ್ಗೆ ಬ್ಯಾಂಕ್ ಅಲ್ಲಿ? ಅಲ್ಲಿ ಗೊತ್ತಿಲ್ಲ ಸರ್, 3% ಕೊಡ್ಬೋದು ಸರ್. 20% ಲೋನ್, 20%. ಸೊ 4 ಲಕ್ಷ ಕೊಟ್ರೆ 2 ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟಂಗಾಯ್ತು? 4 ಲಕ್ಷ ತಗೊಂಡಿದೆ, 4 ಲಕ್ಷ ತಗೊಂಡಿದೆ, ವರ್ಷಕ್ಕೆ 20% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಸೊ 1 ವರ್ಷಕ್ಕೆ ಎಷ್ಟಾಯ್ತು ಇಂಟ್ರೆಸ್ಟ್? ಸರಿ 8%. ಇಲ್ಲಪ್ಪ, 8,000 ಸರ್. ಲೋನ್ ತಗೊಂಡಿದ್ವಿ,
ವರ್ಷಕ್ಕೆ 20% ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ 1 ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ಬೇಕು? ಸರ್ 8,000. 8,000 4 ಲಕ್ಷ 20% ಇಂಟ್ರೆಸ್ಟ್ ಹಾಂ ಸರ್, ಎಷ್ಟಾಯ್ತಪ್ಪ? 8,000 ಬರುತ್ತೆ ಸರ್. ಇಲ್ಲಪ್ಪ, 4 ಲಕ್ಷ ಲೋನ್ ತಗೊಂಡಿದ್ದೆ, ಹಾಂ ಸರ್, ವರ್ಷಕ್ಕೆ 20% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾ ಇದ್ದಾರೆ. 80 ಆಗುತ್ತೆ ಸರ್. 4 ಟೈಮ್ಸ್ 20 ಅಂದ್ರೆ 80,000 ಆಯ್ತಲ್ವಪ್ಪ? 80,000. ಹ್ಞೂ ಸರ್. ಸೊ 2 ವರ್ಷ 7% ಆದ್ರೆ 8,000 ಆಗುತ್ತೆ ಸರ್. ಇಲ್ಲ ಇಲ್ಲ, 2% ಯಾರು ಕೊಡಲ್ಲಪ್ಪ, ನಿಮ್ ತಾತ ಕೊಡ್ಬೋದಷ್ಟೇ. ಯಾರು ಬ್ಯಾಂಕ್ನವ್ರು ಕೊಡಲ್ಲ, ನಿಮ್ ತಾತ ಕೊಡ್ತಾರೆ ಅಷ್ಟೇ, ಬ್ಯಾಂಕ್ನವ್ರು ಕೊಡಲ್ಲ. ಸರಿ, ಬ್ಯಾಂಕ್ನವರು 20% ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ ನಿಜವಾಗ್ಲೂ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಯೋಚನೆ ಮಾಡ್ಬೇಕು ನೀವು. ಸೊ ಬ್ಯಾಂಕ್ 20% ಚಾರ್ಜ್ ಮಾಡ್ತಾ ಇದೆ ಅಲ್ವಾ? ಸೊ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದೀವಿ? 80. ಸರ್ 80,000. 2 ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ಬೇಕು? ಸರ್ 160. ವೆರಿ ಒಂದು ಗುಡ್. ಲಕ್ಷ 60. ಆಮೇಲೆ ಇದು ಎಷ್ಟು ಲೋನ್ ತಗೊಂಡಿದೆ? ಸರ್ 4 ಲಕ್ಷ. ಸೊ 4 ಲಕ್ಷ ಲೋನ್, ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕು? ಸರ್ 1,60,000 ಸರ್. ಸೊ ಒಟ್ಟು ಎಷ್ಟು ವಾಪಸ್ ಕೊಡ್ಬೇಕು? ಸರ್ 5,60,000 ಸರ್ 60,000. ವೆರಿ ಗುಡ್, ಎಕ್ಸಲೆಂಟ್. ಸೊ 5,60,000 ವಾಪಸ್ ಕೊಡ್ಬೇಕು. ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ? 2 ಲಕ್ಷ. 2 ಲಕ್ಷ. ಸೊ ಎಷ್ಟು ವರ್ಷ ಬೇಕು ವಾಪಸ್ ಕೊಡಕ್ಕೆ? ಸರ್ 3 ಲಕ್ಷ. ಸರ್ 4 ಲಕ್ಷ ಬೇಕು ಸರ್. ಇಷ್ಟು ಸರ್, ಎಷ್ಟು ವರ್ಷ ಬೇಕು ವಾಪಸ್ ಕೊಡಕ್ಕೆ? 3-4 ವರ್ಷ ಸರ್. 3-4 ವರ್ಷ. ವೆರಿ ಗುಡ್, 3-4 ವರ್ಷ ಬೇಕಾಗತ್ತೆ ಕೊಡಕ್ಕೆ. ಗೊತ್ತಾಯ್ತಾ? ಅಲ್ಲಿವರೆಗೂ ನಿನಗೆ ಏನು ಪ್ರಾಫಿಟ್ ಇಲ್ಲ, ಯಾಕಂದ್ರೆ ಎಲ್ಲ ದುಡ್ಡು ವಾಪಸ್ ಕೊಡ್ಬೇಕಲ್ಲ ಬ್ಯಾಂಕ್ಗೆ. ಕರೆಕ್ಟ್ ತಾನೆ? ಎಲ್ಲ ಪ್ರಾಫಿಟ್ ಎಲ್ಲ ಬ್ಯಾಂಕಿಗೆ ಕೊಡ್ಬೇಕಾಗತ್ತೆ. 3 ವರ್ಷದಲ್ಲಿ ವಾಪಸ್ ಕೊಡ್ಬೇಕು. ಸೊ ಆ ತರ ಒಂದು ಲೆಟರ್, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕ್ರಿಯೇಟ್ ಮಾಡ್ಬೇಕು ನೀವು. ಗೊತ್ತಾಯ್ತಾ? ಅದ್ರಲ್ಲಿ ಏನೇನ್ ಹೇಳ್ಬೇಕು, ಹಿಂಗೆ ಕೊಳ್ಳೇಗಾಲದಲ್ಲಿ ಅದನ್ನ ಮಾಡಿ ಕಳಿಸ್ತೀರಾ? ನಾಳೆ ನಾಡಿದ್ದು ಮಾತಾಡುವ ಇನ್ನೊಂದ್ಸತಿ. ಮಾಡಿದ್ದಾರೆ ಸರ್, ಅದು ಪ್ರೆಸೆಂಟೇಷನ್ ಮಾಡ್ತಾರೆ ಸರ್. ಮಾಡಿದ್ದಾರೆ ಸರ್. ಬಟ್ ಈ ತರ ನಾನು ಹೇಳಿದ್ ಮಾಡಿದೀರಾ? ಸೊ ಕೊಳ್ಳೇಗಾಲದಲ್ಲಿ ಒಂದು ಯೋಚನೆ ಮಾಡೋಣ. ಕೊಳ್ಳೇಗಾಲದಲ್ಲಿ 60,000 ಜನ ಇದ್ದಾರೆ. ಬರ್ಕೊಳ್ರಿ, ಇದನ್ನ ಬರ್ಕೋತೀರಾ? ಕೊಳ್ಳೇಗಾಲದಲ್ಲಿ 60,000 ಜನ ಇದ್ದಾರೆ. ಆದ್ರೆ ಅದಲ್ಲಿ 30 ರೆಸ್ಟೋರೆಂಟ್ ಇದೆ ಅಂತ ಇಟ್ಕೊಳ್ಳೋಣ, ಸರಿನಾ? 30 ಸರಿನಾ? ಆಮೇಲೆ ಇದೆಲ್ಲ ಅರ್ಧ ಮಾಡ್ಬಿಡೋಣ. ಅಷ್ಟೊತ್ತಿ ಬರಲ್ಲ ಜನಗಳು, ಅರ್ಧ ಮಾಡ್ಬಿಡೋಣ. ಓಕೆ, ಆಮೇಲೆ ವಾಪಸ್ ಕ್ಯಾಲ್ಕುಲೇಟ್ ಮಾಡ್ರಿ ಎಷ್ಟು ಪ್ರಾಫಿಟ್ ಆಮೇಲೆ ಬರೀ 10% ಪ್ರಾಫಿಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ, ಸರಿನಾ? ಅದಕ್ಕಿಂತ ಜಾಸ್ತಿ ಬರಲ್ಲ, 10% ಪ್ರಾಫಿಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅದರಿಂದ ಗೊತ್ತಾಗತ್ತೆ ವರ್ಷಕ್ಕೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತ, ಸರಿನಾ? ಲೋನು 4 ಲಕ್ಷ ತಗೋತಾ ಇದೀರಿ, 20,000 ಇಂಟ್ರೆಸ್ಟ್. ಸೊ ಎಷ್ಟು ವಾಪಸ್ ಕೊಡ್ಬೇಕು ಅಂತ ಗೊತ್ತಾಯ್ತು, 5.6 ಲಕ್ಷ. ಆಮೇಲೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಿ. ಆಮೇಲೆ ಎಷ್ಟು ವರ್ಷ ಬೇಕಾಗತ್ತೆ ಅದನ್ನ ತೀರ್ಸಕ್ಕೆ ಅಂತ ಗೊತ್ತಾಗತ್ತೆ. ಅದೆಲ್ಲ ಉಪಯೋಗಿಸ್ಕೊಂಡು ಒಂದು ಪ್ರೆಸೆಂಟೇಶನ್ ಮಾಡ್ರಿ. ನೀವ್ ಮಾಡಿದೀರಿ, ಬಟ್ ಈ ತರ ನಾನು ಹೇಳಿರೋದನ್ನ ಉಪಯೋಗಿಸ್ಕೊಂಡು ಮಾಡ್ತೀರಾ? ಸ್ವಲ್ಪ ಚೇಂಜ್ ಮಾಡಕ್ಕಾಗತ್ತಾ? ಆಗತ್ತಾ ಹರ್ಷ? ಇಷ್ಟು ಸರ್ ಹೇಳಪ್ಪ. ಅದೇ ಪವರ್ ಪಾಯಿಂಟ್ ಅಲ್ಲ ಸರ್? ಪವರ್ ಪಾಯಿಂಟ್ ಅಲ್ಲಿ ಇವಾಗ ಪವರ್ ಪಾಯಿಂಟ್ ನೀವು ತೋರ್ಸಪ್ಪ. ಯಾರು ತೋರಿಸ್ತಾರೆ ಇವಾಗ ಅದನ್ನ? ಪವರ್ ಪಾಯಿಂಟ್ ಅನ್ನ ತೋರಿಸ್ತಾರೆ ಸರ್. ತೋರ್ಸ್. ಏನ್ ಮಾಡಿದ್ರಿ ಇವಾಗಲೇ? ತೋರ್ಸ್. ವೆರಿ ಗುಡ್. ಅವನ ಹೆಸರೇನು? ತುಂಬಾ ಬುದ್ಧಿವಂತ. ಅವನ ಹೆಸರೇನು? ಯಾರ ಹೆಸರು ಸರ್? ಹುಡುಗನ ಹೆಸರು ತನುಷ್. ತುಂಬಾ ಚೆನ್ನಾಗಿ ಮಾತಾಡ್ತಿಪ್ಪ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿ. ಸ್ವಲ್ಪ ಭಯ ಪಡ್ಕೊಳ್ಳೋದು ನಿಲ್ಸು ಸಾಕು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಿ. ಪ್ರೆಸೆಂಟ್ ಮಾಡಿ. ಯಾರು ಮಾಡ್ತಾರೆ ಪ್ರೆಸೆಂಟ್? ನೀನೇ ಮಾಡ್ತೀಯಾ? ಯಾರು ಮಾಡ್ತಾರೆ? ಇವಾಗ ನಾವು ಪವರ್ ಪಾಯಿಂಟ್ ಅಲ್ಲಿ ಪ್ರಾಜೆಕ್ಟ್ ಮಾಡಿದೀವಿ. ಇವಾಗ ನೋಡೋಣ. ರೆಸ್ಟೋರೆಂಟ್ ಮಾಡಪ್ಪ. ದೊಡ್ಡದು ಮಾಡ್ಕೊಳ್ಳೋದು. F9 ಮಾಡಿ F5 ಹೇಳಿ. ಇವಾಗ ರೆಸ್ಟೋರೆಂಟ್ ವ್ಯವಹಾರ ಆರಂಭಿಸಲು ಸಾಲ ವಿನಂತಿಯೇ. ಪ್ರಸ್ತುತಪಡಿಸಿದವರು ರಾಮಕೃಷ್ಣ ಅಡಿಗ. ವ್ಯವಹಾರದ ಹೆಸರು ಬಸವ ರೆಸ್ಟೋರೆಂಟ್. ಹೆಸರು ಸ್ಥಳ ಕೊಳ್ಳೇಗಾಲ. ಎಂಟರ್. ಈಗ ಪರಿಚಯ ಮಾಡ್ಕೊಳ್ಳೋಣ. ನನ್ನ
ನನ್ನ ಪ್ರದೇಶದಲ್ಲಿ ರೆಸ್ಟೋರೆಂಟ್ ವ್ಯವಹಾರ ಪ್ರಾರಂಭಿಸುವ ಯೋಜನೆ ಇದೆ. ಗುಣಮಟ್ಟದ ಆಹಾರವನ್ನು ಸಮಂಜಸ ಬೆಲೆಯನ್ನು ನೀಡುವ ಉದ್ದೇಶವಾಗಿದೆ. ಕುಟುಂಬಗಳು, ವಿದ್ಯಾರ್ಥಿಗಳು ಮತ್ತು ಕಚೇರಿ ಸಿಬ್ಬಂದಿಗಳ ಸೇವೆಯಾಗಿದೆ. ವ್ಯವಹಾರ ಆರಂಭಿಸಲು ಬ್ಯಾಂಕ್ ಸಾಲವನ್ನು ವಿನಂತಿಸುತ್ತೇನೆ. ಮಾಡಿ. ನಾವೀಗ ವ್ಯವಹಾರ ಕಲ್ಪನೆ ಅಂತಂದ್ರೆ ಈಗ ಆಗ್ತದೆ. ವ್ಯವಹಾರ ಕಲ್ಪನೆ ರೆಸ್ಟೋರೆಂಟ್ಗಳಿಗೆ ಮಾಂಸಾಹಾರಿ ಮತ್ತೆ ಸಸ್ಯಾಹಾರಿ ಇರ್ತೀವಿ. ಮತ್ತೆ ಬೆಳಿಗ್ಗೆ ತಿಂಡಿಗಳು ಏನೇನು ಅಂತಂದ್ರೆ ಬೆಳಿಗ್ಗೆ ತಿಂಡಿಗಳು ಬೆಳಗಿನ ಜವ ತಿಂಡಿಗಳು ಮಾಡ್ತೀವಿ. ಮತ್ತೆ ಉಪಹಾರ ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಸ್ನಾಕ್ಸ್ ಎಲ್ಲ ಇರುತ್ತೆ. ಮತ್ತೆ ಸ್ವಚ್ಛತೆವಾಗಿರುತ್ತೆ. ಮತ್ತೆ ರುಚಿಯಾಗಿ ಅಡುಗೆ ಮಾಡ್ತೀವಿ. ಗ್ರಾಹಕರಿಗೆ ಆರಾಮವಾಗಿ ಕುತ್ಕೊಂಡು ತಿನ್ನೋ ತರ ವ್ಯವಸ್ಥೆ ಮಾಡಿದೀವಿ. ಈಗ ಈ ಪ್ರದೇಶದಲ್ಲಿ ರೆಸ್ಟೋರೆಂಟ್ ಗಳಿಗೆ ತುಂಬಾ ಬೇಡಿಕೆ ಇದೆ. ಹತ್ತಿರದಲ್ಲಿ ವಿದ್ಯಾರ್ಥಿ ಯಾರು ಮಾಡ್ತಾ ಇದ್ದೀನಿ ನೀನು? ಈ ಪ್ರೆಸೆಂಟೇಶನ್ ಯಾರಿಗ್ ಮಾಡ್ತಾ ಇದ್ದಿ? ಸರ್ ನಿಮ್ಗ ಇವಾಗ ಸರಿ, ಬಟ್ ಆ ಪ್ರೆಸೆಂಟೇಶನ್ ಯಾರಿಗ್ ಮಾಡ್ಬೇಕು? ಅಡಿಗ ಯಾರಿಗ್ ಮಾಡ್ಬೇಕು? ಸರ್ ಬ್ಯಾಂಕ್ ಮ್ಯಾನೇಜರ್. ಯಾತಕ್ಕೆ ಸರ್? ಸರ್ ರೆಸ್ಟೋರೆಂಟ್ ಸರ್ ರಾಮಕೃಷ್ಣ ಅಡಿಗ ಸರ್ ರೆಸ್ಟೋರೆಂಟ್ ಮಾಡ್ಬೇಕಿತ್ತಲ್ಲ ಸರ್, ಅದಕ್ಕೆ ಅಲ್ಲಿ ಏನೇನ್ ಸಿಗುತ್ತೆ, ಅದ್ರಿಂದ ಏನ್ ಉಪಯೋಗ ಅನ್ನೋದು ಸರ್ ಒಂದು ಪ್ರೆಸೆಂಟೇಶನ್ ಮಾಡಿದ್ದಾರೆ. ನೀನ್ ಯಾವಾಗ್ಲೂ ಮಾತಾಡುವಾಗ ನೀ ಹೇಳ್ಬೇಕು, ನನ್ನ ಹೆಸರು ರಾಮಕೃಷ್ಣ ಅಡಿಗ ಹೇಳು. ನನ್ನ ಹೆಸರು ರಾಮಕೃಷ್ಣ ಅಡಿಗ, ನಾನು ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ಸೊ ನಿಮ್ಮಿಂದ ನಂಗೆ ಲೋನ್ ಬೇಕು, ಅದನ್ನ ಹೇಳು. ಹಂಗ ಹೇಳ್ಬಿಟ್ಟು ಶುರು ಮಾಡ್ಕೊ. ನನ್ನ ಹೆಸರು ರಾಮಕೃಷ್ಣ ಅಡಿಗ, ನಿಮ್ಮಿಂದ ನನ್ಗೆ ಲೋನ್ ಬೇಕಾಗಿದೆ, ಅದಕ್ಕೋಸ್ಕರ ನಾನು ಪವರ್ ಪಾಯಿಂಟ್ ಅಲ್ಲಿ ಪ್ರೆಸೆಂಟೇಶನ್ ಮಾಡಿದ್ದೀನಿ. ಯಾಕೆ ಮಾಡಿದಿ? ಏನ್ ಹೇಳ್ತೀಯ? ಬ್ಯಾಂಕ್ ಸಾಲ ಬೇಕಾಗಿರೋದ್ರಿಂದ. ಸೊ ಬ್ಯಾಂಕ್ ಸಾಲ ಬೇಕಾಗಿರೋದ್ರಿಂದ ನನಗೆ ಏನ್ ಹೇಳ್ತಾ ಇದೀಯ ಇವಾಗ ಕುತ್ಕೊಂಡು? ಏನ್ ಹೇಳ್ತೀಯ ಪ್ರೆಸೆಂಟೇಶನ್? ಏನ್ ಹೇಳ್ತಿ ನಂಗೆ? ಯಾತಕ್ಕೆ, ಹೆಂಗ್ ಮಾಡ್ತಿ, ರೆಸ್ಟೋರೆಂಟ್ ಓಪನ್ ಮಾಡ್ತಿ, ಏನೇನ್ ಮಾಡ್ತಿ ಅದೆಲ್ಲ ಹೇಳ್ತೀಯಾ? ಸರಿ, ಹಂಗ್ ಹೇಳ್ಬಿಟ್ಟು ಶುರು ಮಾಡ್ಕೋಬೇಕು. ಯಾವಾಗ ತಕ್ಷಣ ಡೈರೆಕ್ಟ್ ಆಗಿ ಪ್ರೆಸೆಂಟೇಶನ್ ಮಾಡ್ಕೊಡುದು, ಅವಾಗ ನನಗೆ ಏನು ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಓಕೆ, ನನ್ನ ಹೆಸರು ರಾಮಕೃಷ್ಣ ಅಡಿಗ, ನಾನು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ಇದ್ದೀನಿ. ನಾನ್ ನಿಮ್ಗೆ ಅವಾಗಲೇ ನನಗೆ ಅವಾಗಲೇ ಲೆಟರ್ ಕಳ್ಸಿದ್ಯಾ ನೀನು ನಂಗೆ ಲೆಟರ್ ಕಳ್ಸಿದ್ಯಾ ಯಾವಾಗ್ಲೇ ಇಲ್ವಾ? ಯಾವಾಗ ಕಳಿಸ್ದೆ? ಯೋಚನೆ ಮಾಡು. ಅಲ್ಲಿ ಯಾರೋ ಲೆಟರ್ ಕಳ್ಸಿದ್ರಲ್ವಾ? ಅವಾಗ ಆ ಲೆಟರ್ ಕಳ್ಸಿದ್ರಲ್ವಾ? ಯಾವಾಗ ಕಳ್ಸಿದ್ರು ಅದನ್ನ ಹೇಳು. ಸರ್ ನಾವು ಫಸ್ಟ್ ಬಂದು ಸರ್ ಲೆಟರ್ ಸರ್ ಅವ್ರ ಬಗ್ಗೆ ಎಲ್ಲ ಹೇಳಿದ್ಮೇಲೆ ಸರ್ ಲೆಟರ್ ಕಳ್ಸಿದ್ವಿ. ಸೊ ಫಸ್ಟ್ ನಾನು ಲೆಟರ್ ಕಳಿಸ್ದೆ, ಎರಡು ವಾರದಿಂದ ಲೆಟರ್ ಕಳಿಸ್ದೆ, ನಿಮ್ಗೆ ಬಂತಾ ಅಂತ ಕೇಳ್ಬೇಕು ನನಗೆ. ನಂಗೆ ಬಂದೇ ಇಲ್ಲ ಅಂತ ಗೊತ್ತಿದ್ರೆ ಅವಾಗ ಏನ್ ಉಪಯೋಗ ಅಲ್ವಾ? ಲೆಟರ್ ಕಳಿಸ್ದೆ ನಾನು. ಇವಾಗ ನಾನು ಎಲ್ಲಾ ತಯಾರು ಮಾಡಿ ನಿನ್ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ. ನನಗೆ ದಯವಿಟ್ಟು ಲೋನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರೆಸೆಂಟೇಶನ್ ಮಾಡ್ಬೇಕು. ಅರ್ಥ ಆಯ್ತಾ? ಸರಿ, ಇವಾಗ ಮುಂದೆ ಕಂಟಿನ್ಯೂ ಮಾಡಿ. ಈ ಪ್ರದೇಶದಲ್ಲಿ ಉತ್ತಮ ರೆಸ್ಟೋರೆಂಟ್ ಗಳಿಗೆ ಹೆಚ್ಚಿನ ಬೇಡಿಕೆ. ಅಂದ್ರೆ ಈ ಪ್ರದೇಶದಲ್ಲಿ ರೆಸ್ಟೋರೆಂಟ್ ಗಳಿಗೆ ಬೇಡಿಕೆ ಜಾಸ್ತಿ ಇದೆ. ಹತ್ತಿರದಲ್ಲಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಗಳು ಹೆಚ್ಚು. ಅಂದ್ರೆ ಹತ್ತಿರದಲ್ಲಿ ಶಾಲೆಗಳು ಹೆಚ್ಚಾಗಿವೆ ಮತ್ತೆ ಕೆಲ್ಸಕ್ಕೆ ಹೋಗುವಂತವ್ರು ಹೆಚ್ಚಾಗಿದ್ದಾರೆ. ಉತ್ತಮ ಗುಣಮಟ್ಟದ ಆಹಾರ ಆಯ್ಕೆ ಕಡಿಮೆ. ಅಂದ್ರೆ ಉತ್ತಮ ಗುಣಮಟ್ಟದ ಆಹಾರಗಳೆಲ್ಲ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ. ನಿಯಮಿತ ಗ್ರಾಹಕರಿಗೆ ಪಡೆಯುವ ಅವಕಾಶ. ಅಂದ್ರೆ ಕಡಿಮೆ ಗ್ರಾಹಕರು ಕೂಡ ಅಂದ್ರೆ ದುಡ್ಡಿಲ್ದೇ ಇರೋರು ಕೂಡ ಬಂದು ಊಟ ಮಾಡುವಂತ ಅವಕಾಶ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಇದೆ. ಸರಿ,
ಈಗ ಸಾಲದ ಲಾಭ ಬೇಕಾಗಿರುತ್ತೆ ನಮ್ಗೆ. ರೆಸ್ಟೋರೆಂಟ್ ಒಂದು ಬಿಸಿ ಪ್ರದೇಶದಲ್ಲಿ ಇರುತ್ತದೆ. ಈಗ ರೆಸ್ಟೋರೆಂಟ್ ಬಿಸಿ ಪ್ರದೇಶದಲ್ಲಿ ಇರುತ್ತೆ. ಕಾಲೇಜುಗಳು, ಕಚೇರಿ ಮತ್ತು ನಿವಾಸ ಪ್ರದೇಶಗಳಿಗೆ ಹತ್ತಿರವಾಗಿರುತ್ತೆ. ರೆಸ್ಟೋರೆಂಟ್ ಕಚೇರಿಗಳು ಮತ್ತೆ ನಿವಾಸ ಪ್ರದೇಶಗಳಿಗೆ ಹತ್ತಿರವಾಗಿರುತ್ತೆ. ಸುಲಭ ಪ್ರವೇಶ ಮತ್ತು ಉತ್ತಮ ದೃಶ್ಯತೆ. ಹ್ಮ್ ಈಗ ಹೂಡಿಕೆ ಆಗತ್ತೆ ಅಂದ್ರೆ ಅಂಗಡಿ ಬಾಡಿಗೆ ಕೊಡೋದು, ಮತ್ತೆ ಅಡಿಗೆ ಮನೆ ಉಪಕಾರಗಳು, ಫರ್ನಿಚರ್ ಮತ್ತು ಇಂಟೀರಿಯರ್ ಮತ್ತೆ ಕಚ್ಚೆ ವಸ್ತುಗಳು, ಸಿಬ್ಬಂದಿ ವೇತನ, ಜಾಹೀರಾತು ಮತ್ತು ಪ್ರಚಾರ. ಅದು ಹೇಳೋದು ಎಕ್ಸ್ಪ್ಲೇನ್ ಮಾಡು ಬ್ಯಾಕ್ ಅದು. ಹೇಳು. ಅಂಗಡಿ ಬಾಡಿಗೆ. ಈಗ ಅಂಗಡಿ ಬಾಡಿಗೆಗಳು ಕೊಡೋದು, ಮತ್ತೆ ಉಪಕರಣಗಳು ಅಂತಂದ್ರೆ ನಾವ್ ಯಾವ್ದಾರ ಸಾಮಾನ್ ತಕೊಂಡಾಗ ಅದಕ್ಕೆ ಕಾಸು ಕೊಡೋದು, ಮತ್ತೆ ಫರ್ನಿಚರ್ ಐತಲ್ಲ ಅದಕ್ಕೆಲ್ಲ ಕಾಸು ಕೊಡೋದು, ಮತ್ತೆ ಜಾಹೀರಾತು ಮತ್ತು ಪ್ರಚಾರ ಮಾಡೋದು. ಅದಕ್ಕೆಲ್ಲ ಖರ್ಚಾಗತ್ತವು. ಸರಿ. ಸಾಲದ ಅಗತ್ಯ. ಬ್ಯಾಂಕ್ನಿಂದ ಕೇಳುತ್ತಿರುವ ಒಟ್ಟು ಸಾಲ 40 ಲಕ್ಷ. 4 ಲಕ್ಷ. 4 ಲಕ್ಷ. ಅಡಿಗೆ ಉಪಕರಣಗಳು ಖರೀದಿ. ಈಗ ಅಡಿಗೆ ಮಾಡಕ್ಕೆ ಏನೇನ್ ಬೇಕು ಅದನ್ನ ಖರೀದಿ ಮಾಡೋದು. ಫರ್ನಿಚರ್ ಮತ್ತು ಸೆಟಪ್. ಆರಂಭಿಕ ಕಾರ್ಯಾಚರಣೆ ವೆಚ್ಚ. ಅಂತಂದ್ರೆ ಆರಂಭಿಕವಾಗಿ ಕಾರ್ಯ ಮಾಡೋಕೆ ಜಾಸ್ತಿ ವೆಚ್ಚ ಆಗುತ್ತೆ. ಇವನ ಕರಿ, ಅವನ ಹೆಸರೇನು? ಅವನ ಹೆಸರೇನು? ಹಾ. ಸೊ ಇವಾಗ 4 ಲಕ್ಷ ಸಾಲ ತಗೊಂಡ್ರಲ್ವಾ? ಆ 4 ಲಕ್ಷ ಎಲ್ಲಾನು ತರಕಾರಿಗೆ ಖರ್ಚು ಮಾಡ್ತೀಯಾ? ಫಸ್ಟ್ ಎಲ್ಲ ಸೆಟಪ್ ಮಾಡಕ್ಕೆ, ಎಲ್ಲ ರೆಸ್ಟೋರೆಂಟ್ ಅನ್ನ ಸ್ಟಾರ್ಟ್ ಮಾಡಕ್ ಖರ್ಚು ಮಾಡ್ಕೋತೀಯಾ? ಏನಕ್ಕೆ ಖರ್ಚು ಮಾಡ್ತೀಯ? ಹಾ, ಮೆತ್ತಗೆ ಏನಪ್ಪಾ? ಸರ್ ಏನ್ ಕೆಲಸ ಇದೆ, ಸರಿ ಏನ್ ಬೇಕು ಸರ್ ಹೇಳೋಣ ಸರ್. ತಗೋಬಿಟ್ಟು ಸರ್ ಆಮೇಲೆ ಸರ್. ಇಲ್ಲ ಮೆತ್ತಗೆ ನಂಗೆ ಯಾಕೋ ಕೇಳಿಸ್ತಾ ಇಲ್ಲ ಸರಿಯಾಗಿ. 4 ಲಕ್ಷ ಲೋನ್ ಕೊಡ್ತಾರೆ ಬ್ಯಾಂಕ್. ಸೊ ಅದಲ್ಲಿ ಫಸ್ಟ್ ಬಿಗಿನಿಂಗ್ ಅಲ್ಲೇ ಏನಾದ್ರು ಖರ್ಚಿದ್ಯಾ? ಇಲ್ದ್ರೆ ಸುಮ್ನೆ ನಡೆಸ್ತಾ ಅಡುಗೆ ಮಾಡ್ತಾ ಬರೀ ಖರ್ಚಿದ್ಯಾ? ಏನೇನ್ ತರ ಖರ್ಚುಗಳಿದೆ? ಬಾಡಿಗೆ ಮಾತ್ರ ಖರ್ಚಿದೆ. ಬಾಡಿಗೆ ಅದು ಪ್ರತಿ ತಿಂಗಳು ಕೊಡ್ಬೇಕು. ಬಟ್ ಶುರು ಮಾಡಿದಾಗ ಏನೇನ್ ಖರ್ಚಿರುತ್ತೆ? ರೆಸ್ಟೋರೆಂಟ್ ಶುರು ಮಾಡಿದ ತಕ್ಷಣ ಏನೇನ್ ಖರ್ಚಿರುತ್ತೆ? ನೀನೇ ಅಷ್ಟೇ ಒಂದು ಹೋಟ್ಲ್ ಓಪನ್ ಮಾಡ್ಬೇಕು, ನಿಂಗೆ ಏನೇನ್ ಖರ್ಚಾಗುತ್ತೆ ಶುರು ಮಾಡಕ್ಕೆ? ಇನ್ನು ರೆಸ್ಟೋರೆಂಟ್ ರನ್ ಮಾಡ್ತಾ ಇಲ್ಲ, ಇನ್ನು ಶುರುನೇ ಆಗಿಲ್ಲ. ಬಿಗಿನಿಂಗ್ ಅಲ್ಲಿ ಏನೇನ್ ಖರ್ಚಿರುತ್ತೆ? ಅಷ್ಟಾಗಿ ನೀನೇ ಹೋಟ್ಲ್ ಓಪನ್ ಮಾಡ್ತಿದೀಯ, ಏನೇನ್ ಖರ್ಚಾಗುತ್ತೆ, ಏನೇನ್ ಬೇಕಾಗುತ್ತೆ ನಿನ್ಗೆ? ಲೋನ್ ಕೊಡ್ತಾರೆ ನಿಂಗೆ ಒಂದ್ 4 ಲಕ್ಷ. 4 ಲಕ್ಷ ಕೊಡ್ತಿದ್ದೀವಿ. ಕೇಳಿಸ್ತಾ ಇಲ್ಲಪ್ಪ. ಜಾಗ ರೆಂಟ್ ಅಲ್ವಾ? ಅದು ರೆಂಟ್ ಕೊಡ್ಬೇಕು. ಅದೇನ್ ಅದು ತಕ್ಷಣ ಬಿಗಿನಿಂಗ್ ಏನ್ ಖರ್ಚಿಲ್ಲ. ಅದು ರೆಂಟ್ ಕೊಡ್ಕೊಂಡು ಹೋಗೋದು ತಿಂಗಳು. ನೀನ್ ಕೊಂಡ್ಕೊತಾ ಇಲ್ಲ ಅಲ್ವಾ ಅಂಗಡಿ ಜಾಗ ಕೊಂಡ್ಕೊತೀಯ, ರೆಂಟ್ ಮಾಡ್ತೀಯ? ಜಾಗ ರೆಂಟ್ ಕಟ್ತೀವಿ. ಸೊ ಅದು ಇನ್ನೇನ್ ಖರ್ಚಿರುತ್ತೆ ಬಿಗಿನಿಂಗ್ ಅಲ್ಲಿ? ಒಂದು ರೆಸ್ಟೋರೆಂಟ್ ಶುರು ಮಾಡಿ ಏನಪ್ಪಾ? ಅಡ್ಗೆ ಮನೆ ಕಟ್ಟಿಸ್ಬೇಕು, ಹೌದು. ಆಮೇಲೆ ಏನಪ್ಪಾ? ಎಂಪ್ಲಾಯಿಗಳು. ಬಟ್ ಎಂಪ್ಲಾಯಿ ಅದು ಬಿಗಿನಿಂಗ್ ಖರ್ಚಿಲ್ಲ ಅಲ್ವಾ? ಅದು ಪ್ರತಿ ತಿಂಗಳು ಸಂಬಳ ಕೊಡ್ಬೇಕು. ಅದು ತಿಂಗಳು ಖರ್ಚಾಗುತ್ತೆ. ಬಿಗಿನಿಂಗ್ ಅಲ್ಲಿ ಏನೇನ್ ಖರ್ಚಿರ್ಬೋದು ಅಂತ ಕೇಳ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ, ಏನ್ ಶುರು ಮಾಡ್ಕೊಂಡ್ರು ಜೀವನದಲ್ಲಿ
ಓಕೆ, ಇನಿಷಿಯಲ್ ಎಕ್ಸ್ಪೆಂಡಿಚರ್ ಅಂತೆ, ತಕ್ಷಣ ಶುರು ಮಾಡ್ಕೊಂಡ ತಕ್ಷಣ ಏನಾದ್ರು ಒಂದು ಎಕ್ಸ್ಪೆಂಡಿಚರ್ ಇರುತ್ತೆ. ಆಮೇಲೆ ಉಪಯೋಗಿಸ್ತಾ ಮಾಡ್ತಾ 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 ಹೆಚ್ಚು. ಇವಾಗ ಹರ್ಷ, ನೀವು ಒಂದು ಮೋಟರ್ ಸೈಕಲ್ ಕೊಂಡ್ಕೊಂಡಿದ್ದೀರಲ್ವಪ್ಪ ನೀವು? ಹಾಂ ಸರ್. ಸೊ ಫಸ್ಟ್ ಮೋಟರ್ ಸೈಕಲ್ ಕೊಂಡ್ಕೊಳ್ಳಕ್ಕೆ ಒಂದು ಖರ್ಚು ಬೇಕು ತಾನೆ? ಅದಕ್ಕೆ ಇನಿಷಿಯಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಏನ್ ಹೇಳು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನ್ ಶುರು ಮಾಡ್ಕೊಂಡಾಗ ತಕ್ಷಣ ಏನ್ ಖರ್ಚಾಗತ್ತೋ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಆಮೇಲೆ ಅದು ಉಪಯೋಗಿಸ್ತಾ ಪ್ರತಿ ತಿಂಗಳು ಉಪಯೋಗಿಸ್ತೇವಲ್ಲ, ಅದಕ್ಕೆ ರಿಕರಿಂಗ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಏನ್ ಹೇಳು? ರಿಕರಿಂಗ್. ಕ್ಯಾಪಿಟಲ್. ಸೊ ಹರ್ಷ, ನೀವು ಒಂದು ಮೋಟರ್ ಸೈಕಲ್ ಕೊಂಡ್ಕೊಂಡ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು? ಬೈಕ್ ನ ಪರ್ಚೇಸ್ ಮಾಡ್ತೀನಲ್ಲ ಸರ್, ಅದು ಡೌನ್ ಪೇಮೆಂಟ್ ಮಾಡ್ತೀನಿ. ರಿಕರಿಂಗ್ ಎಕ್ಸ್ಪೆಂಡಿಚರ್ ಏನು? ಆಮೇಲೆ ಮಂತ್ಲಿ ಕಟ್ಕೊಂಡಿರ್ತೀನಲ್ಲ ಸರ್, ಅದು. ಇಲ್ಲ, ಮಂತ್ಲಿ ಕಟ್ಟೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಸುಮ್ನೆ ಲೋನ್ ತಗೊಂಡು ಮಂತ್ಲಿ ಕೊಡ್ತೀರಿ. ಬಟ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಏನು? ಆ ಮೋಟರ್ ಸೈಕಲ್ದು ಅದಕ್ಕೆ ಮಧ್ಯೆ ಖರ್ಚಾಗುತ್ತಲ್ಲ ಸರ್, ಟೈರ್ ಚೇಂಜ್ ಮಾಡಿಸೋದು, ಮೇಂಟೆನೆನ್ಸ್, ಆಮೇಲೆ ಆಯಿಲ್ ಚೇಂಜ್ ಮಾಡಿಸೋದು, ಆಮೇಲೆ ಏನಪ್ಪಾ, ಗಾಡಿ ಸರ್ವಿಸ್ ಮಾಡಿಸೋದು, ವಾಷಿಂಗ್ ಮಾಡಿಸೋದು, ಅದು. ಆಮೇಲೆ ಒಂದು ಇಂಪಾರ್ಟೆಂಟ್ ಮರ್ತ್ಬಿಟ್ರಿ ನೀವು. ನೀರಲ್ಲಿ ಓಡತ್ತಾ ಮೋಟರ್ ಸೈಕಲ್? ಕರೆಕ್ಟ್ ಅಲ್ವಾ? ಸೊ ಅದೆಲ್ಲ ರಿಕರಿಂಗ್ ಎಕ್ಸ್ಪೆಂಡಿಚರ್. ಅರ್ಥ ಆಯ್ತಾ? ಯಾವ್ದಾದ್ರು ಎಕ್ಸ್ಪೆಂಡಿಚರ್ ಹೇಳಿದ್ವಿ ನಾವು ಇವಾಗ? 2 ತರ ಎಕ್ಸ್ಪೆಂಡಿಚರ್. ಏನ್ ಹೇಳಿದ್ವಿ? ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರಿಕರಿಂಗ್ ಎಕ್ಸ್ಪೆಂಡಿಚರ್. ರಿಕರಿಂಗ್ ಅಂದ್ರೆ ಪದೇ ಕೊಡೋದು ರಿಕರಿಂಗ್ ಎಕ್ಸ್ಪೆಂಡಿಚರ್, ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಇವಾಗ ರೆಸ್ಟೋರೆಂಟ್ ಓಪನ್ ಮಾಡಿದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು, ರಿಕರಿಂಗ್ ಎಕ್ಸ್ಪೆಂಡಿಚರ್ ಏನು ಅದು ಹೇಳಿದ್ರಿ ಸಾಕು. ನಂಗೆ ಸಾಕು, ತುಂಬಾನೇ ಮಾಡಿದಿರಿ, ಚೆನ್ನಾಗಿ ಮಾಡಿದಿರಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ್ಯಾವ ತರ ಇರ್ಬೋದು ಹೇಳ್ರಿ ತಕ್ಷಣ. ಫಸ್ಟ್ ಹೋಟ್ಲ್ ಓಪನ್ ಮಾಡ್ತಿರಲ್ಲ, ಆಗ ಏನೇನ್ ಖರ್ಚಾಗುತ್ತೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ತಿಂಗಳು ಖರ್ಚಾಗೋದು ಹೇಳ್ಬೇಡ್ರಿ ನಂಗೆ. ತಿಂಗಳು ಗ್ಯಾಸ್ ಖರ್ಚಾಗುತ್ತೆ, ಎಂಪ್ಲಾಯಿಗಳು ಸ್ಯಾಲರಿ ಕೊಡ್ಬೇಕು, ಅವೆಲ್ಲ ರೆಕರಿಂಗ್. ಅದಾದ್ಮೇಲೆ ಮಾತಾಡೋಣ, ರಿಕರಿಂಗ್ ಆಮೇಲೆ ಮಾತಾಡೋಣ. ಇನಿಷಿಯಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿರ್ಬೋದು ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದಾಗ? ತಕ್ಷಣ ಶುರು ಮಾಡಿದ ತಕ್ಷಣ ಖರ್ಚು ಮಾಡ್ಬೇಕು. ಏನೇನಿರ್ಬೋದು? ಡಿಸೈನ್ ಮಾಡಿಸ್ಬೇಕು. ಓಕೆ, ಆಮೇಲೆ ಕರೆಕ್ಟ್. ಆಮೇಲೆ ನೆಲದ ಮೇಲೆ ಕೂರಿಸ್ತೀರಾ? ಅಡಿಗೆ ಸಾಮಾನು. ಇಲ್ಲ, ಬರೋವ್ರಿಗೆ ನೆಲದ ಮೇಲೆ ಕೂರಿಸ್ತೀಯಾ, ಕುರ್ಚಿ ಮೇಲೆ ಕೂರಿಸ್ತೀಯಾ? ನೆಲದ ಮೇಲೆ ಊಟ ಹಾಕ್ತೀಯಾ, ಟೇಬಲ್ ಮೇಲೆ ಊಟ ಹಾಕ್ತೀಯಾ? ಸೊ ಏನ್ ಬೇಕು ಅದಕ್ಕೆ ಏನ್ ಕರೀತಾರೆ? ಅದೆಲ್ಲ ಸೇರಿ ಫರ್ನಿಚರ್ ಅಲ್ವಾ? ಫರ್ನಿಚರ್, ಇಂಟೀರಿಯರ್. ಆಮೇಲೆ ಇನ್ನೇನ್ ಬೇಕು? ಅದೆಲ್ಲ ಫರ್ನಿಚರ್, ಅದೆಲ್ಲ ಸೇರಿ ಫರ್ನಿಚರ್. ಆಮೇಲೆ ಇನ್ನೇನು? ಎಂಪ್ಲಾಯಿಗಳಿಗೆ ಡ್ರೆಸ್ ಕೊಡ್ತಾರಲ್ಲ, ಎಂಪ್ಲಾಯಿಗೆ ಕರೆಕ್ಟ್, ಎಂಪ್ಲಾಯಿ ಯೂನಿಫಾರ್ಮ್ಸ್ ಕರೆಕ್ಟ್. ಆಮೇಲೆ ಅಡುಗೆ ಮಾಡ್ಬೇಕೋ ಬೇಡವಾ? ನೀರ್ ಕೊಡ್ತೀಯ? ಮಾಡ್ಬೇಕಾ? ನೀರ್ ಕೊಡ ಎಲ್ರಿಗೂ ಅಡುಗೆ ಮಾಡ್ಬೇಕು ತಾನೆ? ಅಡುಗೆ ಮಾಡಕ್ಕೆ ಏನ್ ಕೊಂಡ್ಕೋಬೇಕು? ಇಲ್ಲ, ಗ್ಯಾಸ್ ಅದು ಪ್ರತಿ ತಿಂಗಳು ಕೊಡೋದು. ಬಟ್ ಅಡುಗೆ ಮಾಡಕ್ಕೆ ಏನೇನ್ ಕೊಂಡ್ಕೋಬೇಕು ಬಿಗಿನಿಂಗ್ ಅಲ್ಲಿ? ಪಾತ್ರೆಗಳು, ತಟ್ಟೆಗಳು, ಸೌಟುಗಳು, ಯುಟೆನ್ಸಿಲ್ಸ್ ಅಂತ ಕರೀತಾರೆ ಅದಕ್ಕೆಲ್ಲ ಸೇರಿ. ಗೊತ್ತಾಯ್ತಾ? ಪಾತ್ರೆ ಸಾಮಾನು ಅದೆಲ್ಲ ಬೇಕು. ಇನ್ನೇನಾದ್ರು ಬೇಕಾ? ಏನಾದ್ರು ಕೊಂಡ್ಕೋಬೇಕಾ? ಇನ್ನೇನು ಶುರು ಮಾಡ್ಕೊಳಕ್ಕೆ, ಒಂದು ರೆಸ್ಟೋರೆಂಟ್ ಶುರು ಮಾಡ್ಕೊಳಕ್ಕೆ ಏನಾದ್ರು ಖರ್ಚು ಬೇಕಾ? ಆಗೋಯ್ತಾ? ಸೊ ಪಾತ್ರೆಗಳು, ಸೆಕ್ಯೂರಿಟಿ ಯಾಕೆ? ಅದು ಪ್ರತಿ ತಿಂಗಳು ಸಂಬಳ, ಅದು ಪ್ರತಿ ತಿಂಗಳು ಸಂಬಳ. ಅದು ರೆಕರಿಂಗ್ ಎಕ್ಸ್ಪೆಂಡಿಚರ್. ಅದು ಪ್ರತಿ ತಿಂಗಳು ಸಂಬಳ ಕೊಡೋದಷ್ಟೇ. ಬಿಗಿನಿಂಗ್ ಅಲ್ಲಿ ಏನೇನ್ ಖರ್ಚಾಗತ್ತೆ ಅಂತ ಯೋಚನೆ ಮಾಡ್ಬೇಕು.
ಪಾತ್ರೆಗಳು, ಫರ್ನಿಚರು, ಡಿಸೈನು, ಆಮೇಲೆ ಇದು ಬೋರ್ಡ್ ಎಲ್ಲ ಹಾಕ್ಬೇಕು. ಅದೆಲ್ಲ ಖರ್ಚಾಗತ್ತೆ ಅಲ್ವಾ? ಕರೆಕ್ಟ್ ತಾನೆ? ಸೊ ರಿಕರಿಂಗ್ ಎಕ್ಸ್ಪೆಂಡಿಚರ್ ಏನೇನು ಇರ್ಬೋದು ಹೇಳೋಣ. ಹರ್ಷ, ನೀವ್ ಒಂದ್ ಹೇಳ್ಕೊಡ್ರಿ ಅವ್ರಿಗೆ. ರಿಕರಿಂಗ್ ಎಕ್ಸ್ಪೆಂಡಿಚರ್ ಏನಿರ್ಬೋದು? ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡೋದು, ಮಂತ್ಲಿ ಗ್ಯಾಸ್ ತಗೊಳ್ಳೋದು, ಅಷ್ಟು ಮಿಕ್ಕಿದ ಅವ್ರು ಹೇಳಿ. ಪುನಃ ಡೈಲಿ ಎಕ್ಸ್ಪೆನ್ಸಸ್ಗಳು ಅಂತಂದ್ರೆ ತರಕಾರಿಗಳು ತರೋದು. ಸಾಕು ಹರ್ಷ, ನೀವು ಸಾಕು. ನೀವು ಒಬ್ರೊಬ್ರು ಒಂದೊಂದು ಹೇಳ್ರಿ. ನೀನ್ ಹೇಳಪ್ಪ. ಒಬ್ಬೊಬ್ರು ಒಂದೊಂದು ಹೇಳಿ ಆಯ್ತಾ? ಸರ್ ದಿನ ಸರ್ ತರಕಾರಿ ತರೋದು, ಸರ್ ತಿಂಗಳಿಗೆ ಸರ್ ಗ್ಯಾಸ್ ತಗೊಳ್ಳೋದು, ಗ್ಯಾಸ್. ನೀನ್ ಹೇಳಪ್ಪ. ಸರ್ ಸಂಬಳ ಕೊಡೋದು ಸರ್. ಸರಿ, ಆಮೇಲೆ ನೀನ್ ಹೇಳಮ್ಮ. ಒಬ್ರು ಒಂದು ಹೇಳ್ರಿ, ಏನೇನ್ ಖರ್ಚಿರ್ಬೋದು ಪ್ರತಿ ತಿಂಗಳು. ಅಡುಗೆ ಮಾಡಕ್ಕೆ ಏನಾರ ಬೇಕಾ? ಅಡುಗೆ ಮಾಡಕ್ಕೆ ಏನ್ ಬೇಕು? ಏನು ಬೇಡ ಅನ್ಸುತ್ತೆ ಅವ್ರಿಗೆ. ಬರೀ ಮಣ್ಣಲ್ಲಿ ಅಡುಗೆ ಮಾಡ್ತಾರೆ ಅನ್ಸುತ್ತೆ. ಬರೀ ಮಣ್ಣಲ್ಲಿ ಅಡುಗೆ ಮಾಡ್ತೀರಾ? ಏನ್ ಬೇಕು? ಸರ್ ಅಡಿಗೆ ಸಾಮಾನು ಬೇಕು ಸರ್. ಏನು? ತರಕಾರಿಗಳು. ಇದು ಮಾಂಸಾಹಾರಿ ರೆಸ್ಟೋರೆಂಟ್, ಇದು ಸಸ್ಯಾಹಾರಿ ರೆಸ್ಟೋರೆಂಟ್ ನೀವು ಓಪನ್ ಮಾಡ್ತಾ ಇರೋದು? ಸರಿ, ಅದು ಮಾಂಸ ಅದೆಲ್ಲ ಬೇಕು, ತರಕಾರಿ ಎಲ್ಲ ಬೇಕು. ಇನ್ನೇನು? ಎಲೆಕ್ಟ್ರಿಸಿಟಿ ಬೇಕೋ ಬೇಡವಾ? ಕರೆಂಟು ಬೇಕಾ? ಲೈಟ್ ರೆಂಟು ಮನೆ ಅದಕ್ಕೆ. ಕತ್ಲೆಯಲ್ಲಿ ಊಟ ಹಾಕ್ತೀಯೋ ಅದ್ರ ಲೈಟ್ ಹಾಕ್ಬಿಟ್ಟು ಊಟ ಹಾಕ್ತೀಯೋ? ಸರಿ. ಸೊ ಅದೆಲ್ಲ ಬೇಕು. ಅದಕ್ಕೆಲ್ಲ ರಿಕರಿಂಗ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಗೊತ್ತಾಯ್ತಾ? ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿಚಾರ ಯೋಚನೆ ಮಾಡ್ಬೇಕು, ರಿಕರಿಂಗ್ ಎಕ್ಸ್ಪೆಂಡಿಚರ್ ವಿಚಾರ ಯೋಚನೆ ಮಾಡ್ಬೇಕು. ಗೊತ್ತಾಯ್ತಾ? ಸರಿ, ಇದೆಲ್ಲ ಪ್ರೆಸೆಂಟೇಶನ್ ಆಯ್ತಾ ಮಾಡಿದ್ದು? ಇಲ್ವಾ? ಇನ್ನು ಸ್ವಲ್ಪ ಮಾಡ್ಬೇಕಾಗಿತ್ತ? ಇನ್ನು ಇದೆಯಾ? ಒಂದೆರಡು ತೋರಿಸ್ಬಿಡ್ರಿ. ಚೆನ್ನಾಗ್ ಮಾಡಿದಿರಿ, ತೋರಿಸ್ರಿ. ಸಾಲ ತೀರಿಸುವ ಯೋಜನೆ. ರೆಸ್ಟೋರೆಂಟ್ ಆದಾಯದಿಂದ ಮಾನಸಿಕ ಕಂತು ಪಾವತಿ. ಈಗ ರೆಸ್ಟೋರೆಂಟ್ ಆದಾಯದಿಂದ ಮಾನಸಿಕ ಕಂತು ಅಂದ್ರೆ ತಿಂಗ ಎಷ್ಟೆಷ್ಟು ಕೊಡ್ತೀನಿ ಅಂತ, ತಿಂಗ ಎಷ್ಟೆಷ್ಟು ಕೊಡೋದು ಅಂತ ಅದನ್ನ ತೀರಿಸುವ ಅವಧಿ. ಇವಾಗ ನಾವು 3 ವರ್ಷದಿಂದ 5 ವರ್ಷ ತನಕ ಸಾಲನೆಲ್ಲ ತೀರಿಸೋದು. ಸಮಯಕ್ಕೆ ಸರಿಯಾಗಿ ಪಾವತಿಸುವ ಬದ್ಧತೆ. ನಾವು ಸಮಯಕ್ಕೆ ಸರಿಯಾಗಿ ದುಡ್ಡು ಕೊಡ್ತೀವಿ, ಏನು ಮಾಡಲ್ಲ. ಹೇಳಿ. ಸಮರೂಪ. ಈ ರೆಸ್ಟೋರೆಂಟ್ ವ್ಯವಹಾರಕ್ಕೆ ಉತ್ತಮ ಮಾರುಕಟ್ಟೆ ಅವಶ್ಯಕ ಇದೆ. ಈ ರೆಸ್ಟೋರೆಂಟ್ಗೆ ಉತ್ತಮ ಮಾರುಕಟ್ಟೆ ತರಕಾರಿ ಅವಕಾಶ ಇದೆ ಅಂತ. ಆದಾಯ ಮತ್ತು ಉದ್ಯೋಗ ಸೃಷ್ಟಿಯಾಗುತ್ತದೆ. ದಯವಿಟ್ಟು ಬ್ಯಾಂಕ್ ಸಾಲವನ್ನು ಅನುಮೋದಿಸಲು ವಿನಂತಿ. ಧನ್ಯವಾದಗಳು. ಆದಾಯ ಮತ್ತು ಉದ್ಯೋಗ ಯಾವ ತರ ಸೃಷ್ಟಿಯಾಗುತ್ತೆ ಇದರಿಂದ ರೆಸ್ಟೋರೆಂಟ್ ಓಪನ್ ಆದ್ರೆ? ಸರ್ ಕೆಲಸ ಇರೋದ್ರ ಸರ್ ಕೆಲಸ ಸೇರ್ಕೋಬಹುದು ಸರ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ. ಸರ್ ಆದಾಯ ಸರ್ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಸರ್ ದುಡ್ಡು ಸಿಗುತ್ತೆ. ಓಕೆ, ಒಂದ್ ಕೊನೆ ಪ್ರಶ್ನೆ ಕೇಳ್ತೀನಿ. ಸೊ ನಾ ಏನ್ ಅರ್ಥ ಇದೆಲ್ಲ? ಅವನು ಕರಿ, ಅವನೆಲ್ಲ ಹೋದ? ಅವನು ಹೊಟ್ಟೋದ್ನ? ಎಲ್ಲೂ ಹೋಗ್ಬೇಡ, ತುಂಬಾ ಬುದ್ಧಿವಂತ ಹುಡುಗ ನೀನು. ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡು. ಸೊ ಇವಾಗ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ, ಸೊ ಇದೆಲ್ಲ ಚೆನ್ನಾಗಿ ಮಾತಾಡಿದ್ವಿ, ಎಕ್ಸ್ಪೆಂಡಿಚರ್ ವಿಚಾರ ಮಾತಾಡಿದ್ವಿ ಅಲ್ವಾ, ಕ್ಯಾಪಿಟಲ್ ರಿಕರಿಂಗ್ ಎಲ್ಲ ಮಾತಾಡಿದ್ವಿ. ಸೊ ಬೇರೆ ಯಾವ ತರ ಆದಾಯ ಮಾಡ್ಬೋದು? ಸೊ ಫಸ್ಟ್ ರೆಸ್ಟೋರೆಂಟ್ ಮೇನ್ಲಿ ಎಲ್ಲಿಂದ ದುಡ್ಡು ಬರುತ್ತೆ ಅವ್ರಿಗೆ? ಬರ್ತಾರೆ, ಊಟ ಹಾಕ್ತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ ಅಲ್ವಾ? ಕರೆಕ್ಟ್ ಅಲ್ವಾ? ಇನ್ಯಾವ್ದಾರ ತರ ದುಡ್ಡು ಬರ್ಬೋದಾ ರೆಸ್ಟೋರೆಂಟ್ಗೆ? ಇಲ್ವಾ? ಹರ್ಷ, ನೀವೇನಾದ್ರು ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಬರೀ ಕಸ್ಟಮರ್ಸ್ ಬಂದು ಊಟ ಮಾಡಿ ಅದಕ್ಕ ಅವ್ರ ಹತ್ರ ದುಡ್ಡು ತಗೋತಾ ಇದ್ರೆ, ಇನ್ನೇನಾದ್ರು ಬೇರೆ ತರ ಏನಾದ್ರು ದುಡ್ಡು ಮಾಡ್ತಾ ಇದ್ರ? ಇಲ್ಲ ಅಂತಂದ್ರೆ ಹೊಸದಾಗಿ ಇನ್ನೊಂದು ಬ್ರಾಂಚ್ ಇರ್ತದೆ ಸರ್. ಇಲ್ಲ, ಅದು ಸ್ವಲ್ಪ ಇನ್ನು ಫಸ್ಟ್ ಈ ಸಾಲ ಕೊಟ್ಟು ತೀರಿಸ್ಲಿ ಅವರು, ಆಮೇಲೆ ನೋಡೋಣ.
ಈ ಸಾಲ ಇನ್ನು ತೀರ್ಸಿಲ್ವಲ್ಲ ಅದು. ಹಾಂ ಇನ್ ಸರ್. ಯಾವ ತರ ಯಾವ ತರ ರೆಸ್ಟೋರೆಂಟ್ಸ್ ನವರು ದುಡ್ಡು ಮಾಡ್ತಾರೆ? ಕೇಟ್ರಿಂಗ್ ಮಾಡ್ತಾರೆ. ಅಂತಂದ್ರೆ ಕೇಟ್ರಿಂಗ್ ವೆಜ್ಜು ಹೆಚ್ಚಾಗಿ ತಿಂತಾರ, ನಾನ್ ವೆಜ್ ಹೆಚ್ಚಾಗಿ ತಿಂತಾರ ಫಸ್ಟ್ ನೋಡ್ಕೋಬಹುದು ಸರ್ ಅವಾಗ ಸ್ಟಾರ್ಟಿಂಗ್ ಇಟ್ಟಾಗ. ಕೇಟ್ರಿಂಗ್ ಅಂದ್ರೆ ಗೊತ್ತಾ? ಹಾಂ ಸರ್, ಕೇಟ್ರಿಂಗ್ ಮಾಡ್ಬೋದು ಸರ್ ಅಂತಂದ್ರೆ ಮದುವೆ ಗಿದುವೆಗೆ, ಒಪ್ಪಂದಗಳಿಗೆ. ಅದರಿಂದ ತುಂಬಾ ದುಡ್ಡು ಮಾಡ್ತಾರೆ ಕೇಟ್ರಿಂಗ್ ಅಲ್ಲಿ. ಹಾಂ ಸರ್, ಹ್ಞೂ ಸರ್, ಅಲ್ವಾ? ಯಾಕಂದ್ರೆ ಕೇಟ್ರಿಂಗ್ ಮಾಡ್ಬೋದು ಸರ್. ಯಾಕೆಂದ್ರೆ ತಕ್ಷಣ ಬೇಗ ದುಡ್ಡು ಬಂದ್ಬಿಡುತ್ತೆ. ಹಾಂ ಸರ್, ಜನಗಳಿಗೆ ಬರೋ ಕಾಯ್ದೆ ಗೊತ್ತಿಲ್ಲ. 1,000 ಜನ ಮದ್ವೆಗೆ ಬಂದ್ರೆ ಅವ್ರಿಗೆಲ್ಲ ಮಾಡಿ ತಗೊಂಡ್ ಹೋಗಿ ಅವರಿಂದ ದುಡ್ಡು ಮಾಡ್ಬೋದು. ಸೊ ಹಿಂಗ್ ಯೋಚನೆ ಮಾಡ್ಬೇಕು. ತುಂಬಾ ಚೆನ್ನಾಗ್ ಮಾಡಿದಿರಿ, ತುಂಬಾ ಬುದ್ಧಿವಂತರು ನೀವೆಲ್ಲ. ಬಟ್ ಯೋಚನೆ ಮಾಡ್ಬೇಕು ಈ ತರ. ಓಕೆ, ಯಾಕೆ ಫಸ್ಟ್ ಲೆಟರ್ ಬರಿಬೇಕು? ನೀವ್ ಏನ್ ಮಾಡ್ಲಿಲ್ಲ ಗೊತ್ತಾ? ಸುಮ್ನೆ ನಾವು ಒಂದ್ ಲೆಟರ್ ಓದಿ ನೀನು, ಆಮೇಲೆ ಇವನು ಕ್ಯಾಲ್ಕುಲೇಷನ್ಸ್ ತೋರಿಸ್ದ, ಆಮೇಲೆ ಪವರ್ ಪಾಯಿಂಟ್ ಪ್ರೆಸೆಂಟ್ ತೋರಿಸಿದ್ರಿ. ಬಟ್ ಅದಕ್ಕೆ ಹೆಂಗೆ ಒಂದು ತರೀಕಾ ಇದೆ. ಫಸ್ಟ್ ಒಬ್ರಿಗೆ ನಾನು ಹೇಳ್ಬೇಕು, ನನ್ನ ಹೆಸರು ರಾಮಕೃಷ್ಣ ಅಡಿಗ ಅಂತ ಶುರು ಮಾಡ್ಕೋಬೇಕು. ಗೊತ್ತಾಯ್ತಾ? ಸುಮ್ನೆ ಓದ್ಕೊಳ್ಳಿ, ನನ್ನ ಹೆಸರು ರಾಮಕೃಷ್ಣ ಅಡಿಗ, ನಾನು ಮೈಸೂರಲ್ಲೆಲ್ಲ ನಾನು ಕೆಲಸ ಮಾಡಿದ್ದೀನಿ, ನಾನು ಮುಂಚೆ ಬೇರೆ ಬೇರೆ ಇದಕ್ಕೆಲ್ಲ ಕೆಲಸ ಮಾಡ್ತಾ ಇದ್ದೆ, ಇವಾಗ ನಾನೇ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ಇದ್ದೀನಿ. ನೀವ್ ಬ್ಯಾಂಕು, ನಾನು ನಿಮ್ಗೊಂದು ಫಸ್ಟ್ ಒಂದು ಲೆಟರ್ ಬರೀತೀನಿ, ಆಮೇಲೆ ಲೆಟರ್ ಓದ್ಬೇಕು. ಆಮೇಲೆ ಲೆಟರ್ ಬರೆದ್ಮೇಲೆ ಆಮೇಲೆ ನಾನು ಕೂತ್ಕೊಂಡು ಸರ್ವೆ ಮಾಡ್ತೀನಿ. ಸರ್ವೆ ಮಾಡಲಿಲ್ಲ ನೀವು ಪರವಾಗಿಲ್ಲ, ಸರ್ವೆ ಮಾಡ್ತೀನಿ. ಆಮೇಲೆ ನಾನು ಒಂದು ಸ್ಪ್ರೆಡ್ಶೀಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಅದ್ರಲ್ಲಿ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಖರ್ಚಾಗತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ, ಎಷ್ಟು ವರ್ಷ ಬೇಕು ನಾನು ಸಾಲ ತೀರ್ಸಕ್ಕೆ, ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಆಮೇಲೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ನಾನು ಹೋಗಿ ಬ್ಯಾಂಕ್ ತೋರಿಸ್ತೀನಿ. ಹಂಗೆ ಒಂದೊಂದಾಗಿ ಹೇಳ್ಕೊಂಡ್ ಬರ್ಬೇಕು. ಗೊತ್ತಾಯ್ತಾ? ತಕ್ಷಣ ಹಂಗೆ ಮಾಡ್ಬೇಕು ಕುಡುದು. ನಾನು ಇದು ಮಾಡ್ತೀನಿ, ಆಮೇಲೆ ಇದು ಮಾಡ್ತೀನಿ, ಇದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ವೆರಿ ಗುಡ್, ತುಂಬಾ ಚೆನ್ನಾಗ್ ಮಾಡಿದ್ರಿ. ತುಂಬಾ ಬುದ್ಧಿವಂತರು, ಎಲ್ಲಾ ಮಕ್ಕಳು ತುಂಬಾ ಬುದ್ಧಿವಂತರು. ಸ್ವಲ್ಪ ಯೋಚನೆ ಮಾಡ್ಬೇಕು. ಸ್ವಲ್ಪ ಹೆಲ್ಪ್ ಆಯ್ತಾ ನಾನು ಮಾತಾಡಿದ್ದು? ಸುಮ್ನೆ ಬೇಜಾರಾಯ್ತಾ? ಹೆಲ್ಪ್ ಆಯ್ತಪ್ಪ. ಇದೇ ರೆಸ್ಟೋರೆಂಟ್ ನೀವು ಕೊಳ್ಳೇಗಾಲ ಬದಲು ಒಂದು ಹಳ್ಳಿಲಿ ಓಪನ್ ಮಾಡ್ತಾ ಇದ್ರಾ? ಅಲ್ಲಿ ಇರ್ತೀರ ಅಂತ ನಿಮ್ಮೂರಲ್ಲೇ? ಹಳ್ಳಿ, ಸಣ್ಣ ಹಳ್ಳಿ, 1,000 ಜನ ಇದ್ದಾರೆ, ಅದ್ರಲ್ಲಿ ಓಪನ್ ಮಾಡ್ತಾ ಇದ್ರಾ ಇಲ್ವಾ? ಯಾಕೆ? ತಿನ್ನಕ್ಕೆ ಜಾಸ್ತಿ ಜನ ಇಲ್ಲ, ಕರೆಕ್ಟ್ ಅಲ್ವಾ? ಸಿಟಿಲಿ ಓಪನ್ ಮಾಡ್ತಾ ಇದ್ರಾ? ದೊಡ್ಡ ಸಿಟಿ ವಾಸಿನ ಕೊಳ್ಳೇಗಾಲ ವಾಸಿನ? ಹಾ, ಕೊಳ್ಳೇಗಾಲ ಸಿಟಿ ಅಲ್ಲ ಸರ್. ಬಟ್ ಇದು ಬೆಂಗಳೂರು ಅಂತಲ್ವಾ? ಬೆಂಗಳೂರು ವಾಸಿನ ಕೊಳ್ಳೇಗಾಲ ವಾಸಿನ ರೆಸ್ಟೋರೆಂಟ್ ಓಪನ್ ಮಾಡಕ್ಕೆ? ಬೆಂಗಳೂರು. ಯಾಕೆ? ತುಂಬಾ ಜನ ಇದ್ದಾರೆ ಅಂತನಾ? ಬಟ್ ಅಲ್ಲಿ ತುಂಬಾ ರೆಸ್ಟೋರೆಂಟ್ಸು ಇದೆ. ಸೊ ಹಿಂಗೆಲ್ಲ ಯೋಚನೆ ಮಾಡ್ಬೇಕು, ಎಲ್ಲಿ ಓಪನ್ ಮಾಡ್ಬೇಕು. ಕೊಳ್ಳೇಗಾಲ ವಾಸಿನೋ, ಬೆಂಗಳೂರು ವಾಸಿನೋ, ಹಳ್ಳಿ ವಾಸಿನೋ? ಇಷ್ಟೋ ಜನ ಇವಾಗ ಬೀದಿಲೆಲ್ಲ ರೆಸ್ಟೋರೆಂಟ್ ಓಪನ್ ಮಾಡ್ತಾರಲ್ವಾ? ಯಾಕೆ? ಯಾಕಂದ್ರೆ ಜನಗಳು ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗಿ ದಾರಿಲಿ ತಿನ್ಕೊಂಡು ಹೋಗ್ತಾರೆ. ಇಂಥದ್ದೆಲ್ಲ ಯೋಚನೆ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹರ್ಷ, ಆಸ್ ಆಲ್ವೇಸ್ ಯು ಆರ್ ವಂಡರ್ಫುಲ್. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ ಮಕ್ಕಳಿಗೆ, ಎಲ್ಲ ಪ್ರಿಪೇರ್ ಮಾಡಿದ್ದೀರಿ. ಐ ವಾಸ್ ವೆರಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ. ನೀವು ಬರ್ತೀರಾ? ನೆಕ್ಸ್ಟ್ ವರ್ಷ ಬರ್ತೀರಾ? ನೀವುಗಳು ಯಾರು ಬರಲ್ವಾ ನಮ್ಗೆ ವಾಪಸ್ಸು? ಇವರೆಲ್ಲ ಹೊಂಟೈತಾರೆ ಸರ್. ಪರವಾಗಿಲ್ಲ, ಚೆನ್ನಾಗಿ ಓದ್ಕೊಂಡು ಮುಂದೆ ಬನ್ರಿ. ಹಿಂಗೆ ಎಲ್ಲ ಏನ್ ಮಾಡಿದ್ರು ಅಷ್ಟೇನೆ, ಕಂಪ್ಯೂಟರ್ ಆಗ್ಲಿ ಏನಾದ್ರು ಪ್ರಶ್ನೆಗಳು ಕೇಳ್ಕೋಬೇಕು. ಸುಮ್ನೆ ಮಾಡಿದ್ ಮಕ್ಕಿ ಮಾಡ್ಕೊಡುದು, ಅರ್ಥ ಮಾಡ್ಕೊಂಡ್ ಮಾಡ್ಬೇಕು. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು. ಬಾಯ್ 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 ಹರ್ಷ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.